ಜೀವಾಯೇವಿತ ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷಾಂ ಪ್ರವರ್ತತೆ ಅಂತ ಜಗತ್ತಿನಲ್ಲಿ ಮೂರು ಸಂಗತಿಗಳು, ವಸ್ತುಗಳನ್ನು ನಾವು ಶಾಸ್ತ್ರಕ್ಕೆ ಅನುಸಾರವಾಗಿ ತಿಳಿದುಕೊಳ್ಳಬಹುದು. ಒಂದು ಕಣ್ಣಿಗೆ ಕಾಣುವಂತಹ ಜಡ ವಸ್ತುಗಳು, ಇನ್ನೊಂದು ಚೇತನ ಜೀವ, ಇನ್ನು ಮೂರನೇದು ಜಡ ಚೇತನವನ್ನು ನಿಯಮನ ಮಾಡುವಂತಹ ಪರಮಚೇತನನಾದ ಪರಮಾತ್ಮ. ಈ ಮೂರು ಬಿಟ್ಟರೆ ಜಗತ್ತಲ್ಲಿ ಮತ್ತೇನಿಲ್ಲ. ಜೀವ, ಜಡ, ಪರಮಾತ್ಮ. ಜೀವ, ಜಡ, ಪರಮಾತ್ಮ ಮೂರೇ. ಈ ಜೀವ ಮತ್ತು ಜಡ ಇದನ್ನು ನಿಯಮನ ಮಾಡುವ ಭಗವಂತ, ಜೊತೆಗೆ ಸುಖ ದುಃಖಗಳನ್ನು ನಿರ್ಮಾಣ ಮಾಡಿದ್ದಾನೆ. ಸುಖ ಎಲ್ಲರೂ ಬಯಸುವಂಥದ್ದು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಯಾರು ದುಃಖವನ್ನು ಬಯಸೋಲ್ಲ, ಎಲ್ಲರ ಬಯಕೆ, ಜೀವನದ ಹೆಗ್ಗುರಿ ಸುಖವಾಗಿರ್ಬೇಕು, ಸುಖವಾಗಿರ್ಬೇಕು, ಸುಖವಾಗಿರ್ಬೇಕು. ದುಃಖ ಯಾರಿಗೆ? ಜಡಕ್ಕೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಪರಮಚೇತನನಾದ ಪರಮಾತ್ಮನಿಗೆ ದುಃಖ ಇಲ್ಲ. ಕಾರಣ ಅವನು ಸಚ್ಚಿದಾನಂದ ವಿಗ್ರಹ, ಸುಖ ಸ್ವರೂಪಿ, ಆನಂದಮಯ ಅವನು. ಹಾಗಾದರೆ ಮೂರಲ್ಲಿ ಉಳಿದದ್ಯಾರು? ಜೀವ. ಅವನಿಗೆ ಅನುಗಾಲವೂ ಚಿಂತೆ, ಯಾವಾಗಲೂ ಚಿಂತೆ, ದುಃಖ ದುಃಖ ದುಃಖ. ತುಂಬ ಚೆನ್ನಾಗಿದ್ದೀನಿ ಅನ್ನೋರ್ಗೂ ಏನೋ ಒಂದು ದುಃಖ ದೇವರು ಇಟ್ಟಿರ್ತಾರೆ. ದೇವರ ನೆನಪು ಬರೋದೇ ದುಃಖ ಇದ್ದಾಗ. ಸಂಕಟ ಬಂದಾಗ ಮಾತ್ರ ವೆಂಕಟರಮಣನ ಸ್ಮರಣೆ ಬರುತ್ತೆ. ಜೀವ ದುಃಖದಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನೇ ವೇದ, ವೇದಾಂತ, ಪುರಾಣ, ಇತಿಹಾಸಗಳು ನಮಗೆ ತಿಳಿಸಿಕೊಡ್ತಾರೆ. ವೇದದಲ್ಲಿ ಹೇಳಿದಂತೆ ಭಗವಂತನ ಆರಾಧನೆ ಯಾರು ಮಾಡ್ತಾ ಇದ್ದಾರೆ ಅವರು ಈ ಹುಟ್ಟು ಸಾವಿನ ಸಂಸಾರ ಅನ್ನುವ ದುಃಖದಿಂದ ಹೊರಗೆ ಬರಬಹುದು. ಆದರೆ ಆ ವೇದಗಳು ಅನಂತವಾದ ವೇದಗಳು. ತತ್ವಜ್ಞಾನಕ್ಕಾಗಿ, ವೇದದ ಅರಿವಿಗಾಗಿ ಬ್ರಹ್ಮಾದಿ ಚೇತನ ಪ್ರಪಂಚ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ. ಮನುಷ್ಯ ಜನ್ಮ ಬಂದಾಗ ಅತ್ಯಂತ ಪವಿತ್ರವಾದದ್ದು ಹರಿಯ ಅರಿವು, ಭಗವತ್ ಪ್ರಜ್ಞೆ, ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಸಂಪಾದನೆ ಮಾಡಬಹುದಾದದ್ದು ಭಗವಂತನ ಬಗೆಗಿನ ಜ್ಞಾನ. ಈ ಜ್ಞಾನ ಕೇವಲ ನಮಗೆ ಮಾತ್ರ ಅಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅತ್ಯವಶ್ಯವಾಗಿ ಬೇಕಾದ್ದು. ಆದ ಕಾರಣ ಎಲ್ಲ ದೇವತೆಗಳು ಭಗವಂತನಲ್ಲಿ ಮೊರೆ ಹೊಕ್ಕಾಗ ಉತ್ತಮರಾದ ದೇವತೆಗಳಲ್ಲಿ ಅತಿಯಾದ ಕಾರುಣ್ಯ ಇರುವ ಭಗವಂತ ವೇದವ್ಯಾಸ ರೂಪದಿಂದ ತಾನು ಅವತಾರ ಮಾಡಿದ್ದಾನೆ. ಅನಂತವಾದ ವೇದಗಳನ್ನು ಗದ್ಯ, ಪದ್ಯ, ಗಾನ ಅಂತ ಋಗ್ವೇದ, ಯಜುರ್ವೇದ, ಸಾಮವೇದ ಎಂಬುದಾಗಿ ವಿಭಾಗ ಮಾಡಿ ಆ ವೇದದ ಏಕಾರ್ಥ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ.
ಎಲ್ಲ ವೇದಗಳ ಒಟ್ಟು ಅರ್ಥ ಅದು ನನ್ನನ್ನೇ ಹೇಳ್ತಾ ಇದೆ ಅಂತ. ಆದರೆ ಸಾಮಾನ್ಯವಾಗಿ ವೇದವನ್ನು ನೋಡುವಾಗ ಕೇಳುವಾಗ ವೇದ ಬೇರೆ ಬೇರೆ ದೇವತೆಗಳ ಸ್ತೋತ್ರ, ಅದರಲ್ಲಿ ಗಣಪತಿಯ ಸ್ತೋತ್ರ ಇದೆ, ಇಂದ್ರದೇವರ ಕುರಿತಾದ ಮಂತ್ರಗಳಿವೆ, ಅಗ್ನಿಯನ್ನ ಕುರಿತಾದ ಮಂತ್ರಗಳಿವೆ, ಹಾಗೆ ವಿಷ್ಣುವನ್ನು ಕುರಿತಾದ ಮಂತ್ರಗಳಿವೆ. ಎಲ್ಲ ಮಂತ್ರಗಳು ವಿಷ್ಣುವನ್ನೇ ಹೇಳುತ್ತೆ ಅಂತ ನಮಗೆ ಆಪಾತತಃ ಅರ್ಥ ಆಗೋಲ್ಲ. ನೋಡಿದ ಮಾತ್ರಕ್ಕೆ, ಕೇಳಿದ ಮಾತ್ರಕ್ಕೆ ಅರ್ಥ ಆಗಲ್ಲ. ಆದರೆ ಎಲ್ಲ ವೇದಗಳು ಒಬ್ಬನೇ ಆದ ಭಗವಂತನನ್ನ ಕಲ್ಯಾಣ ಗುಣತ್ವೇನ ಬ್ರಹ್ಮಾಧಿಪತಿತ್ವೇನ ಈ ಜಗತ್ತಿಗೆ ಅಧಿಪತಿಯಾಗಿ ಹೇಗೆ ಕೊಂಡಾಡ್ತಾ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಸೂತ್ರಗಳ ಸಹಾಯ ಬೇಕು. ವೇದಾರ್ಥ ನಿರ್ಣಯಕ್ಕಾಗಿ ಸ್ವಯಂ ವ್ಯಾಸರು ಸೂತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ನಮಗೆ ವೇದವೂ ಅರ್ಥ ಆಗಲಿಲ್ಲ, ಸೂತ್ರಗಳು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಸಜ್ಜನರ ಮೇಲಿನ ಕಾರುಣ್ಯದಿಂದ ಭಗವಂತ ವೇದ ಮತ್ತು ವೇದಾಂತ ಎರಡರ ಒಳಗೆ ತಾನು ಹೇಳಿದ ಸಾರವನ್ನು ಕಥೆಗಳ ರೂಪದಲ್ಲಿ ದಾಖಲೆ ಮಾಡಿಟ್ಟ. ಆ ಕಥೆಗಳು 5000 ವರ್ಷಗಳ ಹಿಂದೆ ಆದದ್ದು, ಪುರಾತನವಾದದ್ದು. ಅದಕ್ಕೆ ಅದನ್ನು ಪುರಾಣ ಅಂತ ಕರೀತಾರೆ. ವೇದವ್ಯಾಸ ದೇವರೇ 18 ಪುರಾಣಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ 18 ಪುರಾಣಗಳಲ್ಲಿ ವ್ಯಾಸರ ಮುಖ ಕಮಲದಿಂದ ಹೊರ ಹರಿದು ಬಂದ ಕಟ್ಟ ಕಡೆಯ ಪುರಾಣ ಅದು ಶ್ರೀಮದ್ ಭಾಗವತ. ಭಾಗವತ ರಚನೆ ಮಾಡಿ ಆದಮೇಲೆ ವೇದವ್ಯಾಸ ದೇವರು ಮತ್ತೆ ಯಾವ ಪುರಾಣದ ರಚನೆಯ ಗೊಡವೆಗೆ ಹೋಗಲಿಲ್ಲ. ನಮ್ಗೆ ಈ ಪುರಾಣಗಳ ಸಂಖ್ಯೆ ಕೇಳುವಾಗ 18 ಅಂತ ಆದಾಗ ಇನ್ನೊಂದು 2 ಮಾಡಿದ್ರೆ ಚೆನ್ನಾಗಿರ್ತಿತ್ತು. 20 ನಮ್ಗೆ, ಯಾಕೆಂದ್ರೆ 2020 ನೋಡಿ ಕೇಳಿ ಅಭ್ಯಾಸ, ಒಂದು ಫುಲ್ ಫಿಗರ್ ಆಗ್ತಿತ್ತು ಅಂತ. ವ್ಯಾಸರು ಯಾಕೆ ಮಾಡಲಿಲ್ಲ? 19, 20 ಪುರಾಣ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ? 2 ಕಾರಣ. ಒಂದು, ಈಗ ಮಾಡಿದ್ದನ್ನೇ ಕೇಳೋರು ಹೇಳೋರು ಮೈಸೂರಲ್ಲಿ ಬಿಟ್ಟರೆ ಬೇರೆ ಇಲ್ಲ, ಇನ್ನು ಹೆಚ್ಚು ಮಾಡಿದ್ರೆ ಯಾರು ಕೇಳಬೇಕು ಅಂತ ಮಾಡಲಿಲ್ಲ. ಇನ್ನೊಂದು ಬಹುಮುಖ್ಯವಾದ ಕಾರಣ, ಭಾಗವತ ಕೇಳಿದ ಮೇಲೂ ಯಾರಿಗೆ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಬರೋಲ್ಲ ಅವ್ರಿಗೆ ಇನ್ನೇನು ಪುರಾಣ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಫೈನಲಿ ಡಿಸೈಡ್ ಮಾಡಬೇಕು. ನೀವು 18 ಪುರಾಣಗಳನ್ನು ಕೇಳಿ ಕಡೆಯದಾಗಿ ಭಾಗವತ ಕೇಳಿದ ಮೇಲೆ ನಿಮ್ಮ ಮನಸ್ಸು ಕರಗಿ ಹರಿಯ ಕಡೆಗೆ ಹರಿಬೇಕು. ಈಗ ನಮ್ಮದು ಹರಿತಾ ಇಲ್ಲ. ಹರಿತಿಲ್ಲ ಅಂದರೆ ಮನಸ್ಸಿನ ಸ್ವಭಾವವೇ ಹರಿಯೋದು. ಚಂಚಲಂ ಹಿ ಮನಃ ಕೃಷ್ಣ, ಅದು ನಿಂತ ಕಡೆ ನಿಲ್ಲಲ್ಲ, ಹರಿತಾ ಇರುತ್ತೆ. ಒಂದೇ ಪ್ರಾಬ್ಲಮ್ ಅಂದರೆ ಹರಿಬಿಟ್ಟು ಹರಿತಾ ಇದೆ, ಹರಿ ಕಡೆ ಹರಿತಿಲ್ಲ. ಎಲ್ಲಿ ಹರಿಬಾರದು ಅಲ್ಲಿ ಹರಿತಾ ಇದೆ. ನಿಜವಾಗಿಯೂ ನೋಡಿ, ನೀರು ಸ್ಲೋಪ್ಗೆ ಹರಿಯುತ್ತೆ ಸ್ವಭಾವ, ಹಾಗೆ ಈ ಮನಸ್ಸು ಕೆಳಗಡೆ ಹರಿಯುತ್ತೆ. ರಾಂಗ್ ರೂಟ್ಗೆ ಹೋಗ್ಲಿಕ್ಕೆ ಮನಸ್ಸಿಗೆ ಇಚ್ಛೆ. ಸುಮ್ಮನೆ ನಿಮಗೆ ನೆನಪುಳಿಲಿ ಅಂತ ಒಂದು ಉದಾಹರಣೆ ಹೇಳ್ತೇನೆ. ಮನೆಯಲ್ಲಿ ಹೆಂಡತಿ ಅಥವಾ ಅಮ್ಮ, ಮಗ ಬರ್ತಾನೆ, ಗಂಡ ಬರ್ತಾನೆ, ಮಕ್ಕಳು ಬರ್ತಾರೆ ಅಂತ ಎಷ್ಟು ಪರಿಶುದ್ಧವಾಗಿ ಅಡುಗೆಯನ್ನ ತಯಾರು ಮಾಡಿರ್ತಾರೆ.
ಪ್ರತಿಯೊಂದರಲ್ಲಿಯೂ ಪರಿಶುದ್ಧತೆ. ಒಂದು ಕೊತ್ತಂಬರಿ ಸೊಪ್ಪು ಹಾಕಬೇಕಾದ್ರೂ ತೊಳೆದು, ತಂದ ತರಕಾರಿ ತೊಳೆದು ಒರೆಸಿ ಎಷ್ಟೆಲ್ಲ ಮಾಡ್ತಾರೆ. ಆದರೆ ಆ ಅಡುಗೆ ನಿಮ್ಗೆ ವಾಸನೆ ಬರೋದೇ ಇಲ್ಲ. ಅದೇ ನೀವು ಹೊರಗೆ ಹೊರಟ್ರೆ 3 ರೋಡ್ ಆಚೆ ಮಾಡುವ ಬೀದಿ ಬೋಂಡದ ವಾಸನೆ ಬೇಡ ಅಂದ್ರೂ ಮೂಗು ಹೊಡೆದು ಹೊಡೆಯುತ್ತೆ. ಅದು ಬೋಂಡದ ಮಹಿಮಾ ಅಲ್ಲ, ನಿಮ್ಮ ಮೂಗಿನ ಸ್ವಭಾವ. ಅದೇನಂದ್ರೆ ಎತ್ತರಕ್ಕೆ ಏರುವ ಯೋಗ್ಯತೆ ಇಲ್ಲ. ಆ ಮನಸ್ಸು ಯಾವಾಗಲೂ ಡೌನ್ಗೆನೆ, ಕೆಟ್ಟ ಪದಾರ್ಥದ ಕಡೆಗೆ ಜಾರೋದೇ ಅದರ ಸ್ವಭಾವ. ನೀರು ಕೆಳಗೆ ಹರಿಲಿಕ್ಕೆ ಏನು ಬೇಕಿಲ್ಲ. ಅದೇ ಕೆಳಗೆ ಹರಿಯುವ ನೀರು ಮೇಲೆ ಬರಬೇಕಂದ್ರೆ ಯಂತ್ರ ಬೇಕು. ಹಾಗೆ ಕೆಳಗೆ ದೇವರನ್ನು ಬಿಟ್ಟು ಕೆಳಗೆ ಹರಿಯುವ ಮನಸ್ಸು ಭಗವಂತನ ಕಡೆ ಏರ್ಬೇಕಂದ್ರೆ ಭಾಗವತ ಬೇಕು. ಭಾಗವತ ಕೇಳಿದವರ ಮನಸ್ಸು ನೀಚ ಪ್ರವೃತ್ತಿ ಮಾಡೋಲ್ಲ, ಕೆಳಗಡೆ ಹೋಗಲ್ಲ, ಎತ್ತರಕ್ಕೆ ಏರುತ್ತೆ. ಬರೀ ಅದೇ ಏರಲ್ಲ, ನಿಮ್ಮನ್ನೂ ಏರಿಸುತ್ತೆ. ಜೀವನದಲ್ಲಿ ಎತ್ತರಕ್ಕೆ ಏರುವ ಬಯಕೆ ಇರುವವರು ನಿಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. ಪರಿಶುದ್ಧವಾದ ಮನಸ್ಸು ಭಗವಂತನ ಅಂಗಳ, ಭಗವಂತನ ವಿಹಾರಕ್ಕೆ ಯೋಗ್ಯವಾದ ಸ್ಥಳ ಆಗಬೇಕಂತಾದ್ರೆ ನಿರ್ಮಲವಾದ ಮನಸ್ಸು ಬೇಕು. ಭಗವಂತ ನೋಡೋದು ನಿಮ್ಮ ಐಶ್ವರ್ಯ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ. ನೀವೆಷ್ಟು ಐಶ್ವರ್ಯವಂತರು, ಎಷ್ಟು ಓದ್ಕೊಂಡಿದ್ದೀರಿ, ಇದ್ಯಾವುದು ರೆಕಗ್ನೈಸ್ ದೇವರು ಮಾಡಲ್ಲ. ನಿಮ್ಮಲ್ಲಿ ನಿರ್ಮಲವಾದ ಮನಸ್ಸಿದೆಯಾ? ಮನಸ್ಸಿನ ಒಳಗೆ ಕೊಳಕು ಇಲ್ವಾ? ಯಾವುದು ಮನಸ್ಸಿನ ಕೊಳಕು? ಯಾವುದು? ಮುಂದೆ ತೃತೀಯ ಸ್ಕಂದದಲ್ಲಿ ಬರುತ್ತೆ. ಮನಸ್ಸಿನಲ್ಲಿ ಇರುವ ಕೊಳಕು ಎರಡೇ ಎರಡು. ಒಂದು ನಾನು, ಇನ್ನೊಂದು ನಂದು, ಅಹಂಕಾರ, ಮಮಕಾರ. ಇದು ಎರಡು ಕ್ಲೀನ್ ಆಗಬೇಕಾದ್ರೆ ಭಾಗವತ ಕೇಳಬೇಕು. ಭಾಗವತ ಕೇಳ್ತಾ ಕೇಳ್ತಾ ನಂದೇನದು ಸ್ವಾಮಿ, ನಿಂದೇ ಇದಲ್ಲ, ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಹಿಂದೆ ಬಾಹೋದಲ್ಲ ಅಂತಹ ಭಗವಂತನಿಗೆ ದಾಸನಾಗೋ. ಎಷ್ಟು ಜನ್ಮ ಕಳೆದು ಈ ಜನ್ಮ ಬಂದಿದೆ, ಹಳೆ ಜನ್ಮದಂತೆ ಹಾಳಾಗಬೇಡ, ವಿಶೇಷನಾಗು ಅಂತ ತಿಳಿಸಿಕೊಡುವಂಥದ್ದು ಶ್ರೀಮದ್ ಭಾಗವತ. ವೇದವ್ಯಾಸ ದೇವರು ಇಂತಹ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಇದನ್ನ 7 ದಿನದಲ್ಲಿ ಹೇಳುವ ಸಾಹಸ, ಭಾರಿ ಸಾಹಸ ಇದು. ಯಾಕಂದ್ರೆ 344 ಅಧ್ಯಾಯ ಇದೆ, 18,000 ಶ್ಲೋಕಗಳಿದೆ. ಎಷ್ಟು ಶ್ಲೋಕ ಹೇಳೋದು? 2 ಗಂಟೆ ಒಳಗೆ, 1.5 ಗಂಟೆ ಒಳಗೆ. ನೀವು ಕೇಳ್ತೀನಿ ಅಂದ್ರೂ ಹೇಳಲಿಕ್ಕೆ ನಂಗೆ ಬ್ಯಾಟ್ರಿ ಡೌನ್ ಆಗುತ್ತೆ. ನಾನೇನು ಉತ್ಸಾಹದಲ್ಲಿ ಹೇಳಿದ್ರು ನಿಮಗೆ ಬ್ಯಾಟ್ರಿ ಡೌನ್ ಆಗಿ ಎದ್ದು ಹೋಗ್ಬಿಡ್ತೀನಿ. ಹಾಗಾಗಿ ಅದು ನಿಜವಾಗಿ ಅಷ್ಟನ್ನು ಹೇಳುವ ಕೇಳುವ ಯೋಗ್ಯತೆ ಜಗತ್ತಲ್ಲಿ ಇಬ್ಬರಿಗೆ. ಒಂದು ಹೇಳಿದ ಶುಕಾಚಾರ್ಯರಿಗೆ, ಇನ್ನೊಂದು ಕೇಳಿದ ಪರೀಕ್ಷಿತನಿಗೆ. ಪರೀಕ್ಷಿತ ಮತ್ತು ಶುಕಾಚಾರ್ಯರು ಅದಕ್ಕಾಗಿಯೇ ಹುಟ್ಟಿ ಬಂದವರು, ಅದಕ್ಕಾಗಿಯೇ ಇದ್ದವರು, ಅದನ್ನು ಕೇಳಿದವರು. ನಾವು ಅದಕ್ಕಾಗಿ ಬಂದವರಲ್ಲ, ಯಾವುದಕ್ಕೋ ಬಂದವರು. ಏನೋ ಜನ್ಮಾಂತರದ ಪುಣ್ಯ 7 ಗಂಟೆಗಳ ಕಾಲ ಕೇಳುವ ಭಾಗ್ಯವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಎಷ್ಟು ಕತೆ ಹೇಳಲಿಕ್ಕೆ ಸಾಧ್ಯ ಇದೆ ಅಷ್ಟು ಹೇಳುವ ಪ್ರಯತ್ನ ಮಾಡ್ತೇನೆ. ನಾನು ಹೇಳೋದಕ್ಕಿಂತಲೂ ನೀವು ಕೇಳೋರು ಹೇಗೆ ಕೇಳಬೇಕು ಅನ್ನೋದು ತಿಳಿದು ಕೇಳಬೇಕಂತ. ಕೇಳೋರಲ್ಲಿ ಕೆಲವು ಕ್ವಾಲಿಟಿ ಇರಬೇಕಂತ. ಆ ಕ್ವಾಲಿಟಿ ಇಟ್ಕೊಂಡು ಕೇಳಿದಾಗ ಮಾತ್ರ ಕೇಳಿದ್ದು ಸಾರ್ಥಕ ಆಗುತ್ತೆ. ಭಗವಂತ ಬಂದು ಹೃದಯದಲ್ಲಿ ನಿಲ್ತಾನೆ. ಹಾಗಾದ್ರೆ ಹೇಗೆ ಕೇಳಬೇಕು? ಇದು ಸ್ಕಾಂದ ಪುರಾಣ ವೈಷ್ಣವ ಕಾಂಡದ ಒಳಗೆ ಪುರಾಣ ಕೇಳುವವರು ಹೇಗಿರಬೇಕು, ಯಾವ ಗುಣವನ್ನ ತಾವು ಪುರಾಣ ಕೇಳುವ ಕಾಲಕ್ಕೆ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಕೇಳುವವರಲ್ಲಿ 2 ಥರ ಜನ, ಉತ್ತಮರು, ಅಧಮರು ಅಂತ. ಮಧ್ಯಮರು ಇಲ್ಲೇ ಇಲ್ಲ. ಉತ್ತಮರು ಇಲ್ಲ, ಫಸ್ಟ್ ಅಥವಾ ಫೇಲ್, ಪಾಸ್ ಅಥವಾ ಫೇಲ್, ಇಷ್ಟೇ. ಅದು ಯಾರು ಉತ್ತಮರು ಯಾರು ಅಂದ್ರೆ ಪ್ರಬರಶ್ಚಾತಕೋ ಹಂಸಃ ಶುಕೋ ಮೀನಾದಯಸ್ತಥಾ. ಇಲ್ಲಿ 4 ಪ್ರಾಣಿಗಳ ಹೆಸರು ಹೇಳ್ತಾರೆ. ಆ ಪ್ರಾಣಿಗಳಲ್ಲಿ ಒಂದೊಂದು ಗುಣ ಇದೆ. ಆ ಗುಣವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಪುರಾಣ ಕೇಳಬೇಕಂತ. ಅದರಲ್ಲಿ ಉತ್ತಮವಾದ್ದು
ಯಾರು ಚೆನ್ನಾಗಿ ಕೇಳುವವರು ಯಾರು ಅಂದರೆ ಚಾತಕ ಪಕ್ಷಿ ಅಂತೆ. ಅದೊಂದು ಪಕ್ಷಿ. ಅದೇನಂದರೆ ಇಡೀ ಜೀವನದಲ್ಲಿ ನೀರು ಕುಡಿಯಲ್ಲ. ಅದು ನೀರು ಕುಡಿಬೇಕಾದ್ರೆ ಮಳೆ ನೀರನ್ನೇ ಕುಡಿಯತ್ತ. ಮಳೆ ಬಂದಾಗ ಮಾತ್ರ ಬಾಯಿ ಬಿಡುತ್ತೆ. ಇನ್ಯಾವ ಕಾರಣಕ್ಕೂ ನೀರು ಕುಡಿಬೇಕು ಅಂತ ಜನ್ಮದಲ್ಲಿ ಅನ್ಕೊಳ್ಳೋದು. ಈ ಗುಣವನ್ನ ನಾವು ಪುರಾಣ ಕೇಳುವಾಗ ಇಟ್ಕೊಂಡು ಕೇಳಬೇಕಂತೆ. ಇವನು ಟಾಪ್, ಕೇಳೋದ್ರಲ್ಲೇ ನಂಬರ್ 1 ಅಂತ. ಏನಿದರ ಅರ್ಥ ಅಂದ್ರೆ ಈ ಕಿವಿ ಹಿಂದೆ ಮುಂದೆ ಬರುವ ಸೌಂಡ್ಗೆ ಓಪನ್ ಆಗಬಾರದು. ಈ ಕಿವಿ ಪುರಾಣದಲ್ಲಿ ಬರುವ ಶಬ್ದಕ್ಕೆ ಮಾತ್ರ ಕೇಳಿಸ್ಕೊಳ್ಬೇಕು. ಯಾಕೆಂದ್ರೆ ಒಂದು ಸಭೆ 4 ಜನ ಅಂದ್ರೆ ಮಾತುಕತೆ, ಎಲ್ಲೋ ಒಂದು ಮಾತು ನಡೀತಾ ಇರುತ್ತೆ. ಸಾಮಾನ್ಯ ಪ್ರವಚನ ನಡೆಯುವ ಹಾಲಲ್ಲಿ ಎಲ್ಲಿಯಾದ್ರೂ ಒಂದು ಸೌಂಡ್ ಆದ್ರೆ ಎಲ್ಲರ ತಲೆ ಆ ಕಡೆ ತಿರುಗುತ್ತೆ. ಹಾಗೆ ತಿರುಗಬಾರ್ದು. ಬೇಕಾದ ಶಬ್ದ ಬೀಳಿ, ಬೇಕಾದಾಗೋಗ್ಲಿ, ನಿಮ್ಮ ಕಿವಿ ಮಾತ್ರ ಯಾವ ಸೌಂಡನ್ನು ಕೇಳಬೇಕಂದ್ರೆ ಜಾತಕ ಪಕ್ಷಿ ಸಿಕ್ಕಿದ ನೀರನ್ನ ಹೇಗೆ ಕುಡಿಯಲ್ವೋ, ಮಳೆ ನೀರು ಮಾತ್ರ ಕುಡಿಯುತ್ತೋ, ಭಾಗವತಕ್ಕೆ ಬಂದು 1.5 ಗಂಟೆ ಕೂತಾಗ ಭಾಗವತ ಬಿಟ್ಟು ಬೇರೆ ಯಾವ ಶಬ್ದವನ್ನು ಕಿವಿಗೆ ಹಾಕೊಳ್ಬಾರ್ದು. ಇದು ಜಾತಕ ಪಕ್ಷಿ. ಕೆಲವು ಸತಿ ಪುರಾಣಕ್ಕೆ ಬರುವಾಗ ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಿರ್ತಾರೆ. ಬರೋದು ಒಳ್ಳೇದೇ. ನೀವು ಬರುವಾಗ ಇನ್ಯಾರೋ ಒಬ್ರು ಬಂದು ಕೂತಿರ್ತಾರೆ. ಇಬ್ರಿಗೂ ಮಾತುಕತೆ ಶುರುವಾಗ್ಬಿಡುತ್ತೆ. ಅದು ಒಳಗೆ ಬಂದಿರಲ್ಲ, ಹೊರಗೇನೆ. ಎಷ್ಟು ಮಾತುಕತೆ ಆಗುತ್ತೆ ಅಂದ್ರೆ ಪುರಾಣಕ್ಕೆ ಬಂದ ಆಚಾರ ಪುರಾಣ ಹೇಳಿ ವಾಪಸ್ ಹೋದ್ರು ಅವ್ರ ಮಾತು ಮುಗಿಯೋದು. ಆ ಮಾತಿಗೆಲ್ಲ, ಅಕ್ಕಪಕ್ಕದವರ ಮಾತಿಗೆಲ್ಲ ಕಿವಿ ಕೊಡಬಾರ್ದು. ವೇದವ್ಯಾಸ ದೇವರ ಮಾತಿಗೆ ಕಿವಿ ಕೊಡಬೇಕು. ಇದು ಜಾತಕ ಪಕ್ಷಿಯಲ್ಲಿ ಇರುವಂತಹ ಒಂದು ಒಳ್ಳೆಯ ಗುಣ. ಆ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶಾಸ್ತ್ರದ ಶ್ರವಣವನ್ನ ಮಾಡಬೇಕು. ಇನ್ನು 2ನೇದು ಹಂಸ ಪಕ್ಷಿ. ಹಂಸ ಪಕ್ಷಿಯಂತೆ ಪುರಾಣ ಕೇಳಬೇಕು. ಏನು ಹಂಸ ಪಕ್ಷಿ ಸ್ಪೆಷಾಲಿಟಿ? ಹಂಸ ಇದೆಯಲ್ಲ, ಸಂಸ್ಕೃತದಲ್ಲಿ ಒಂದು ನ್ಯಾಯ, ಹಂಸ ಕ್ಷೀರ ನ್ಯಾಯ ಅಂತ. ನೀವು ಆಗ್ತಾನೆ ಹಸುವಿನ ಹಾಲನ್ನ ಕರೆದು ಆ ಹಂಸ ಪಕ್ಷಿಯ ಮುಂದೆ ಇಟ್ರೆ, ಹಂಸ ಆ ಹಾಲಿನ ಒಳಗೆ ಬೆರೆತ ನೀರನ್ನು ಬಿಟ್ಟು ಕೇವಲ ಹಾಲನ್ನು ಮಾತ್ರ ತೆಗೆದುಕೊಳ್ಳುವ ಯೋಗ್ಯತೆ ಹಂಸಕ್ಕೆ ಮಾತ್ರ, ಬೇರೆ ಯಾರಿಗಿಲ್ಲ. ಆಗ್ತಾನೆ ಹಸುವಿನ ಕೆಚ್ಚಲಿನಿಂದ ಕರೆದ ಹಾಲನ್ನು ಇಟ್ಟರು ಅದರ ಒಳಗೆ ಬೆರೆತ ನೀರನ್ನ ಬೇರೆ ಮಾಡಿ ಕೇವಲ ಹಾಲಿನ ಭಾಗವನ್ನ ಹೀರುವ ಶಕ್ತಿ ಹಂಸಕ್ಕೆ. ಈಗ ನೀವು ಯಾರು ನೋಡಿಲ್ಲ ಆ ಪಕ್ಷಿ, ನಾನು ನೋಡಿಲ್ಲ. ಅದ್ರ ಬದಲಿ ನಿಮ್ಗೊಂದು ಹೇಳ್ತೇನೆ. ನೀವು ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದ್ರು ಹೂವಿನ ಒಳಗಿರುವ ಹನಿ, ಜೇನು, ಅದು ತೆಗೆಯೋದು ಯಾವುದು? ಹುಳ. ಇಲ್ಲಾಚಾರೆ ನಮಗದು ಮಡಿಗೆ ಬರಲ್ಲ, ನಾವು ಹೂವೇ ತಂದು ಮಿಕ್ಸಿಗೆ ಹಾಕಿ ಜೇನುತುಪ್ಪ ತೆಕ್ಕೊಳ್ತೀವಿ. ಯಾರಿಗಾರು ಹೂವಲ್ಲಿರೋ ಜೇನುತುಪ್ಪ ಬೇರೆ ಮಾಡ್ಲಿಕ್ಕೆ ಬರುತ್ತಾ? ಯಾವ ಟೆಕ್ನಾಲಜಿಗೂ ಇಲ್ಲ. ಹೇಗೆ ಹೂವಿನ ಒಳಗೆ ಬೆರೆತ ಮಕರಂದವನ್ನ ಹೂವು ಹಾಳಾಗದ ಹಾಗೆ ಹೂವಿನ ಒಳಗಿಂದ ತೆಗೆದು ಸಂಗ್ರಹ ಮಾಡುವ ಶಕ್ತಿ ಅದಕ್ಕಿದೆಯೋ, ದೇವರು ಹಾಗೆ ಹಂಸ ಪಕ್ಷಿಗೆ ಕೊಟ್ಟದ್ದು ಹಾಲಿನ ಒಳಗೆ ಬೆರೆತ ನೀರನ್ನು ಬೇರೆ ಮಾಡಿ ಕೇವಲ ಹಾಲನ್ನ ಸ್ವೀಕಾರ ಮಾಡುತ್ತೆ. ನಮಗೂ ಶಕ್ತಿ ಇದೆ, ನಾವೇನು ಕಡಿಮೆ ಇಲ್ಲ. ನಾವು ನೀರು ಬೇರೆ ಮಾಡಲ್ಲ, ಬೇರೆ ಇರೋ ನೀರು ಬೇಕಾದ್ರೆ ಬೆರೆಸ್ತೀವಿ. ಬೆರೆಸೋದ್ರೊಳಗೆ ನಾವು ಭಾರಿ ಫೇಮಸ್. ಬೆಳಗಾಗೆದ್ದು ಕಪ್ಪು ಬಿಳಿ 2 ಬೆರೆಸಿ ಕುಡಿತೀವಿ. ಇನ್ನೇನೋ ಒಟ್ಟು ಬೆರೆಸಿ 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 ಮಾತಾಡುವಾಗ ಬೆರೆಸಿ ಮಾತಾಡ್ತೀವಿ. ಎಲ್ಲ ಬೆರೆಸಕ್ಕೆ ಬರುತ್ತೆ ವಿನ ಬೇರೆ ಮಾಡಲಿಕ್ಕೆ, ಬೆರೆತದ್ದನ್ನು ಬೇರೆ ಮಾಡಿ ತೋರಿಸ್ಲಿಕ್ಕೆ ಬರೋದು. ಇದರಿಂದ ನಾವೇನು ಕಲಿಬೇಕು? ಪುರಾಣ ಕೇಳೋರು ಏನು ತಿಳಿಬೇಕು? ಹಂಸ ಪಕ್ಷಿಯಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂದರೆ, ಈ ಭಾಗವತ ಹೇಳುವಾಗ ಪ್ರಮೇಯ, ಏನಾದರೂ ಒಂದು ವಿಷಯ ನಿರೂಪಣೆ ಮಾಡುವಾಗ ನಿಮಗೆ ನಾವೇನೋ ಲೌಕಿಕದ ಒಂದು ಉದಾಹರಣೆ ಕೊಟ್ಟಿರ್ತೀವಿ. ನೀವು ಭಾಗವತ ಮರೆತು ಬರೀ ಉದಾಹರಣೆ ಹಿಡ್ಕೊಂಡೇ ಹೊರಟ್ಬಿಟ್ರೆ, ಆಚಾರ ಚೆನ್ನಾಗಿ ಹೇಳಿದ್ರು, ಎಕ್ಸಾಂಪಲ್ ಹೇಳಲಿಕ್ಕೆ ನಾನು ಬಂದದ್ದಲ್ಲ, ಭಾಗವತ ಹೇಳಲಿಕ್ಕೆ.
ಮಗು ಔಷಧಿ ತಿನ್ನದಿರುವಾಗ ಒಂದು ಕೈಯಲ್ಲಿ ಸಿಹಿ ತೋರಿಸಿ ಸಿಹಿಗೆ ಬಾಯಿ ಬಿಟ್ಟಾಗ ಔಷಧಿ ಹಾಕುವ ಅಮ್ಮನಂತೆ ಅಲ್ಲಿ ಮುಖ್ಯ ಸಿಹಿ ಅಲ್ಲ, ಔಷಧಿ ಮುಖ್ಯ. ನಿಮಗೆ ಬಾಯಿ ಬಿಡಲ್ಲ ಅಂತ ಹೇಳಿ ನಾನು ಏನು ಹೇಳಿದೆ ಬರೀ ಶ್ಲೋಕ ಹೇಳ್ತಾ ಬರೀ ಅರ್ಥ ಹೇಳ್ತಾ ಹೋಗ್ಬಿಟ್ರೆ ಎಲ್ಲ ನಿದ್ದೆ ಮಾಡಿಬಿಡ್ತೀನಿ. ಹಾಗೆ ನಿದ್ದೆ ಮಾಡಬಾರ್ದು, ಎಚ್ಚರಿಕೆ ಇರಲಿ. ನಿಮಗೆ ಅಕ್ಕಪಕ್ಕದ ಉದಾಹರಣೆಗಳನ್ನು ಕೊಟ್ಟಾಗ ಹೋ ಇದು ನಮ್ಮ ಕತೆ ಅನ್ನುವ ಎಚ್ಚರಿಕೆಗಾಗಿ ಕೊಟ್ಟದ್ದೇ ವಿನ ಅದು ಭಾಗವತ ಅಲ್ಲ. ಭಾಗವತ ಹೇಳುವಾಗ ಯಾವುದು ಭಾಗವತ, ಯಾವುದಲ್ಲ, ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು, ಯಾವುದು ಸಾರ, ಯಾವುದು ಅಸಾರವಾದದ್ದು, ಇದನ್ನ ತಿಳಿದು ಹಂಸ ಕ್ಷೀರ ನ್ಯಾಯದಂತೆ ಹಂಸ ಪಕ್ಷಿಯಂತೆ ನಾವು ಭಾಗವತವನ್ನು ಶ್ರವಣ ಮಾಡಬೇಕು. ಮೂರನೇದು ಗಿಣಿ. ಆ ಗಿಣಿ ಏನಂದ್ರೆ ಅದಕ್ಕೆ ಏನೂ ಗೊತ್ತಿಲ್ಲ, ಹೇಳ್ಕೊಟ್ಟದ್ದನ್ನ ಚಾಚೂ ತಪ್ಪದೆ ಹೇಳುತ್ತೆ. ಹಾಗೆ ನಾವು ಪುರಾಣ ಹೇಗೆ ಕೇಳಬೇಕಂದ್ರೆ ಮನೆಗೆ ಹೋಗಿ ನಮ್ಮನೆಯವರು ನಮ್ಮನ್ನು ಯಾರಾದರೂ ಏನು ಹೇಳಿದ್ರು ಹೇಳಿ ಅಂದರೆ ಇಲ್ಲಿ ಕೇಳಿದ್ದನ್ನ ಚಾಚೂ ತಪ್ಪದೆ ಹೇಳೋ ಹಾಗೆ ಕೇಳಬೇಕು. ನಮ್ಗೆ ಹಂಗೆ ಹೇಳಕ್ಕೆ ಬರೋದೇ ಇಲ್ಲ. ನಾವು ಸುಮ್ಮನೆ ಮನೆಗೆ ಹೋಗಿ ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಹೇಳಿದ್ರು ಅಂತಿರ್ತಾರೆ. ಏನು ಹೇಳಿದ್ರು ಅದು ಆಚಾರ ಬಾಯಲ್ಲೇ ಕೇಳಬೇಕು ಅಂತ. ಇನ್ಯಾಕೆ ನಿಮಗೆಲ್ಲ ಬಾಯಿ ಕೊಟ್ಟಿಲ್ವಾ? ಕೊಟ್ಟರು ಹೇಳಕ್ಕೆ ಬರಲ್ಲಲ್ಲ. ಯಾಕೆ? ಗಿಣಿ ಥರ ಕೇಳಲಿಲ್ಲ. ಗಿಣಿಗೆ ಏನು ಹೇಳ್ಕೊಡ್ತೀರಿ ಅಷ್ಟನ್ನೇ. ಈ ಗಿಣಿಗೆ ಬುದ್ಧಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆಚಾರ್ಯ ಏನೋ ಹೇಳಿರ್ತಾರೆ, ಅದಕ್ಕೆ ಮನೆಗೆ ಹೋಗಿ ಇನ್ನೇನೋ ಸೇರಿಸಿ ಕಲರಿಂಗ್ ಮಾಡಿ ನೀವು ಹೇಳಿಬಿಡೋದು. ಆಚಾರ ಹಾಗೆ ಹೇಳೇ ಇರೋದು, ಅದಂತೂ ಮಾಡಬಾರ್ದು. ನಿಮಗೆ ತಿಳಿದಿದ್ರೆ ತಿಳಿದದ್ದನ್ನು ಹೇಳಬೇಕು, ಇಲ್ದಿದ್ರೆ ಹೇಳದಿದ್ರೂ ಪರವಾಗಿಲ್ಲ. ಆದರೆ ಗಿಣಿಯ ಕ್ವಾಲಿಟಿ ಏನಂದರೆ ಏನು ಕೇಳುತ್ತೆ ಅದನ್ನು ರಿಪೀಟ್ ಮಾಡುತ್ತೆ. ಕಥೆ ಇನ್ನೊಂದೇನೆಂದರೆ ನಾವು ಪುರಾಣ ಹೇಗೆ ಕೇಳಬೇಕಂದ್ರೆ ಮತ್ತೆ ಕೇಳಿದರೆ ಹೇಳುವ ಹಾಗೆ ಕೇಳಬೇಕು. ನಿಮ್ಮನ್ನು ಯಾರಾದರೂ ಮನೆಗೆ ಹೋಗಿ ಮತ್ತೆ ಕೇಳಿದರೆ ಹೇಳುವ ಹಾಗೆ ಕೇಳಬೇಕು. ಹೇಳುವ ಹಾಗೆ ಕೇಳಬೇಕಾದ್ರೆ ಮನಪೂರ್ವಕವಾಗಿ ಕೇಳಿದರೆ ಮಾತ್ರ. ಮನಸ್ಸೊಂದು ಕಡೆ ಇದ್ದು ದೇಹ ಒಂದು ಕಡೆ ಇದ್ದು ಬರೀ ಕೇಳ್ತಾ ಕೂತಿದ್ರೆ ಅದೇನು ಪ್ರಯೋಜನ ಆಗಲ್ಲ. ಮನಪೂರ್ವಕವಾಗಿ ಕೇಳಬೇಕು, ಅಂದಾಗ ಮಾತ್ರ ಅದು ಹೇಳಲಿಕ್ಕೆ ಬರುತ್ತೆ. ಇನ್ನು ನಾಲ್ಕನೇದು ಯಾವುದು ಅಂದರೆ ಇದು ಬಹಳ ಮುಖ್ಯವಾದ ಮೀನು. ಮೀನಿನಂತೆ ಪ್ರವಚನ ಕೇಳಬೇಕು. ನಾವೆಲ್ಲ ಮೀನು ನೋಡಿದ್ದೀವಿ. ಏನದರ ಸ್ಪೆಷಾಲಿಟಿ ಅಂದರೆ ಮೀನಿಗೆ ರೆಪ್ಪೆ ಇಲ್ಲ, ಅದು ಕಣ್ಣೇ ಮುಚ್ಚಲ್ಲ. ನೀವು ಅಷ್ಟೇ ಪುರಾಣಕ್ಕೆ ಕೂತಾಗ ಏನು ಮಾಡಬಾರ್ದು, ಇದೊಂದೇ ಕಷ್ಟ ಆಚಾರ್ಯ. 3 ಓಕೆ, 4ನೇದು ಯಾಕೆ ಅಂತ ಕೇಳಬೇಡಿ. ನೀವು ನೋಡಿ ಪುರಾಣಕ್ಕೆ ಕೂತಾಗ ನಿಮಗೆ ಎಕ್ಸಾಕ್ಟ್ ಯಾರಾದರೂ ನಿಮ್ಮ ಕಣ್ಣಿಗೆ ಅಡ್ಡ ಕೂತಿದ್ರೆ ನೀವೇನು ಮಾಡ್ತೀರಿ? ಪಕ್ಕಕ್ಕೆ ಬನ್ನಿ, ಪಕ್ಕಕ್ಕೆ ಬನ್ನಿ. ಅವರು ಸಿಟ್ಟಿಗೆದ್ದು ನೀವು ಪುರಾಣ ಕಣ್ಣಿಂದ ಕೇಳ್ತೀರಾ ಕಿವಿಯಿಂದ ಕೇಳ್ತೀರಾ ಅಂತ ಕೇಳಿದ್ರೆ, ಕಿವಿಯಿಂದ ಕೇಳೋದಾದ್ರೂ ಕಣ್ಣಿಂದ ಹೇಳೋರು ನೋಡ್ಬೇಕು. ನೋಡದೇ ಇದ್ರೆ ನಿಮ್ಮ ಕಣ್ಣು ತನಗೆ ತಾನೇ ಮುಚ್ಕೊಂಡು ಬಿಡುತ್ತೆ. ನೀವು 1 ನಿಮಿಷ ಮುಚ್ಚಿದ್ರೆ ಸಾಕು, ಮಿಕ್ಕಿದ್ದು ಕಣ್ಣು ನೋಡ್ಕೊಳ್ಳುತ್ತೆ. ಸಾಕು, ಹೇಳ್ಕೊಂಡು ಹೋಗ್ಬಿಡ್ತೀನಿ ಅಂತ. ಸೀದಾ ನಾವು ಈ ಆರಂಭದಲ್ಲಿ ಒಂದ್ಸತಿ ಮಂಗಳಾರತಿ, ಕಡೆಯಲ್ಲಿ ಒಂದ್ಸತಿ ಯಾಕೆ ಮಂಗಳಾರತಿ ಮಾಡ್ತೀವಿ ಅಂದರೆ ನಿದ್ದೆ ಸ್ಟಾರ್ಟ್ ಅಂತ ಫಸ್ಟ್ ಮಂಗಳಾರತಿ, ಎಲ್ಲ ಆಯಿತು ಹೇಳಿ ಇರ್ಲಿಕ್ಕೆ ಲಾಸ್ಟ್ ಮಂಗಳ. ಹಾಗಾಗಬಾರ್ದು ಅಂತಾದರೆ ಕಣ್ಣನ್ನು ಎಂದೂ ಮುಚ್ಚಬಾರ್ದು. 1 ಕ್ಷಣ ಕಣ್ಣು ಮುಚ್ಚಿದ್ರು ಎಳ್ಕೊಂಡೇ ಹೋಗ್ಬಿಡುತ್ತೆ. ಎಂಥ ನಿದ್ದೆ ಬಾರದಿದ್ದವ್ರಿಗೂ ನಿದ್ದೆ ಬರೋ ಜಾಗ ಅಂದರೆ ಯಾವುದದು? ಪ್ರವಚನದ ಕಾಲ, ಪ್ರವಚನದ ಸ್ಥಳ. ನಿದ್ದೆನೇ ಬರಲ್ಲ, ಅವರು ಕೂಡ ಆರಾಮ್ ನಿದ್ದೆ ಮಾಡಬಹುದಾದ ಜಾಗ. ಹಾಗಾಗಬಾರ್ದು ಅಂತಾದರೆ 1 ನಿಮಿಷ ಕೂಡ ಕಣ್ಣು ಮುಚ್ಚಬಾರದು ಅಂತ ತಿಳಿಸ್ಕೊಡ್ತಾರೆ. ಇದು ಕೇಳುವವರಲ್ಲಿ ಇರಬೇಕಾದಂತಹ ಗುಣ. ದೇವರು ಯಾರ್ಯಾರಿಗೆ ಎಷ್ಟೆಷ್ಟು ಗುಣ ಕೊಡ್ತಾನೋ ಅಷ್ಟಷ್ಟು ಕ್ವಾಲಿಟಿಯಲ್ಲಿ ಭಾಗವತ ಕೇಳುವಂತಹ ಪ್ರಯತ್ನ ನೀವು ಮಾಡಿ. ಯಥಾಶಕ್ತಿ ಯಥಾವತಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ವೇದವ್ಯಾಸ ದೇವರಿಂದ ರಚಿತವಾದಂತಹ ಶ್ರೀಮದ್ ಭಾಗವತ ಏನಿದೆ
ಅದರ ಮಹಿಮೆ ಅದನ್ನು ಮೊದಲು ಶ್ರವಣ ಮಾಡಬೇಕಂತ. 18 ಪುರಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಪದ್ಮ ಪುರಾಣ, ಆ ಪದ್ಮ ಪುರಾಣ ಈ ಭಾಗವತದ ಮಹಿಮೆಯನ್ನ ವರ್ಣನೆ ಮಾಡುತ್ತೆ. ಭಾಗವತದ ರಚನೆ ದ್ವಾಪರದ ಕೊನೆಯ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಈ ಭಾಗವತದ ಸಪ್ತಾಹ ಮೊಟ್ಟ ಮೊದಲ ಬಾರಿಗೆ 3 ಸಪ್ತಾಹಗಳ ದಾಖಲೆಯನ್ನ ಪುರಾಣಗಳು ಹೇಳುತ್ತೆ. 30 ವರ್ಷಾದಿಕೆ ಗತೆ ಕಲವು, ಕಲಿಯುಗ ಬಂದು ಕೇವಲ 30 ವರ್ಷ ಆಗಿತ್ತು. ಕಲಿಯುಗ ಬಂದು 30 ವರ್ಷ. ಆಗ ಮೊಟ್ಟ ಮೊದಲ ಬಾರಿಗೆ ಶುಕಾಚಾರ್ಯರು ಗಂಗಾ ನದಿಯ ತೀರದಲ್ಲಿ ಪರೀಕ್ಷಿತ್ ಮಹಾರಾಜನನ್ನ ಕುರಿತು ಈ ಭಾಗವತವನ್ನು ಉಪದೇಶ ಮಾಡಿದರು. ಆಗಿನ್ನು ಕಲಿಯುಗ ಬಂದು 30 ವರ್ಷ ಆಗಿತ್ತು. ಅವರು ಮಾಡಿದ್ದು ಭಾದ್ರಪದ ಮಾಸ, ಅದು ಶುಕ್ಲ ಪಕ್ಷ ನವಮಿಯಿಂದ ಆರಂಭ ಮಾಡಿಕೊಂಡು ಹುಣ್ಣಿಮೆ ಪರ್ಯಂತರವಾಗಿ ಅವರು ಮಾಡಿರ್ತಕ್ಕಂಥದ್ದು. ಈಗ ಅದನ್ನು ಪ್ರೋಷ್ಠಪದಿ ಅಂತ ಕರೀತಾರೆ. ಭಾದ್ರಪದ ಮಾಸದ ಮೊದಲ 15 ದಿನ ಅದಕ್ಕೆ ಪ್ರೋಷ್ಠಪದ ಮಾಸ ಅಂತಾನೆ ಹೆಸರು. ಹಾಗಾಗಿ ಆ ಮಾಸದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ದಾರೆ. 2ನೆಯ ಬಾರಿ ಭಾಗವತ ಸಪ್ತಾಹ ನಡೆದದ್ದು. ಈ ಪರೀಕ್ಷಿತ್ ಮಹಾರಾಜ ಶ್ರವಣ ಮಾಡಿ ಆದಮೇಲೆ 200 ವರ್ಷ ಆಗಿತ್ತು. ಅಂದರೆ ಕಲಿಯುಗ ಬಂದು 230 ವರ್ಷ. ಆ ಸಂದರ್ಭದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಗೋಕರ್ಣ ಅನ್ನುವಂತಹ ಬ್ರಾಹ್ಮಣ ತನ್ನ ಅಣ್ಣನಿಗೆ ಬಂದಂತಹ ಪಿಶಾಚತ್ವ, ಪ್ರೇತತ್ವ ಅದರ ನಿವೃತ್ತಿಗಾಗಿ ಆಷಾಢ ಮಾಸದಲ್ಲಿ ಈ ಭಾಗವತವನ್ನ ಆ ಮಹಾನುಭಾವ ಪ್ರವಚನ ಮಾಡಿದ. 3ನೇ ಬಾರಿ ಮತ್ತೆ 30 ವರ್ಷದ ನಂತರ ಕಲಿಯುಗ ಬಂದು 260 ವರ್ಷ ಆದಾಗ ಬ್ರಹ್ಮದೇವರ ಮಕ್ಕಳಾದ ಸನತ್ ಕುಮಾರರು ಹರಿದ್ವಾರದಲ್ಲಿ, ಇವತ್ತು ಋಷಿಕೇಶದಿಂದ ಮುಂದೆ ಅದು ಆನಂದ ತಟಾಕ ಅಂತ ಒಂದು ಜಾಗ, ನಾರದರನ್ನ ಮುಂದಿಟ್ಟುಕೊಂಡು ಸನತ್ ಕುಮಾರರು 3ನೇ ಬಾರಿ ಈ ಭಾಗವತ ಸಪ್ತಾಹವನ್ನು ಮಾಡಿದ್ದಾರೆ. ಇದು ಪುರಾಣಗಳಲ್ಲಿ ಪ್ರಸಿದ್ಧವಾದಂತಹ 3 ಸಪ್ತಾಹ. ಈ 3 ಸಪ್ತಾಹದಲ್ಲಿ ನಾರದರು ಅವರು ಕಲಿಯುಗ ಆರಂಭ ಆಗಿ ಇನ್ನೂ ಕೆಲವೇ ವರ್ಷ ಆಗಿತ್ತು, 260 ವರ್ಷ ಆಗಿತ್ತು. ಹೇಗಿದೆಯೋ ಕಲಿಯುಗ ನೋಡೋಣ ಅಂತ ಭೂಮಿಗೆ ಬಂದ್ರಂತೆ. ಭೂಮಿಗೆ ಯಾಕೆ ಬಂದರು? ಜ್ಞಾತ್ವಾ ಸರ್ವೋತ್ತಮ ಇತಿ. 14 ಲೋಕದಲ್ಲಿ ಭೂಮಿಯಷ್ಟು ಒಳ್ಳೆಯ ಲೋಕ ಜಗತ್ತಲ್ಲಿಲ್ಲ. ಭೂಲೋಕ, ಭುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಕೆಳಗಡೆ ಅತಲ ವಿತಲ ಸುತ್ತಲ ತಲಾತಲ ಮಹಾತಲ ಪಾತಾಲ. ಈ 14 ಲೋಕದಲ್ಲಿ ಸಾಧನೆಗೆ ಉತ್ತಮವಾದ ಜಾಗ ಯಾವುದಂದ್ರೆ ಭೂಭಾಗ. ನಾರದರು ಮೇಲಿಂದ ಕೆಳಗಿಳಿದು ಬಂದರು. ಕಲಿಯುಗ ಬಂದಿದೆ, ಜನ ಹೇಗಿದ್ದಾರೆ ನೋಡೋಣ ಅಂತ. ಅಂದರೆ ಕಲಿಯುಗ ಆರಂಭ ಆಗಿ 260 ವರ್ಷ 300 ವರ್ಷ ಆಗೋ ತನಕ ನಾರದರು ಬಂದು ಹೋಗಿ ಮಾಡ್ತಾ ಇದ್ರು. ಈಗ ಬರೋದು ಬಿಟ್ಟಿದ್ದು. ಯಾಕಂದ್ರೆ ಈಗ ಬಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಕೇಳ್ತೀವಿ. ಅವ್ರಿಗೆ ಆಧಾರ ದೇವರೇ ಅಲ್ವಾ, ನಮ್ಗೆ ದೇವರ ಆಧಾರ ಅಲ್ಲ. ನೀವು ಕೇಳಿದ ಕಡೆ ಎಲ್ಲ ನಾರಾಯಣ ನಾರಾಯಣ ಅಂದ್ರೆ ನಿಮ್ಮನ್ನು ಬಿಡಲ್ಲ, ಆಧಾರ್ ತೋರಿಸಿ ಅಂತ. ಅದಕ್ಕೆ ಈ ಆಧಾರ್ ಕೇಳ್ತಾರೆ ಅಂದ್ಬಿಟ್ರೆ ನಾರದ್ರು ಬರೋದು ಬಿಟ್ಬಿಟ್ರು. 260 ವರ್ಷ ಆದಾಗ ಅವರು ಬಂದರು. ಎಲ್ಲಿಗೆ ಬಂದರು?
ಅವರೇನು ಮೆಟ್ರೋಪಾಲಿಟನ್ ಸಿಟಿಗೆ ಬರಲಿಲ್ಲ. ಆಗ ಯಾವುದೋ ಆ ಸಿಟಿ ಪಟ್ಟಿ ಇರಲಿಲ್ಲ. ಆಗಿನ ಕಾಲದಲ್ಲೇ ಪ್ರಸಿದ್ಧವಾದ ಪುರಾಣ ಪ್ರಸಿದ್ಧವಾದ ಮೋಕ್ಷ ಕ್ಷೇತ್ರಗಳು ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ ಅಲ್ಲೆಲ್ಲ ಬಂದಿದ್ರು. ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತು ಬಂಧನಂ. ಆ ಸೇತು ಹಿಮಾಚಲ ಪರ್ಯಂತರವಾಗಿ ಸಂಚಾರ ಮಾಡಿದ್ರು. ಎಲ್ಲಿ ಹೋದರೂ ಅವರಿಗೆ ಸಂತೋಷ ಆಗಲೇ ಇಲ್ಲ. ಯಾಕಂದ್ರೆ ಕಲಿಯುಗ ಬಂದ ಆ ಕಾಲದಲ್ಲಿ 260 ವರ್ಷದಲ್ಲೇ ಸತ್ಯಂ ನಾಸ್ತಿ ತಪಂ ಶೌಚಂ ದಯಾ ದಾನಂ ನ ವಿದ್ಯತೆ. ಕಲಿಯುಗ ಬಂದು ಇನ್ನೂ 250 ವರ್ಷ ಆದಾಗಲೇ ಸತ್ಯಂ ನಾಸ್ತಿ, ಆಗಲೇ ಇಲ್ಲ ಅಂದಮೇಲೆ ಈಗ ಎಲ್ಲಿಂದ ತರ್ಬೇಕ್ರಿ? ಆಚಾರ್ಯ ನಿಜ ಹೇಳಿ, ಆಚಾರ್ಯ ನಿಜ ಹೇಳಿ, ಎಲ್ಲಿಂದ ತರ್ಬೇಕು ನಿಜ? ಈಗ ಸತ್ಯ ಉಳಿದಿರೋದು ಎಲ್ಲಿ ಗೊತ್ತಾ? ಸತ್ಯನಾರಾಯಣನ ಶಬ್ದದಲ್ಲಿ ಮಾತ್ರ. ಇನ್ನೆಲ್ಲಿ ಸತ್ಯ ಅನ್ನೋದೇ ಇಲ್ಲ, ಬರೀ ಸುಳ್ಳು ಸುಳ್ಳು ಸುಳ್ಳು. ಕಲಿಯುಗದ ಸ್ವಭಾವವೇ ಹಾಗೆ. ನಾರದರು ಬಂದಾಗಲೇ ಇಂಥ ಪವಿತ್ರ ಕ್ಷೇತ್ರಗಳಲ್ಲಿ ಬರೀ ಸುಳ್ಳು ಸುಳ್ಳು. ಯಾರು ತಪಸ್ ಮಾಡೋರಿಲ್ಲ, ಶೌಚಾಚಾರ ಇಲ್ಲ, ದಯ ಇಲ್ಲ, ದಾನ ಇಲ್ಲ, ಅಲ್ಲ ಏನೂ ಇಲ್ವಾ? ಇದೆ. ಏನಿದೆ? ಉದರಂಬರಿಣೋ ಜೀವಾ, ಹೊಟ್ಟೆ ಹೇಗೆ ತುಂಬಿಸ್ಕೊಳ್ಬೇಕು ಅನ್ನೋದೇ ಮೇನ್. ಇವತ್ತಿಗೂ ನಮ್ಗೆ ಅದೇ ರೀ. ಬೆಳಗ್ಗೆ ಏನು ತಿಂಡಿ, ಮಧ್ಯಾಹ್ನ ಏನು ಊಟ, ಸಾಯಂಕಾಲ ಏನು ಫಳಾರ, ನಾಳೆ ಎಲ್ಲಿ ಊಟ. ಇವತ್ತು ವೈಕುಂಠ, ನಾಳೆ ಬರ್ತ್ಡೇ ಪಾರ್ಟಿ. ಇದ್ರೊಳಗೆ ಕಳೆದೋಯ್ತು. ಅವ್ರಿವ್ರ ಮನೆ ಲಾಡು ತಿಂದು ನಮ್ದು ಒಂದು ದಿವಸ ಲಾಡು ಬೀಳುತ್ತೆ ಅಂತ ಗೊತ್ತೇ ಆಗ. ಉದರಂಬರಿಣೋ ಜೀವಾಹ, ಇವತ್ತೆಲ್ಲ ಊಟ, ನಾಳೆ ಎಲ್ಲೂ ಬರೀ ಹೊಟ್ಟೆ ತುಂಬೋದೇ ಪ್ರೋಗ್ರಾಮ್. ತರೋಣ ಬರೋಣ, ತಿನ್ನೋಣ, ಬೇಗು ಬೆಳಗು, ಊಟದ ಚಿಂತೆ, ಉಂಡ ಮೇಲೆ ಶಯನ. ಇದು ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಇಲ್ಲ. ಇಲ್ಲ ಅಂತೇನಲ್ಲ, ಇನ್ನೂ ಒಂದು ಪ್ರೋಗ್ರಾಮ್ ಇದೆ. ಏನದು? ವಾರಾಕ ಕೂಟ ಭಾಷಿಣ. ಇನ್ನೇನಾದ್ರು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಬರೀ ಹರಟೆ, ಕೆಲ್ಸಕ್ಕೆ ಬಾರದ ಮಾತು. ಟೈಮ್ ಹಿಂದೆಲ್ಲ ಹೀಗೆ ಬರೋರು, ಏನು ಬಂದಿಲ್ಲ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಏನು ಮಾತಾಡೋದೇನು? ದಾಸರು ಹೇಳ್ತಾರೆ, ಹಾಳು ಹರಟೆಗೆ ಹೋಗಬೇಡ. ಯಾಕಂದ್ರೆ ನೀವು ಮಾತಾಡಬೇಕಾದ್ರೆ ವರ್ಡ್ಸ್ ಯೂಸ್ ಆಗಬೇಕು. ಆದರೆ ವರ್ಡಲ್ಲಿರುವ ವರ್ಣಗಳಿದೆಯಲ್ಲ, ಆ ವರ್ಣಗಳು ದೇವರ ವರ್ಣನೆಗಾಗಿದೆ. ಅಂಥ ವರ್ಣಗಳನ್ನು ನೀನು ಪರ್ಸನಲ್ ಯೂಸ್ ಮಾಡಬೇಡ. ಪರ್ಸನಲ್ ಯೂಸ್ ಮಾಡಿದ್ರೆ ಮಿಸ್ಯೂಸ್ ಮಾಡಿದ ಹಾಗೆ. ನಾವು ಏನು ಕೆಲಸಕ್ಕೆ ಬಾರದ ಮಾತನ್ನೇ ಗಂಟೆಗಟ್ಟಲೆ ಆಡ್ತೀವಿ. ತುಂಬ ಜನ ಯಾರಾದರೂ ಇಬ್ಬರು ಮಾತಾಡ್ತಿದ್ರೆ ನೀವು ಸುಮ್ಮನೆ ದೂರದಲ್ಲಿ ಅಬ್ಸರ್ವ್ ಮಾಡಿ. 1 ಗಂಟೆ ಮಾತಾಡಿದ್ಮೇಲೆ ಕಡೆಗೆ ಇಬ್ಬರು ಏನು ಹೇಳ್ತಾರೆ? ನಮ್ಗೆ ಯಾಕೆ ಬಿಡಿಬೇಕು, ನಮ್ಗೆ ಯಾಕೆ ಬೇಕು ಬಿಡಿ, ನಮ್ಗೆ ಯಾಕೆ ಬೇಕು ಬಿಡಿ ಅಂದವರು 1 ಅವರ್ ವೇಸ್ಟ್ ಮಾಡಿದ್ರ? ಹೌದಾ? ಅದಕ್ಕೆ ಹಾಡು ಹರಟೆಗೆ ಹೋಗಬೇಡ. ಹರಟೆ ಅಂದ್ರೆ ಏನು ಗೊತ್ತಾ? ಇನ್ನೊಬ್ಬರಿಗೆ ಹರಟ ಆಗೋದಾದ್ರೆ ಅದೇ ಹರಟೆ. ಹರಟ ಅಂದ್ರೆ ಯಾರಿಗಾಗತ್ತೋ ಇಲ್ಲೋ, ಕೆಲವರು ಮಾತು ಕೇಳೋದೇ ಇಷ್ಟ. ದೇವರಿಗೆ ಹರಟ ಆಗತ್ತೆ. ನೀವು ಲೂಸ್ ಟಾಕ್ಸ್ ಮಾತಾಡಿದ್ರೆ ದೇವರಿಗೆ ಹರಟ ಆಗುತ್ತೆ. ಆದ ಕಾರಣ ಅಂತ ಹರಟೆಗಳನ್ನು ಮಾಡಬಾರದು. ನಾವು ಕುರ್ಸೋದು ಸಿಕ್ಕರೆ ಬರೀ ಮಾತು ಇದರೊಳಗೆ ಇದ್ದಾರೆ. ಇದನ್ನು ನೋಡಿ ನಾರದರಿಗೆ ಅಯ್ಯೋ ಅನ್ನಿಸ್ತು. ಏನಪ್ಪ ಕಲಿಯುಗ ಇನ್ನೂ 250 ವರ್ಷಕ್ಕೆ ಇಷ್ಟು ಪ್ರಭಾವ ತೋರಿಸ್ತಾ ಇದೆ, ಎಲ್ಲಿ ಹೋಗ್ಲಿ ಅಂತ ಹಾಗೆ ಅವ್ರಿಗೆ ಅನ್ನಿಸ್ತು. ಕೃಷ್ಣ ಪರಮಾತ್ಮ ಇದರ ಹಿಂದಿನ ಯುಗದಲ್ಲಿ ಅವತಾರ ಮಾಡಿದ್ದ. ಅವನು ವಿಹಾರ ಮಾಡಿದ ಜಾಗ ಯಮುನಾ ನದಿ ತೀರ, ಮಥುರಾ ಪಟ್ಟಣ, ಅಲ್ಲಿ ಹೋಗೋಣ ಅಂತ ಹೋದರು. ಅಲ್ಲಿ ಒಂದು ಆಶ್ಚರ್ಯ. ಒಬ್ಬ ಹೆಣ್ಣು ಮಗಳು, ಒಳ್ಳೆ ಸುಂದರಿ, ಅಳ್ತಾ ಇದ್ದಾಳೆ. ಅವಳ 2 ಬದಿಗಳಲ್ಲಿ 2 ಮುದುಕರು ಬಿದ್ದಿದ್ದಾರೆ. ಅವರು ಪೂರಾ ನಿಶ್ಚೇಷ್ಟಿತರಾಗಿದ್ದಾರೆ. ಆಂಬುಲೆನ್ಸ್ ಕರೆಸೋದೆಷ್ಟೋ ಅಷ್ಟೇ ಕೆಲಸ, ಹೋಗೇ ಬಿಟ್ಟಿದ್ದಾರೆ. 90 ಭಾಗ ಹೋಗ್ಬಿಟ್ಟು. ಈ ಹೆಣ್ಣು ಮಗಳ ಅಳ್ತಾ ನಾರದರು ನೋಡಿ ಕರೀತಾ ಇದ್ದಾರೆ, ಸ್ವಾಮಿ ಸ್ವಲ್ಪ ಇಲ್ಲಿ ಬನ್ನಿ. ನಾರದರು ಕೇಳಿದ್ರು, ಅಮ್ಮ ಯಾರು ನೀನು?
ಅವಳಂತಾಳೆ, ಅಹಂ ಭಕ್ತಿ ರೀತಿ ಪ್ರೋಕ್ತ, ನನ್ನ ಹೆಸರು ಭಕ್ತಿ ದೇವಿ. ಉತ್ಪನ್ನೇ ದ್ರಾವಿಡೆ ಸಾಹಂ ವೃದ್ಧಿಂ ಕರ್ನಾಟಕೆ ಗತ. ನಾನು ಹುಟ್ಟಿದ್ದು ದ್ರಾವಿಡ ದೇಶದಲ್ಲಿ, ಬೆಳೆದದ್ದು ಕರ್ನಾಟಕದಲ್ಲಿ. ಇವರಿಬ್ಬರು ನನ್ನ ಮಕ್ಕಳು. ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ವೈರಾಗ್ಯ. ತಾಯಿ ಮುದುಕಿಯಾಗಿರ್ತಾಳೆ, ಮಕ್ಕಳು ಹೆಂಗಿರ್ತಾರೆ. ನಮ್ಮ ಮನೇಲಿ ವ್ಯತ್ಯಾಸ. ತಾಯಿ ಹೀಗಿದ್ದೇನೆ, ಮಕ್ಕಳು ಮಾತ್ರ ವೃದ್ಧರಾಗಿದ್ದಾರೆ. ಮೈ ಮೇಲೆ ಎಚ್ಚರಿಕೆಯೇ ಇಲ್ಲ. ಇವರನ್ನೇನಾದರೂ ಮಾಡಿ ಎಬ್ಬಿಸಿ. ನಾರದರು ಆ ಮಲಗಿದ ಇಬ್ಬರ ಕಿವಿಯಲ್ಲಿ ಬೇಕಾದ ಪಾರಾಯಣ ಮಾಡಿದ್ರು. ವೇದ ಪಾರಾಯಣ ಮಾಡಿದ್ರು, ಭಗವದ್ಗೀತೆ ಪಾರಾಯಣ ಮಾಡಿದ್ರು. ಏನ್ ಮಾಡಿದ್ರು ಅವರು ಶೇಕ್ ಕೂಡ ಆಗಲಿಲ್ಲ, ಅಳ್ಳಾಡ್ಲಿ. ಈ ಕೆಲವರು ಶನಿವಾರ ಮಲಗುವಾಗಲೇ ನಾಳೆ ಏಳಬಾರದು ಅಂತಾನೆ ಮಲಗಿರ್ತಾರೆ. ಭಾನುವಾರ ಅಲ್ವಾ, ಅವ್ರಿಗೆ ನಿದ್ದೆ ಬರಲ್ಲ ಪಾಪ, ಎದ್ದೆದ್ದ ಅಭ್ಯಾಸ. ಆದ್ರೂ ಅಯ್ಯೋ ದಿನ ಹೇಳೋದಿದ್ದೆ. ಈ ನಿಜವಾಗಿ ನಿದ್ದೆ ಮಾಡಿದವ್ರನ್ನ ಎಬ್ಸೋದು ಈಸಿ. ಈ ಸುಮ್ಮನೆ ನಿದ್ದೆ ಮಾಡಿರ್ತಾರೆ, ಅವ್ರನ್ನ ಎಳಿಸೋದು ಕಷ್ಟ. ಇವರು ಕಾಲ ಪ್ರಭಾವದಿಂದ ಮಲಗಿದವರು. ಅಲ್ಲಿ ಸಂಡೆ ಕಾಲ ಅದರ ಪ್ರಭಾವದಿಂದ ಹೇಗೋ ಇವರು ಕಲಿಕಾಲ ಪ್ರಭಾವದಿಂದ ಮಲಗಿದವರು. ನಾರದರು ಹೇಳಿದ್ರು, ನೋಡಮ್ಮ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಇವ್ರನ್ನ ಎಳಿಸ, ಇವ್ರು ಎದ್ರೇ ಎದ್ದಾಗ ಬೈ ಫೋರ್ಸ್ ಇವ್ರನ್ನ ಎಳಿಸ್ಲಿಕ್ಕೆ ಬರೋಲ್ಲ. ಕಲಿಯುಗದ ಮಹಿಮಾ, ನೀನು ದೇವರಲ್ಲಿ ಶರಣು ಹೊಂದು. ಅಯ್ಯೋ ನಾರದ್ರೆ, ನೀವೇನೋ ಉಪಕಾರ ಮಾಡ್ತೀರಿ ಅಂತ ಕರೆದ್ರೆ ನೀವು ದೇವರ ಹತ್ರ ಹೋಗುತ್ತೀರಿ, ಏನಾದ್ರೂ ಮಾಡಿ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅಂದಾಗ ನಾರದರಿಗೆ ಅದೊಂದು ಯೋಚನೆ. ಅವರಿಗೆ ಒಂದು ಅಶರೀರವಾಣಿಯಲ್ಲಿ ಶಬ್ದ ಕೇಳಿಸ್ತು. ನಾರದ, ಇವರು ಮೇಲೆ ಏಳ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಮತ್ತೆ ನೀ ಏನು ಬೇಡ, ಇವರು ಸಲುವಾಗಿ ಸತ್ಕರ್ಮವನ್ನ ಮಾಡು ಅಂತ. ಸತ್ಕರ್ಮ ಅಂದ್ರೇನು ಅಂತ ದೊಡ್ಡವ್ರನ್ನ ಕೇಳಿ ತಿಳ್ಕೊ ಅಂತ. ನಾರದ್ರಿಗೆ ಎಷ್ಟು ಓದ್ಕೊಂಡು ಅವ್ರಿಗೆ ಸತ್ಕರ್ಮ ಗೊತ್ತಾಗಿಲ್ವಾ? ಅವತ್ತಿಂದ ನಾರದರು ಎಲ್ಲಿ ಹೋದಾಗ ಯಾರು ಸಿಕ್ಕರು ಸತ್ಕರ್ಮ ಅಂದ್ರೆ ಏನು ಗೊತ್ತಾ ಕೇಳ್ತಾ ಇದ್ರು. ಅದಕ್ಕೆ ಅವರಂದ್ರು, ಊರೆಲ್ಲ ತಿರ್ಗೋ ನಾರದ್ರೆ ನಿಮಗೆಲ್ಲ ಗೊತ್ತಿಲ್ಲ ಅಂದಮೇಲೆ ನಮ್ಗೇನು ಗೊತ್ತು ಅಂತ ಕೆಲವರು. ಇನ್ ಕೆಲವರು ನಮ್ಮ ಆಚಾರನ ಕೇಳ್ಕೊಂಡು ಬರ್ತೀನಿ ಅಂತ ಕೆಲವರು, ಇನ್ ಕೆಲವರು ಪುಸ್ತಕ ನೋಡಿ ಹೇಳ್ತೀನಿ ಅಂತ ಕೆಲವರು. ಒಟ್ಟು ಯಾರ ಹತ್ರ ಆನ್ಸರ್ ಇಲ್ಲ. ಕೇಳಿ ಕೇಳಿ ಬೇಜಾರಾಗಿ ಬದರಿಕಾಶ್ರಮಕ್ಕೆ ಬಂದರು. ಅಲ್ಲಿ ಬ್ರಹ್ಮದೇವರ ಮಕ್ಕಳಾದ ಸನಕ, ಸನಂದನ 4 ಜನ ಸತ್ಸಂಗಕ್ಕಾಗಿ ಸೇರಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಇಂಥ ಘಟನೆಯನ್ನ ನೋಡಿದೆ. ಅವರಿಬ್ಬರನ್ನ ಎಚ್ಚರಿಸಬೇಕು ಅಂತ ಪ್ರಯತ್ನ ಮಾಡಿದಾಗ, ಸತ್ಕರ್ಮ ಮಾಡು ನಾರದ ಅಂತ ನನಗೆ ಶರೀರವಾಣಿ ಕೇಳಿಸ್ತು. ಸತ್ಕರ್ಮ ಅಂದ್ರೆ ಏನು? ಅದಕ್ಕೆ ಅವರಂದ್ರು, ಸತ್ಕರ್ಮ ಸೂಚಕೋ ನಾಮ, ಬೇರೆ ಯಾವುದಲ್ಲ, ಶ್ರೀಮದ್ ಭಾಗವತಾಲಾಪ ಸತುಗೀತ ಶುಕಾದಿಭಿ. ಸತ್ಕರ್ಮ ಅಂದ್ರೆ ಮತ್ತೇನಲ್ಲಪ್ಪ, ಶುಕಾಚಾರ್ಯರು ಉತ್ಕಂಠದಲ್ಲಿ ಏನು ಗಾಯನ ಮಾಡಿದ್ದಾರೆ ಶ್ರೀಮದ್ ಭಾಗವತ, ಅದೇ ಸತ್ಕರ್ಮ. ಇದರ ಅರ್ಥ ಏನು ಗೊತ್ತಾ? ನೀವು ಭಾಗವತ ಕೇಳ್ತಾ ಏನ್ ಕರ್ಮ ಮಾಡಿದ್ರು ಅದೆಲ್ಲ ಸತ್ಕರ್ಮ. ಭಾಗವತದಲ್ಲಿ ಏನಿದೆ? ದೇವರ ಸ್ಮರಣೆ ಇದೆ. ಹಾಗೆ ಭಗವಂತನ ಸ್ಮರಣೆ ಮಾಡ್ತಾ ಏನೇ ಮಾಡಿದ್ರು ಅದು ಪುಣ್ಯಕರ್ಮ. ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ, ಪುಣ್ಯಕರ್ಮಗಳೆನಿಸುವವು ಸಂದೇಹವಿನಿತಿಲ್ಲ. ಹಾಗಾಗಿ ಸತ್ಕರ್ಮ ಸೂಚಕೋ ನಾಮ ಶ್ರೀಮದ್ ಭಾಗವತಾಲಾಪ. ಭಾಗವತ ಹೇಳಿಸು. ನಾರದರಂದ್ರು, ಇನ್ನು ಆಚಾರ್ಯ ಯಾಕೆ ಹುಡ್ಕೊಂಡು ಹೋಗ್ಲಿ, ನೀವೇ ಇದ್ದೀರಿ ಆಚಾರ್ಯ, ನೀವೇ ಹೇಳ್ಬಿಡಿ ಅಂತ ಸನತ್ ಕುಮಾರರನ್ನೇ ಕೇಳಿಕೊಂಡು. ಸನತ್ ಕುಮಾರರು ಗಂಗಾ ನದಿ ತೀರ ಆನಂದ ತಟಾಕದಲ್ಲಿ ಶ್ರೀಮದ್ ಭಾಗವತವನ್ನ ಯಾವ ನಾರದರನ್ನ ಮುಂದಿಟ್ಟುಕೊಂಡು ಹೇಳ್ತಾ ಇದ್ದಾರೆ. ಅವರು ಹೇಳುವ ಸಂದರ್ಭದಲ್ಲಿ ಎಲ್ಲ ಋಷಿಗಳು, ಮುನಿಗಳು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಭೃಗುರು, ವಸಿಷ್ಠ, ಚವನೋ, ಗೌತಮೋ, ಮೇಧಾತಿಥಿ
ಆಗಿನ ಕಾಲದಲ್ಲಿ ಯಾರೆಲ್ಲ ರಾಜಋಷಿಗಳಿದ್ರು, ಬ್ರಹ್ಮದೇವರ ಮಕ್ಕಳು ಉಪನ್ಯಾಸ ಮಾಡ್ತಾ ಇದ್ದಾರೆ, ನಾರದರು ಹೇಳಿಸ್ತಾ ಇದ್ದಾರೆ ಅಂದ ಮೇಲೆ ಭೂಲೋಕದಲ್ಲಿರುವ ಎಲ್ಲ ಸಜ್ಜನರು ಬಂದ್ಬಿಟ್ಟಿದ್ದಾರೆ. ಸ್ವತಃ ಗ್ರಂಥಕರ್ತೃಗಳಾದ ವೇದವ್ಯಾಸ ದೇವರೇ ಬಂದ್ಬಿಟ್ಟಿದ್ದಾರೆ. ಏವಂ ನಗಾಃ ಶ್ರವಣೋರು ಧರ್ಮೇ ಪ್ರಕಾಶ್ಯಮಾನೇ ಋಷಿಭಿಶ್ರವಾಯಾಂ ಆಶ್ಚರ್ಯಮೇಕಂ ಸಮಭೂತ್ತದಾನಿಂ ತದುಚ್ಯತೆ ಸಂಶೃಣು ಶೌನಕತ್ವಂ. ಏವಂ ನಗಾಃ, ನಗಾಃ ಅಂದರೆ ಸಪ್ತಾಹ, 7 ದಿನಗಳ ಕಥೆಯನ್ನ ಸನತ್ ಕುಮಾರರು ಆರಂಭ ಮಾಡಿದ ಸಂದರ್ಭದಲ್ಲಿ ಇಡೀ ಸಭೆಯಲ್ಲಿ ಒಂದು ಆಶ್ಚರ್ಯ ನಡೀತಾ ಇದೆ. ಅದನ್ನ ಏನಂತ ಹೇಳ್ತೇನೆ ಕೇಳು. ಅವರು ಪ್ರವಚನ ಮಾಡಿದ್ದು ಗಂಗಾ ನದಿ ತೀರದಲ್ಲಿ, ಮಲಗಿದವರು ಎದ್ದದ್ದು ಯಮುನಾ ನದಿ ತೀರದಲ್ಲಿ. ಎಲ್ಲಿ ಮಲಗಿದ್ರು? ಯಮುನಾ ನದಿ ತೀರದಲ್ಲಿ ಭಕ್ತಿಯ ಮಕ್ಕಳಾದ ಜ್ಞಾನ ವೈರಾಗ್ಯರು ಎಚ್ಚರಿಕೆಯಿಲ್ಲದೆ ಮಲಗಿದ್ರು. ಗಂಗಾ ನದಿ ತೀರದಲ್ಲಿ ಪ್ರವಚನ ಮಾಡಿದ್ರೆ ಆ ವೈಬ್ರೇಷನ್ ಎಲ್ಲಿವರೆಗೂ ಹೋಯ್ತು ಅಂದ್ರೆ ಅಲ್ಲಿವರೆಗೂ ಹೋಯ್ತು. ಬಹಳ ಆನಂದ ಆಗೋಯ್ತು. ಆ ಭಕ್ತಿ ದೇವಿ ತನ್ನ 2 ಮಕ್ಕಳನ್ನ ಕರ್ಕೊಂಡು ಭಕ್ತಿ ಸುತೌ ತೌ ತರುಣೌ ಗೃಹೀತ್ವ ಪ್ರೇಮೈಕ ರೂಪ ಸಹಸಾ ವಿರಾಸಿ, ವೇಗವಾಗಿ 2 ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಪ್ರವಚನ ಆಗ್ತಾ ಇದೆ ಆ ಸ್ಥಳಕ್ಕೆ ಭಕ್ತಿ ದೇವಿ ಬಂದಿದ್ದಾಳೆ. ಬರುವಾಗ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಕೃಷ್ಣ ಗೋವಿಂದ ಅಚ್ಯುತ ಅನಂತ ಅಂಥೇಳಿ ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಕುಣಿತ ಸುಂದರವಾದ 2 ಪುಟ್ಟ ಮಕ್ಕಳೊಡನೆ ಅವಳು ಬರ್ತಾ ಇದ್ದಾಳೆ. ಬಂದದ್ದೇ ಅಲ್ಲೇ ನರ್ತನ ಮಾಡ್ತಾ ಇದ್ದಾಳೆ, ಭಾಗವತವನ್ನ ಕೇಳ್ತಾ. ಕೂತವ್ರಿಗೆಲ್ಲ ಆಶ್ಚರ್ಯ, ನಾವಿವಳು ನೋಡೇ ಇಲ್ಲ, ಇವಳು ನಮ್ಮೂರವಳಲ್ಲ, ಮಕ್ಕಳನ್ನ ಬೇರೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾಳೆ, ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದಾಳೆ. ಯಾರು? ಕಥಂ ಪ್ರವಿಷ್ಟ ಕಥಮಾಗತೇಯಂ ಮಧ್ಯೆ ಮುನೀನಾಮಿತಿ ತರ್ಕಯಂತಹ. ಈ ಮುನಿಗಳ ಮಧ್ಯದಲ್ಲಿ ಹೆಣ್ಣು ಮಕ್ಕಳು ಕುಣಿತಾ ಇದ್ದಾಳಲ್ಲ, ಯಾರಿದು ಯಾರಿದು ಯಾರಿದು? ಆಗ ಅವಳು ನೇರ ಬಂದು ನಾರದರಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ನಾರದರೇ ನನ್ನ ಪರಿಚಯ ಆಯ್ತಾ? ನಾರದರಂದ್ರು, ಯಾರಮ್ಮ? ಅದೇ ನಿಮಗೆ ಯಮುನಾ ನದಿ ತೀರದಲ್ಲಿ ಸಿಕ್ಕಿದ್ನಲ್ಲ ಭಕ್ತಿ ದೇವಿ, ಅದು ನಾನೇ. ನನ್ನ 2 ಮುದಿ ಮಕ್ಕಳನ್ನ ನೋಡಿದ್ರಲ್ಲ, ನೋಡಿ ಹೇಗಾಗಿದ್ದಾರೆ, ಯಂಗಾಗಿ. ಅಂದಾಗ ನಾರದರಂದ್ರು, ಇಷ್ಟು ಮುದ್ದಾದ ಮಕ್ಕಳನ್ನು ಕಟ್ಕೊಂಡು ಎಲ್ಲೆಲ್ಲೋ ತಿರುಗಬೇಡ, ನಿನಗೋಸ್ಕರವಾಗಿ ನಾನು ಒಂದು ವ್ಯವಸ್ಥೆ ಮಾಡ್ತೇನೆ, ಒಳ್ಳೆ ಮನೆ ಕೊಡ್ತೇನೆ, ಆ ಮನೆಯಲ್ಲಿ ನೀನು ನಿನ್ನ ಮಕ್ಕಳು ವಾಸವಾಗಿರು. ಅಂದಾಗ ಯಾವುದು ಮನೆ ಅಂತ ಕೇಳಿದ್ರು. ಯಾರೆಲ್ಲ ಭಾಗವತ ಕೇಳಲಿಕ್ಕೆ ಕೂಡ್ತಾರೆ ಅವರ ಹೃದಯದ ಒಳಗೆ ನೀವು 3 ಜನ ಪರ್ಮನೆಂಟ್ ಇದ್ಬಿಡಿ. ಯಾರದು? ಭಕ್ತಿ ದೇವಿ, ಜ್ಞಾನ, ವೈರಾಗ್ಯ. ಹಾಗಾದ್ರೆ ವೇದವ್ಯಾಸ ದೇವರ ಒಂದು ಉದ್ದೇಶ ಈ ಭಾಗವತ ರಚನೆಗೆ ಯಾವುದದು ಅಂದ್ರೆ ಜ್ಞಾನ ಮತ್ತು ವೈರಾಗ್ಯಗಳನ್ನ ನಮಗೆ ಸರಿಯಾಗಿ ತಿಳಿಸ್ಲಿಕ್ಕಾಗಿ ವೇದವ್ಯಾಸ ದೇವರು ಈ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಬೇಕು, ಅದಕ್ಕಾಗಿ ಭಾಗವತ. ಭಗವಂತನನ್ನು ಬಿಟ್ಟು ಉಳಿದ ವಸ್ತುಗಳಲ್ಲಿ ನಮ್ಗೇನು ಓವರ್ ಅಟ್ಯಾಚ್ಮೆಂಟ್ ಇದೆ ಅದನ್ನು ಬಿಡಬೇಕು. ಪೂರಾ ಬಿಟ್ಟು ಬಿಡೋದಲ್ಲ. ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಬಿಡೋದು ಅಂತ, ಮನೆ ಬಿಟ್ಟು, ಹೆಂಡತಿ ಬಿಟ್ಟು, ಕೆಲವು ಜೊತೆಗೆ ಉಗುರು ಬಿಟ್ಟು, ಕೂದಲು ಬಿಟ್ಟು, ಏನೇನು ಸಾಧ್ಯವೋ ಎಲ್ಲ ಬಿಟ್ಟು ನೋಡಿದ್ರೆ ಹೆದರಿಕೆ ಆಗಬೇಕು ಹಾಗಿರ್ತಾರೆ. ಅದೆಲ್ಲ ಬಿಡ್ಬೇಕಂತ ಹಾಗೇನು ಹೇಳಲಿಲ್ಲ ರೀ. ಇರಬೇಕು, ಇರಬೇಕು, ಇರದಿರಬೇಕು. ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅನ್ನೇ ವೈರಾಗ್ಯ ಅನ್ನೋದು. ಪೂರ ಡಿಟ್ಯಾಚ್ಮೆಂಟ್ ಆಗೋದು ವೈರಾಗ್ಯ ಅಲ್ಲಂತೆ. ಹೆಂಡತಿ ಸಂತತಿ ಸಾಸಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಅದರಿಂದ ಈ ವೈರಾಗ್ಯದ ಬಗ್ಗೆ ಯಥಾರ್ಥವಾದ ಜ್ಞಾನ. ವೈರಾಗ್ಯ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಇದೆರಡನ್ನ 18,000 ಶ್ಲೋಕದಲ್ಲಿ ವ್ಯಾಸರು ತುಂಬಿ 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 ಇಟ್ಟಿದ್ದಾರೆ. ಅದನ್ನು ತಿಳಿಸ್ಲಿಕ್ಕೆ ಕೊಟ್ಟದ್ದಾದರೆ ಇದು ಒಂದು ಉದ್ದೇಶ. ಇನ್ನೊಂದು
ಈ ಕಲಿಯುಗದಲ್ಲಿ ಜನ ತಂದೆ ತಾಯಿಗಳ ಕಾರ್ಯವನ್ನ ಚೆನ್ನಾಗಿ ಮಾಡೋಲ್ಲ, ಏನೋ ಮಾಡಬೇಕು ಅಂತ ಮಾಡ್ತಾರೆ. ಆದರೆ ನಮ್ಮ ವಂಶದಲ್ಲಿ ಯಾರಾದರೂ ಪಿತೃಗಳಿಗೆ ಔರ್ಧ್ವ ದೈಹಿಕ ಕ್ರಿಯಾ ಸರಿಯಾಗದೇ ಇದ್ರೆ, ಅವರು ಪ್ರೇತತ್ವದಲ್ಲಿ ಇತ್ತು ಅಂತಾದ್ರೆ ವಂಶದಲ್ಲಿರುವ ಆಢ್ಯರನ್ನ ಕಾಡ್ತಾರೆ. ಅದಕ್ಕೆ ಪಿತೃಶಾಪ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಆ ವಂಶದಲ್ಲಿ ಸಂತತಿ, ವಿವಾಹ, ವಿದ್ಯೆ, ಉದ್ಯೋಗ ಇವೆಲ್ಲ ಕುಂಠಿತ ಆಗುತ್ತೆ. ಹಾಗಾಗಿ ವಂಶದಲ್ಲಿ ಬಂದ ಹಿರಿಯರ ಉದ್ಧಾರಕ್ಕಾಗಿ ವೇದವ್ಯಾಸ ದೇವರು ಈ ಭಾಗವತವನ್ನ ರಚನೆ ಮಾಡಿದ್ದಾರೆ. ತುಂಗಭದ್ರಾ ನದಿ ತೀರ ಅಲ್ಲೊಬ್ಬ ಬ್ರಾಹ್ಮಣ ಆತ್ಮದೇವ, ಅವನ ಹೆಂಡತಿ ದುಂದುಲಿ ಮಹಾ ಜಗಳಗಂಟಿ. 24 ಗಂಟೆ ಜಗಳ ಆಡಬೇಕು, ಯಾರಾದರೂ ಸಿಗಬೇಕು. ಇವಳು ಜಗಳ ಆಡೋದು ನೋಡಿ ಜನ ಬರೋದೇ ಬಿಟ್ಬಿಟ್ರು ಮನೆಗೆ. ಕಡೆಗೆ ಇವಳೇ ಮನೆಯಿಂದ ಹೊರಗೆ ಹೋಗಿ ಜಗಳ ಆಡೋದು. ಯಾರು ಬೀದಿಲಿ ಹೋಗ್ತಿದ್ರೆ ಸಾಕು ಕರೆಯೋದು, ಬನ್ನಿ ಅಂತ ಕರೆದು ಬೈದು ಅಂದ ಆಡು ಕಳಿಸ್ತು. ಕಡೆಗೆ ಒಂದು 4 ಜನ ನೋಡಿ ಕಾರ್ಪೊರೇಷನ್ ಅವ್ರಿಗೆ ಹೇಳಿ ಜಗಳಗಟ್ಟಿ ರಸ್ತೆ ಅಂತಾನೆ ರಸ್ತೆಗೆ ಹೆಸರಿಟ್ಬಿಟ್ರು. ಅವತ್ತಿಂದ ರೋಡ್ಗೆ ಯಾರೂ ಬರಲಿಲ್ಲ. ಕಡೆಗೆ ಏನ್ ಮಾಡ್ಬೇಕು, ಜಗಳ ಆಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವಳಿಗೆ ತಿಂದನ್ನ ಕರಗ್ತಿರ್ಲಿಲ್ಲ. ಏನೋ ಅನ್ಈಸಿನೆಸ್ಸು, ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಸರಿ ಹೋಗ್ತಿರ್ಲಿಲ್ಲ. ಜಗಳ 10 ನಿಮಿಷ ಆಡ್ಬಿಟ್ರೆ ಏನೋ ಒಂಥರ ಫ್ರೀ ಆಗ್ತಿದ್ವಿ. ಯಾರೂ ಸಿಗದೆ ಇದ್ಮೇಲೆ ಅವಳೇನ್ ಮಾಡ್ಕೊಂಡ್ಲು, ಮನೇಲಿ ತನ್ನ ಗಂಡನ ಜೊತೆಗೆ ಡೈಲಿ 1/2 ಗಂಟೆ ಜಗಳ. ಆ ಗಂಡ ಜಗಳ ಆಡಾಡ ಜಗಳಗಂಟಿ ಜೊತೆಗೆ 25ನೇ ವರ್ಷದ ಮದುವೆ ಆನಿವರ್ಸರಿನೂ ಮಾಡ್ಕೊಂಡು ಎಲ್ಲ ಮುಗೀತು. ಮಕ್ಕಳಿಲ್ಲ. ಒಂದು ದಿವಸ ಬೇಜಾರಾಗಿ ಅವನ ಮನೆ ಬಿಟ್ಟು ಹೋದ್ರೆ ದಾರಿಲಿ ಒಬ್ಬ ಸ್ವಾಮಿಗಳು ಸಿಕ್ಕರು. ಅವ್ರನ್ನ ಕೇಳ್ದ, ನನ್ನ ಮಕ್ಕಳಿಲ್ಲ, ಏನ್ ಮಾಡ್ಲಿ? ಅವ್ರು 1 ನಿಮಿಷ ಕಣ್ಣು ಮುಚ್ಚಿ ಫೇಸ್ ರೀಡರ್. ಅವ್ರು ಹೇಳಿದ್ರು, ನಿಂಗೆ ಈಗಲ್ಲ ಇನ್ನು 7 ಜನ್ಮಕ್ಕೆ ಮಕ್ಕಳಿಲ್ಲ ಅಂದ್ರು. ಇವನು ಅನ್ಕೊಂಡ, ನಿಮ್ಮ ಹತ್ರ ಜಾತಕ ತೋರಿಸಿದ್ದೆ ತಪ್ಪಾಯ್ತು, ಸುಮ್ಮನಿದ್ರೆ ಚೆನ್ನಾಗಿರ್ತಿದ್ದೆ ಅಂತ. ಅಲ್ಲ, ನಮಗಿಲ್ದೇ ಇದ್ರೆ ಬೇಡ, ನಿಮ್ ತಪಸ್ಸಿನ ಶಕ್ತಿ ಅದರಿಂದ ಕೊಡಿ ಅಂತ. ಆಯ್ತು ಅಂತ ಒಂದು ಹಣ್ಣು ಮಂತ್ರಿಸಿ ಕೊಟ್ರು. ಇದರೊಳಗೆ ನನ್ನ ತಪಸ್ಸಿದೆ, ಖಂಡಿತವಾಗಿ ನಿನಗೆ ಉತ್ತಮ ಸಂತಾನ ಆಗುತ್ತೆ. ಈ ನನ್ನ ತಪಸ್ಸನ್ನ ಧಾರಣೆ ಮಾಡಬೇಕಾದ್ರೆ ಮಾಡುವವರು ವ್ರತ ನೇಮ ಮಾಡಬೇಕು ಅಂತ. ಆ ಹೆಂಡತಿಗೆ ವ್ರತ ಗೀತ ಎಲ್ಲ ಆಗೋಲ್ಲ. ಹಣ್ಣಿಟ್ಕೊಂಡು ನೋಡ್ತಾ ಇದ್ರು, ಏನ್ ಮಾಡೋದು ಏನ್ ಮಾಡೋದು. ಅದೇ ಟೈಮ್ ಸರಿಗೆ ಅವಳ ಸೋದರಿ ಒಬ್ಳು ಬಂದು, ಅವಳಿಗೆ ಬೇಡ ಬೇಡ ಅಂದ್ರು ಮಕ್ಕಳು ಸುಮಾರು ಒಂದು 15-20. ಏನು ಕಿಟಕಿಲಿ 2, ತಾತನ ಮನೇಲಿ 2, ಆನ್ಲೈನ್ 2, ಆಫ್ಲೈನ್ 2, ಹೊಟ್ಟೆ ಒಳಗೆ 2. ಗರ್ಭಿಣಿಯಾಗೆ ಬಂದಿದ್ಲು. ಅಕ್ಕನಿಗೆ ಹೇಳಿದ್ಲು, ನೀನು ಯೋಚನೆ, ನನಗೂ ಸಾಕಾಗಿದೆ, ಹುಟ್ಟದ ಮಗು ನಿಂಗೆ ಕೊಡ್ತೇನೆ, ನಿಮ್ಮ ಯಜಮಾನ್ರಿಗೆ ಏನು ಗೊತ್ತಾಗಲ್ಲ, ನಮಗೆ ಹುಟ್ಟು ಅಂತ ಹೇಳು ಆಯ್ತಾ, ನಾನು ಇಲ್ಲೇ ಇದ್ಬಿಡ್ತೀನಿ, ಅವಳಿಗೂ ಫ್ರೀ ಊಟ ಇಲ್ಲೇ ಇರ್ತೀನಿ ಅಂದ್ಲು. ಅಲ್ಲ, ಹಣ್ಣೇನು ಮಾಡಲಿ? ಅಯ್ಯೋ, ಆಚಾರ ಕೊಟ್ಟ ಹಣ್ಣಿಗೆ, ಸ್ವಾಮಿಗಳು ಕೊಟ್ಟ ಹಣ್ಣಿಗೆ ಮಕ್ಕಳೆಲ್ಲ ಆಗುತ್ತೆ, ಬೇಕಾದ್ರೆ ಟೆಸ್ಟ್ ಮಾಡು, ದನದ ಕೊಟ್ಟಿಗೆ ಹಾಕು. ಅವಳು ಇದ್ದ ಕಡೆಯಿಂದಲೇ ಎಸದ್ದು ಒಂದು ಹಸು ಕ್ಯಾಚ್ ಹಿಡಿದು ತಿಂದೇ ಬಿಡ್ತು, ಮುಗ್ದೇ ಹೋಯ್ತು. ಅವಳು ಸಕಾಲದಲ್ಲಿ ಒಂದು ಗಂಡು ಮಗುವನ್ನ ದುಂದುಲಿಯ ತಂಗಿ ಹಿಡಿದ್ಲು, ಅಕ್ಕನ ಕೊಟ್ಟಲು. ಅಕ್ಕ ಬಾವನಿಗೆ ಹೇಳಿದ್ಲು, ನಮಗ್ ಗಂಡ ಆಯ್ತು ಅಂತ. ಇವಂಗೇನ್ ಪಾಪ, ಊರವ್ರಿಗೆಲ್ಲ ಕರೆದು ಲಾಡು ಹಾಕಿ ಅಲ್ಲಾಡು ಹೋಗ್ಬಿಟ್ಟ. ಗಂಡಾಯ್ತು ಗಂಡಾಯ್ತು ಗಂಡು. ಹೆಸರಿಟ್ಟರು ದುಂದುಕಾರಿ ಅಂತ ನಾಮಕರಣ ಮಾಡಿದ್ರು. ಆ ಮಗು ಹುಟ್ಟಿದ 3 ತಿಂಗಳು ಕೊಟ್ಟಿಗೆ ಒಳಗೆ ದನ ಕರು ಹಾಕೋ ಬದಲು ಜನನ್ನೇ ಈಬಿಟ್ಟು ಒಂದು ಗಂಡು ಕೂಸೆ ಹುಟ್ಟು. ಅದು ಹೇಗಿತ್ತು ಅಂದ್ರೆ ಬಂಗಾರದ ಮೈ ಬಣ್ಣ, ಸೂರ್ಯನ ರಶ್ಮಿ ಬಿದ್ದರೆ ರಿಫ್ಲೆಕ್ಟ್ ಆಗ್ತಿತ್ತಂತ. ಆ ಕಿವಿ ಮಾತ್ರ ಗೋವಿಂದ. ಹೆಸರೇನಿಟ್ರು ಗೋಕರ್ಣ. ಇಬ್ಬರನ್ನೂ ಒಂದೇ ಸ್ಕೂಲ್ಗೆ ಸೇರಿಸಿದ್ರು. ನಮ್ಮ ಮಗ ಅನ್ಕೊಂಡೆ ಬ್ರಾಹ್ಮಣ, ಅವನನ್ನೂ ಸೇರಿಸಿದ. ಆದರೆ ಒಂದೇ ಸ್ಕೂಲ್, ಒಂದೇ ಟೀಚರ್, ಒಂದೇ ಸಬ್ಜೆಕ್ಟ್ ತಗೊಂಡ್ರು. ಸ್ವಭಾವಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೋರ್ಡ್ ಆಗ್ತಾರೆ ಎನ್ಲಿಕ್ಕೆ ದುಂದುಕಾರಿ ಮಹಾನ್ ನಂಬರ್ 1 ಅಯೋಗ್ಯ. ಚಿಕ್ಕವನು ಪಂಡಿತೋ ಜ್ಞಾನಿ, ದೊಡ್ಡ ಜ್ಞಾನಿ ಆಗಿದ್ದ. 18 ವಯಸ್ಸಿಗೆ ಓದಬೇಕಾದ ಪುಸ್ತಕವೇ ಉಳಿಲಿಲ್ಲ, ಅಷ್ಟು ಓದ್ಕೊಂಡ್ಬಿಟ್ಟ ಮಹಾನುಭಾವನಾದಂತಹ ಗೋಕರ್ಣ ಬ್ರಾಹ್ಮಣ. ದೊಡ್ಡವನಾದ ಅಣ್ಣನಿಗೆ ಇಲ್ಲ ಸಲ್ಲದ ಎಲ್ಲ ವ್ಯಸನಗಳು.
ಅವನಿಗೆ ಅಂಟ್ಕೊಂಡ್ಬಿಟ್ಟಿದೆ. ಎಲ್ಲ ದುರ್ವಿದ್ಯ. ದುಡ್ಡು ಬೇಕಾಯಿತು, ಅಪ್ಪನ ಕೇಳ್ದ, ಕೊಡ್ಲಿಲ್ಲ. ತಂದೆಗೆ ತೆಗೆದು ಕೆನ್ನೆ ಹೊಡೆದ. ಹೊಡೆಸ್ಕೊಂಡು ತಂದೆ ಚಿಕ್ಕ ಮಗ ಬಂದಾಗ ಹೇಳಿದ. ಚಿಕ್ಕ ಮಗ ಅಂದ, ಹೊಡೆದ ಮೇಲೂ ಅವನ್ನ ಮಗ ಅಂತೀಯಲ್ಲ, ನಿಂಗೆ ಬುದ್ಧಿ ಇದೆಯಾ? ಎಲ್ಲಿ ಮಕ್ಕಳು, ಎಲ್ಲಿ ಹೆಂಡತಿ? ಧರ್ಮಂ ಭಜಸ್ವ ಸತತಂ ತ್ಯಜದ ಲೋಕ ಧರ್ಮ. ಧರ್ಮ ಅಂದ್ರೆ ಭಗವಂತ, ಭಗವಂತನ ಆರಾಧನೆ ಮಾಡು. ಲೋಕಧರ್ಮವನ್ನ ಬಿಡು, ಲೋಕೈಕನಾಥನ ಬಗ್ಗೆ ಉಪಾಸನೆ ಮಾಡು ಅಂತ ಹೇಳಿದಾಗ ಅವು ಹಾಗೆ ಆಗಲಿ ಅಂತ ಮಗನ ಮಾತು ಕೇಳಿ ಕಾಡಿಗೆ ಹೋಗಿ ದಶಮಸ್ಕಂದ ಪಾರಾಯಣ ಮಾಡಿ ಭಗವಂತನ ಪಾದಾರವಿಂದವನ್ನೇ ಹೊಂದಿಬಿಟ್ಟ. ದುಂದುಕಾರಿಗೆ ದುಡ್ಡು ಬೇಕಾಯ್ತು, ಅಮ್ಮನ್ ಕೇಳ್ದ, ಇಲ್ಲ ಅಂದ್ರೆ ಅಮ್ಮನ್ನೇ ಕತ್ತಿಡ್ದ ಹಚ್ಚಗ. ಅವಳೊಂದು ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಪ್ರಾಣತ್ಯಾಗ ಮಾಡಿಬಿಟ್ರು. ಅಪ್ಪ ಇಲ್ಲ, ಅಮ್ಮ ಇಲ್ಲ. ಚಿಕ್ಕ ಮಗ ಅಪ್ಪ ಅಮ್ಮನಿಗೆ ಶ್ರಾದ್ದಾದಿಗಳನ್ನ ಮಾಡೋಣ ಅಂತ ತೀರ್ಥಯಾತ್ರೆ ಕೈಗೊಂಡ. ಗಯಾಗ ಬಂದ. ಅಲ್ಲಿ ಯಾರೋ ಹೇಳಿದ್ರು ನಿಮ್ಮಣ್ಣನೂ ಸತ್ತ ಅಂತ. ಅಣ್ಣಗೂ ಪಿಂಡ ಪ್ರದಾನ ಮಾಡ. ಈ ಅಣ್ಣ ತಂದೆ ತಾಯಿಗಳು ಮನೆಯಲ್ಲಿ ಇಲ್ಲ ಅಂತ ಆದಮೇಲೆ, ಯಾವ ಮನೆ ತಂದೆ ತಾಯಿಗಳಿದ್ದಾಗ ಮನೆ ಮಂದಿರವಾಗಿತ್ತೋ ಅಂತ ಮನೆಯನ್ನ ಜೂಜುಕೋರರ ಅಡ್ಡೆಯನ್ನಾಗಿ ಮಾಡಿಬಿಟ್ಟ, ವೇಶ್ಯಾವಾಟಿಕೆಯ ಗೃಹವನ್ನಾಗಿ ಮಾಡಿಬಿಟ್ಟ. ಇವನ ಜೊತೆ ಇರುವ ಕೆಲವು ಹೆಣ್ಣು ಮಕ್ಕಳು ಹೇಳಿದ್ರು, ನೀನು ಕೊಟ್ಟಷ್ಟು ತಗೊಂಡಿರ್ಲಿಕ್ಕೆ ನಾವೇ ನಿನ್ನ ಹೆಂಡತಿಗಳಲ್ಲ, ಡೈಲಿ ಹೊಸ ದುಡ್ಡು ಬೇಕು. ಅದಕ್ಕೆ ಇವನು ಅವ್ರ ಮಾತು ಕೇಳಿ ಕಳ್ತನ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ. ರಾಜನ ಮನೆಯಲ್ಲೇ ಸಾಕಷ್ಟು ಸಂಪತ್ತು ಕದ್ದ. ಓಹೋ, ಈ ಸ್ವಲ್ಪ ಕಳ್ಕೊಂಡವ್ರು ಬಿಡ್ತಾರೆ, ಜಾಸ್ತಿ ಕಳ್ಕೊಂಡವರು ಫಾಲೋ ಅಪ್ ಮಾಡೇ ಮಾಡ್ತಾರೆ. ಇವತ್ತಲ್ಲ ನಾಳೆ ನಾನು ಸಿಕ್ಕಾಕೊಳ್ತೇನೆ ಅಂಥೇಳಿ ಆ ಹೆಣ್ಣು ಮಕ್ಕಳೆಲ್ಲ ಸೇರಿ ಅವನು ಬದುಕಿರುವಾಗಲೇ ಅವನನ್ನು ಕೊಂದ ಹಾಕ್ತಾರೆ. ಮಾಡಬಾರದ ಕರ್ಮ ಮಾಡಿದ್ದರಿಂದ ಬ್ರಹ್ಮ ಪಿಶಾಚಿಯಾಗಿ ಹುಟ್ಟುಬಿಟ್ಟ. ಇಲ್ಲಿ ಗೋಕರ್ಣ ಎಲ್ಲ ಕಡೆ ಶ್ರಾದ್ದಾದಿಗಳನ್ನ ಮಾಡಿ ತಂದೆ ತಾಯಿ ಇದ್ದ ಮನೆಯಲ್ಲಿ ವಾಸ ಮಾಡೋಣ ಅಂತ ಹಳೆ ಮನೆಗೆ ಬಂದ. ಕೆಲವು ಕಾಲ ಇದ್ದ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಮಲಗಿದ್ರೆ ನಿದ್ದೆ ಬರೋಲ್ಲ, ಏನೋ ಪ್ರಾಬ್ಲಮ್. ಒಂದಿನ ರಾತ್ರಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಕಾಲದಲ್ಲಿ ಬಾಗಿಲು ತಟ್ಟಿದ ಶಬ್ದ. ಈ ಬ್ರಾಹ್ಮಣ ಹೋಗಿ ಬಾಗಿಲು ತೆಗೆದು ನೋಡ್ತಾ ಇದ್ದಾನೆ. ಕ್ವಚಿತ್ ಮೇಷಃ, ಒಂದು ಆಡು ಕಾಣಿತು. ಈ ರಾತ್ರಿ ಆಡಿ ಅಲ್ಲಿಂದ ಬಂತು. ಕಣ್ಣು ಮುಚ್ಚಿಕೊಂಡು ಮತ್ತೆ ನೋಡ್ದ. ಕ್ವಚಿತ್ ಹಸ್ತಿ, ಆನೆಯಾಗಿ ನಿಂತು ಬಿಟ್ಟಿತ್ತು. ಇದೇನು ಆನೆ ಆಯ್ತಲ್ಲ ನೋಡ್ದ. ದಗ 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 ಉರಿಯುವ ಬೆಂಕಿ. ಇವನು ಗೊತ್ತಾಯ್ತು ಇದೆಲ್ಲೋ ಭೂತದ ಕಾಟ ಅಂತ. ಯಾರು ನೀನು ಅಂದ. ದೊಡ್ಡ ಕರಾಳ ಪಿಶಾಚಿ ನಿಂತು ಬಿಡ್ತು. ಅದು ಹೇಳ್ತಾ ಇದೆ, ಅಹಂ ಭ್ರಾತ ತ್ವದೀಯೋಸ್ಮಿ ದುಂದುಕಾರಿ ಇತಿ ನಾಮತಃ. ನಾನಪ್ಪ ನಿಮ್ಮಣ್ಣ ದುಂದುಕಾರಿ ಅಂತಿದ್ನಲ್ಲ, ಅದೇ ನಾನು. ಗೋಕರ್ಣ ಅಂದ, ನಿನಗೆ ಈ ಜನ್ಮ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಅಂದ. ನಿನಗ್ಯಾಕೆ ಗೊತ್ತು ಅಂದ. ಮಾಡಬಾರ್ದು ಮಾಡಿದ್ರೆ ಹೀಗೆ ಆಗೋದು ಅಂದ. ನನಗೆ ಆಶ್ಚರ್ಯ. ನಾನು ಗಯಾ ಒಳಗೆ ಹೋಗಿ ನಿನ್ನ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡಿದೆ. ಆದರೂ ಅಲ್ಲಿರೋರೆಲ್ಲ ಹೇಳಿದ್ರು ನಿಮ್ಮ ವಂಶದವರೆಲ್ಲ ಉದ್ಧಾರ ಆದರು ಅಂತ. ನೀನು ಎಲ್ಲಿ ಹೋಗಿದ್ದೆ, ನೀನು ಯಾಕೆ ಉದ್ಧಾರ ಆಗಲಿಲ್ಲ? ಅವ ಹೇಳ್ತಾನೆ, ಪಿಶಾಚಿ, ಗಯಾಶ್ರಾದ್ದ ಶತೇನ ಚ, 100 ಬಾರಿ ಗಯಾಶ್ರಾದ್ದ ಮಾಡಿದರೂ ನಾನು ಉದ್ಧಾರ ಆಗೋಲ್ಲ ಅಂದ. ಯಾಕೆ? ಗಯಾ ಒಳಗೆ ಪುಣ್ಯ ಭೂಮಿ ಅಲ್ವಾ? ಪಿಶಾಚಿ ಹೇಳುತ್ತೆ, ಗಯಾ ಪುಣ್ಯ ಭೂಮಿಯೇ. ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ ಏನು ಪುಣ್ಯ ಬರಬೇಕು, ಸರಿಯೇ, ಆದರೆ ನನ್ನ ಪಾಪ ಅದಕ್ಕಿಂತೂ ದೊಡ್ಡದು ಅಂದ. ಶ್ರಾದ್ದ ಮಾಡೋದು ಬಿಟ್ಟು ಬೇರೆ ಏನಾದರೂ ಮಾಡು ಅಂತ ವಿಚಾರ ಮಾಡುವಾಗ ಏನ್ ಮಾಡಬೇಕು? ಗೋಕರ್ಣ ಬ್ರಾಹ್ಮಣ ಸೂರ್ಯ ಸ್ತಂಭನ ಕಲ್ತಿದ್ದ. ಸೂರ್ಯನನ್ನೇ ನಿಲ್ಲಿಸಿ ಕೇಳ್ತಾ ಇದ್ದ, ನನ್ನ ಅಣ್ಣ ಪಿಶಾಚಿ ಆಗಿದ್ದಾನೆ, ಉದ್ಧಾರ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಸ್ಪಷ್ಟವಾಗಿ ಸವಿತೃಮಂಡಲ ಮಧ್ಯವರ್ತಿಯಾದ ಭಗವಂತ ಹೇಳ್ತಾ ಇದ್ದಾನೆ,
ಸಪ್ತಾಹಂ ವಾಚನಂ ಕುರು. ನಿನ್ನ ಅಣ್ಣ ಉದ್ಧಾರ ಆಗಬೇಕಾದ್ರೆ ಒಂದೇ ದಾರಿ, 7 ದಿನಗಳ ಕಥೆಯನ್ನ ಹೇಳು ಅಂದಾಗ ಗೋಕರ್ಣ ಬ್ರಾಹ್ಮಣ ಎಲ್ಲಿ ತಂದೆ ತಾಯಿಗಳು ವಾಸ ಮಾಡುತ್ತಿದ್ರೋ ಅದೇ ಜಾಗದಲ್ಲಿ ಭಾಗವತ ಆರಂಭ ಮಾಡಿದ. ಗೋಕರ್ಣ ಬ್ರಾಹ್ಮಣ ಹೇಗೆ ಭಾಗವತ ಆರಂಭ ಮಾಡಿದ ಅಂದ್ರೆ, ಮಗಳ ಮದುವೆ ಮಾಡಬೇಕಾದ್ರೆ ಹೇಗೆ ವೈಭವದಿಂದ ಮಾಡ್ತಾರೆ, ನಮ್ಮ ಬಾಲಕೃಷ್ಣ ಭಟ್ರು ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ವೈಭವದಿಂದ ಅದ್ಭುತವಾಗಿ ಮಾಡಿದ್ದಾನೆ. ಊರ್ನವರು ಎಲ್ಲ ಬಂದಿದ್ದಾರೆ, ಒಬ್ಬರೇ ಒಬ್ರು ಮಿಸ್ ಆಗಿಲ್ಲ, ಎಲ್ಲರೂ ಬಂದಿದ್ದಾರೆ ಗೋಕರ್ಣ ಬ್ರಾಹ್ಮಣನ ಭಾಗವತವನ್ನು ಕೇಳುವ ಸಲುವಾಗಿ. ಭಾಗವತ ಹೇಳುತ್ತೆ, ಪಿಶಾಚಿ ಕೂಡ ಬಂತಂತೆ. ಅಣ್ಣ ಪಿಶಾಚಿ ಆಗಿದ್ನಲ್ಲ, ಅವನೂ ಬಂದ. ಅಲ್ಲ, ಅದೇನು ಹೇಳೋದು, ಏನಂದ್ರೆ ಪಿಶಾಚಿನೇ ಭಾಗವತಕ್ಕೆ ಬರುತ್ತೆ ಅಂದ ಮೇಲೆ ನೀವು ಬಾರದಿದ್ರೆ ಹೇಗೆ ಅಂತ ತಿಳಿಸ್ಲಿಕ್ಕೆ ಪಿಶಾಚಿನು ಭಾಗವತಕ್ಕೆ ಬಂತು. ಅದು ಕೂತ್ಕೊಳ್ಳೋದು ಹೇಗೆ, ಕೂತ್ಕೊಳ್ಳಿಕ್ಕಾಗಲ್ಲ, ಅದು ವಾಯು ಶರೀರ. ಅದಕ್ಕೊಂದು ಬಿದಿರಿಂದು ಕೋಲಿತ್ತು, ಅದರೊಳಗೆ ಸೇರ್ಕೊಳ್ತು. 7 ಗಂಟಿತ್ತದು. ಈ ಜೀವರಿಗೂ ಈ ದೇಹಕ್ಕೂ 7 ಗಂಟಿದೆ, ಸಪ್ತತ್ವಕ್ಕೆ ಅಂತ 7 ಗಂಟು. ಆ 7 ಗಂಟುಗಳ ಕೋಲಿನಲ್ಲಿ ಕೂತ ಪಿಶಾಚಿ ಗೋಕರ್ಣ ಹೇಳುವ ಭಾಗವತವನ್ನ ತದೇಕ ಚಿತ್ತವಾಗಿ ಕೇಳ್ತಾ ಇತ್ತು. ಮೊದಲನೇ ದಿನ ಪ್ರವಚನ ಮುಗಿದಾಗ 1 ಗಂಟು ಸೀಳ್ತು, ಭಾರೀ ಶಬ್ದ. ಕೂತವರೆಲ್ಲ ಮೂಲೆ ತಿರುಗಿ ನೋಡಿದ್ರು, ಬಿದಿರಿಂದು ಸೀಳಿತ್ತು. ಏನೋ ತುಂಬಾ ಹಳೇದು ಅನ್ಸತ್ತೆ, ಸೀಳು ಬಿಟ್ಕೊಂಡಿದೆ ಅಂತ ಅನ್ಕೊಂಡ್ರು. 2ನೇ ದಿನ ಪ್ರವಚನ ಆಗುವಾಗ 2ನೇ ಗಂಟು ಸೀಳು ಬಿಡ್ತು. ಮತ್ತು ನೋಡಿದ್ರು ಇದೇನೋ ಆಶ್ಚರ್ಯವೇ ಅಂತ. 3ನೇ ದಿನ ಪ್ರವಚನ ಕೊನೆ ಆಗುವಾಗ ಆಚಾರ ಕಡೆ ಯಾರು ನೋಡ್ಲೇ ಇಲ್ಲ, ಆ ಕೋಲಿನ ಕಡೆನೆ. ಈಗ ಇನ್ನು 5 ನಿಮಿಷ ಮುರುಗ್ಬಿಡುದು, ನೋಡ್ತಾ ಇದ್ವಿ. ಎಲ್ಲ ಕೋಲಿನ ಕಡೆಯವರೇ ನೋಡ್ತಾ ಇದ್ರು. ಯಾರೋ ಮೊಬೈಲು ತೆಕ್ಕೊಂಡ್ಬಿಟ್ರು. ಅದೇನು ವೈರಲ್ ವಿಡಿಯೋ ಊರಿಗೆಲ್ಲ ಹೋಯ್ತು. ಅವತ್ತಿಂದ ಜನ ಡಬಲ್, ಪ್ರವಚನಕ್ಕಲ್ಲ ಕೋಲ್ ಮುರಿಯೋದು ನೋಡ್ಲಿಕ್ಕೆ. 4ನೇ ದಿನ 4, 5ನೇ ದಿನ 5, 6ನೇ ದಿನ 6, 7ನೇ ದಿನ 7ನೇ ಕಟ್ಟು ಹೋಯ್ತು. ಆ ಸಂದರ್ಭದಲ್ಲಿ ಆ ಮುರಿದ ಬಿದಿರಿನ ಕೋಲಿನ ಮಧ್ಯದಿಂದ ಒಳ್ಳೆ ಗಂಧರ್ವ ದೇಹವನ್ನ ಧಾರಣೆ ಮಾಡಿಕೊಂಡು ಮುಂದೆ ಬಂದು ಪ್ರವಚನ ಮಾಡುವ ತಮ್ಮನಿಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿತಾ ಇದ್ದಾನೆ. ಇದ್ರೆ ನಿನ್ನಂಥ ಬಂಧುಗಳು ಇರಬೇಕು. ಎಂಥ ಪಿಶಾಚಿ ಜನ್ಮ, ಇಂಥ ಜನ್ಮದಿಂದ, ಪ್ರೇತ ಜನ್ಮದಿಂದ ನನ್ನನ್ನು ಬಿಡುಗಡೆ ಮಾಡಿದೆ ಅನ್ನೋ ಸಮಯಕ್ಕೆ ಸರಿಯಾಗಿ ಡಣ ಡಣ ಗಂಟೆ, ಶಂಖ, ಈ ಕೂತವರೆಲ್ಲ ಹಿಂತಿರುಗಿ ನೋಡಿದ್ರೆ ಒಂದು ವಿಮಾನನೇ ಬಂದ್ಬಿಟ್ಟಿದೆ ಈ ಪಿಶಾಚಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಈ ಕೂತವರೆಲ್ಲ ಓಡ್ಬಿಟ್ರು. ಈ ಕರ್ನಾಟಕದಲ್ಲಿ ಫ್ರೀ ಬಸ್ ಬಂದ್ ಫಸ್ಟ್ ಡೇ ಹೇಗಿರುತ್ತೆ ಹಾಗೆ ಅದು ವಿಮಾನ ನೋಡಿದ್ದೆ. ಆಚಾರ ಹತ್ರ ಮಂತ್ರಾಕ್ಷತೆಗೆ ಯಾರೂ ಬರಲೇ ಇಲ್ಲ. ಸೀದಾ ಎಲ್ಲ ವಿಮಾನದಲ್ಲಿ ಹೋಗಿ ಸೀಟ್ ಹಿಡ್ಕೊಂಡು ಬಿಡೋಣ ಅಂತ ಹೋಗಿ ನೋಡ್ತಾರೆ. ಆ ವಿಮಾನದಲ್ಲಿ ಸಿಂಗಲ್ ಸೀಟ್, ಒಂದೇ ಸೀಟ್ ಇತ್ತು. ಕಡೆಗೆ ಅವರು ಆ ವಿಮಾನದವ್ರನ್ನ ಕೇಳಿದ್ರು, ನಾವು ಇಷ್ಟೊಂದು ಜನ ಪ್ರವಚನ ಕೇಳ್ತಿದ್ವಿ, ಆಚಾರ ಅವಾಗ ಹೇಳ್ತಿದ್ರು ಭಾಗವತ ಕೇಳಿದ್ರೆ ಮೋಕ್ಷ, ಭಾಗವತ ಕೇಳಿದ್ರೆ ಮೋಕ್ಷ, ಇಷ್ಟು ಬೇಗ ಬರ್ತೀರಿ ನಾವು ಅನ್ಕೊಂಡಿರ್ಲಿಲ್ಲ, ಮನೆಗೂ ಯಾರಿಗೂ ಏನು ಹೇಳಿಲ್ಲ, ಇರ್ಲಿ ಮೋಕ್ಷಕ್ಕೆ ಹೋಗೋದಾದ್ರೂ ಒಳ್ಳೇದಾಯ್ತು, ನೀವು ಹೆಂಗ್ ಕರ್ಕೊಂಡು ಹೋಗ್ತೀರಿ, ಒಂದೇ ಸೀಟ್ ಇದೆಯಲ್ಲ, 1 by 1 ಕರ್ಕೊಂಡು ಹೋಗ್ತೀರಾ ಕೇಳು. ಅವ್ರು ಹೇಳಿದ್ರು 1 by 1 ಇಲ್ಲ, ಓನ್ಲಿ 1 ಅಂದ್ರು. ಒಬ್ಬನ ಮಾತ್ರ ಕರ್ಕೊಂಡು ಹೋಗ್ತೀವಿ ಅಂದ್ರು. ಆಶ್ಚರ್ಯ, ಇಷ್ಟು ಜನ ಇದ್ದೀವಿ, ಒಬ್ಬನ್ ಯಾರಂದ್ರೆ ಆ ಪಿಶಾಚಿನ ಕರ್ಕೊಂಡು ಹೋಗ್ತೀವಿ ಅಂದ್ರು. ಇದು ಒಳ್ಳೆ ಚೆನ್ನಾಗಿದೆ, ನಾವು ಮಡಿ ಉಟ್ಕೊಂಡು ಕೂತಿದ್ವಿ, ನಾವು ರೇಷ್ಮೆ ಹಾಕೊಂಡು ಬಂದಿದ್ವಿ, ನಾವು ಹಾಕಿದ್ವಿ, ನಾವು ಹೀಗಿದ್ವಿ, ನಮ್ಮಟ್ಟು ಚೆನ್ನಾಗಿ ಯಾರು ಕೇಳಿದ್ದಾರೆ, ನಾವು ಹಾಗೆ ಹೀಗೆ ಎಲ್ಲ ಅವ್ರು ಹೇಳಿದ್ರು, ನೀವು ಯಾರು ಪಿಶಾಚಿ ತರ ಕೇಳಲಿಲ್ಲ, ಪಿಶಾಚಿ ಕೇಳಿದಾಗ ನೀವು ಕೇಳಲಿಲ್ಲ. ಇವ್ರಿಗೂ ಆಶ್ಚರ್ಯ, ಅಲ್ಲ ಎಲ್ಲ ಹಂಸದ ಥರ ಅಂತ ಕೇಳಿದ್ವಿ, ಮೀನಿನ ಥರ ಅಂತ ಕೇಳಿದ್ವಿ,
ಜಾತಕ ಪಕ್ಷಿ ಅಂತ ಕೇಳಿದ್ವಿ. ಪಿಶಾಚಿದ ಆಚಾರ ಹೇಳಲೇ ಇಲ್ವಲ್ಲ. ಪಿಶಾಚಿ ತರ ಅಂದ್ರೆ ಏನು ಗೊತ್ತಾ? ಯಾರಾದ್ರೂ ಏನಾದ್ರೂ ಒಂದು ವಿಷಯ ಬಿಡದೆ ನಿಮ್ಮನ್ನ ಅಯ್ಯೋ ಅವನು ಪಿಶಾಚಿರಿ, ಹಿಡಿದ್ರೆ ಬಿಡೋದೇ ಇಲ್ಲ ಅಂತಾರಲ್ಲ. ಹಿಡಿದ್ರೆ ಯಾವುದು ಬಿಡಲ್ವೋ ಅದನ್ನೇನಂತಾರೆ? ಪಿಶಾಚಿ. ಆ ಪಿಶಾಚಿ ಏನ್ ಮಾಡಿತ್ತು? ಭಾಗವತ ಇವತ್ತು ನಿಲ್ಲಿಸಿದ್ರೆ ನಿಜವಾಗಿ ಭಾಗವತ ಸಪ್ತಾಹ ಹೇಗಂದ್ರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದವರೆಗೂ ಹೇಳಬೇಕು. ಆ ಗೋಕರ್ಣ ಹೇಳ್ತಿದ್ದ. ಇವತ್ತಿಗೂ ನೀವು ಆ ಕಡೆ ಎಲ್ಲ ಹೋದರೆ ನೈಮಿಷಾರಣ್ಯ ಅಲ್ಲೆಲ್ಲ, ಹರಿದ್ವಾರ ಅಲ್ಲೆಲ್ಲ ಹೀಗೆ ಇವತ್ತಿಗೂ ಇದೆ. ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ ಸೂರ್ಯೋದಯಕ್ಕೆ, ಸಾಯಂಕಾಲ ಸೂರ್ಯ ಅಸ್ತಮಾನದವರೆಗೂ ಹೇಳ್ತಾರೆ. ಹೇಳೋರು ಅಲ್ಲೇ ಕೂತಿರ್ಬೇಕು, ಕೇಳೋರು ಅಲ್ಲೇ. ಆ ಕೂಡೋದೇ ಒಂದು ದೊಡ್ಡ ಕಾರ್ಯಕ್ರಮ ರೀ. ಕೂತ್ ಕೇಳ್ತಾರೆ, ಅದೇ ಒಂದು ದೊಡ್ಡ ತಪಸ್ಸದು. ನಮ್ಗೆ 1 ಗಂಟೆ ಬಿಟ್ಟು 1.5 ಗಂಟೆ ಬಿಟ್ಟು 2 ಗಂಟೆ ಬಿಟ್ರೆ ಮೆಲ್ಲಿಗೆ ಹೀಗಂತೀವಿ ಹಾಗಂತೀವಿ, ಸ್ವಲ್ಪ ಆ ಕಡೆ ನೋಡ್ತೀವಿ, ಯಾರು ಒಬ್ಬರಿದ್ರೆ ಬಂದೇ ಇದೆ ಅಂತ ಇವರು ಹೊರಟೇ ಹೋಗ್ಬಿಡ್ತಾರೆ. ಈ ಪಿಶಾಚಿ ಹೇಗಂದ್ರೆ ಇವತ್ತು ಸಾಯಂಕಾಲ ಈತ ಗೋಕರ್ಣ ಬ್ರಾಹ್ಮಣ ನಿಲ್ಲಿಸಿದ್ರೆ ಬೆಳಗ್ಗೆವರೆಗೆ ರೆಸ್ಟ್ ತಗೊಳ್ತಿರ್ಲಿಲ್ಲ. ಏನು ಹೇಳ್ದ ಅನ್ನೋದನ್ನ ರೀಕಲೆಕ್ಟ್ ಮಾಡಿ ಬೆಳಗ್ಗೆ ತನಕ ಅದನ್ನೇ ಮನನ ಮಾಡ್ತಿತ್ತು. ಮನನಕ್ಕೆ ಅನುಚಿಂತನೆ ಅಂತ ಕರೀತಾರೆ. ಈಗ ನಾ ಹೇಳೋದು ನೀವು ಕೇಳೋದು ಚಿಂತನೆ. ನಾ ಹೇಳಿದ ಮೇಲೂ ನೀವು ನಾಳೆವರೆಗೂ ನೆನೆಸ್ಕೊಳ್ಳೋದಿದೆಯಲ್ಲ, ಅನುಚಿಂತನೆ. ಸ್ಕೂಲಲ್ಲಿ ಓದಿದ್ದಕ್ಕಿಂತಲೂ ಮನೇಲಿ ಬಂದು ಚೆನ್ನಾಗಿ ಮತ್ತೆ ಮತ್ತೆ ಓದಿದರೆ ಮಾತ್ರ ರ್ಯಾಂಕ್. ಹಾಗೆ ಚಿಂತನೆಗಿಂತಲೂ ಅನುಚಿಂತನೆಗೆ ಬಹಳ ಮುಖ್ಯವಾದ ಫಲ ಇದೆ. ಅದನ್ನು ಪಿಶಾಚಿ ಮಾಡಿದೆ ಕರ್ಕೊಂಡು ಹೋಗ್ತೀವಿ. ಇವರೆಲ್ಲ ಅಂದ್ರು ನಮಗೆ ಮೊದಲೇ ಗೊತ್ತಿದ್ರೆ ನಾವು ಹಾಗೆ ಮಾಡ್ತಾ ಇದ್ವಿ, ಗೊತ್ತಿಲ್ಲ, ಅದಕ್ಕೇನು ಯೋಚನೆ ಮಾಡಬೇಡಿ, ಇನ್ನೊಂದು ಸತಿ ಹೇಳಲಿ ಅವನು, ನಾವು ಮತ್ತೆ ಬರ್ತೀವಿ ಅಂದರು. ಆ ಗೋಕರ್ಣ ಬ್ರಾಹ್ಮಣ ಮತ್ತೊಮ್ಮೆ ಹೇಳಿದಾಗ 15 ದಿನಗಳ ಕಾಲ ಹೇಳಿ ಎಲ್ಲರೂ ಉತ್ತಮವಾದ ಲೋಕ ಗೋಲೋಕವನ್ನೇ ಕುರಿತು ಹೋದರು ಅನ್ನುವ ಕಥೆ ಶ್ರೀಮದ್ ಭಾಗವತದಲ್ಲಿ, ಪದ್ಮಪುರಾಣದಲ್ಲಿ ಇದರ ಮಹಿಮೆಯನ್ನು ಹೇಳ್ತಾ, ವೇದವ್ಯಾಸ ದೇವರ 2ನೇ ಉದ್ದೇಶ ನಮ್ಮ ವಂಶದಲ್ಲಿ ಗತಿಸಿದ ಪಿತೃಗಳ ಉದ್ಧಾರಕ್ಕೋಸ್ಕರವಾಗಿ ಈ ಭಾಗವತವನ್ನು ರಚನೆ ಮಾಡಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದರೆ, ಕಲಿಯುಗದ ಜನ ಅಂದರೆ ಪಾಪಭೂಯಿಷ್ಠವಾದ ಕಾಲ. ನೀವೇನು ಮಾಡಿದ್ರೂ ಅದಕ್ಕೆ ಪಾಪನೇ ಬರ್ತಾ ಇದೆ, ಪುಣ್ಯ ಬರೋದೇ ಇಲ್ಲ. ನಾವು ಪುಣ್ಯದ ಕೆಲಸ ಅಂತ ಅನ್ಕೊಂಡು ಮಾಡ್ತಿರ್ತೀವಿ, ಅದನ್ನು ನಿಜವಾಗಿಯೂ ಅದರ ಪ್ರತಿಫಲ ನಮಗೇನು ಬಂದಿರುತ್ತೆ? ಪಾಪವೇ ಬಂದಿರುತ್ತೆ. ಯಾಕೆ ಅಂದರೆ ನೀವು ನೋಡಿ, ಬೇಕಾದ ದಾನ ಮಾಡಿದ್ರಿ, ಬೇಕಾದ ಧರ್ಮ ಮಾಡಿದ್ರಿ, ಎಲ್ಲ ಆದ್ಮೇಲೆ ಯಾರು ಮಾಡಿದ್ದು? ನಾನು ಅಂದ್ಬಿಟ್ರೆ ಹೋಯ್ತು. ನಾನು ಮಾಡಿದೆ. ನಮ್ಮಪ್ಪ ಇಷ್ಟೆಲ್ಲ ಮಾಡಿರಲಿಲ್ಲ, ನಮ್ಮ ತಾತ ಮಾಡಿದ್ರು ಎಲ್ಲ, ನಾನು ಎಲ್ಲ ಮಾಡಿದ್ದೇನೆ. ಎಲ್ಲ ವ್ರತ ನೇಮ ಏಕಾದಶಿ ವಿಷ್ಣು ಪಂಚಕ. ಮೊನ್ನೆ ಮಠಕ್ಕೆ ಗೋದಾನ ನಾನೇ ಕೊಟ್ಟಿದ್ದು, ಆಚಾರ ಕೊಟ್ಟಿರೋ ಪಂಚೆ ನಾನೇ ಕೊಟ್ಟಿದ್ದೆ. ಈ ಕೆಲವರು ಹೇಳೋ ಬರದಲ್ಲಿ ಈ ಮಠ ಕಟ್ಟುವಾಗ ಹೊಸದಾಗಿ ಕಟ್ತಿರ್ತಾರೆ, ಅಲ್ಲಿ ಬಂದು ಕೇಳ್ತಾರೆ ಏನು ಬೇಕು, ನಮ್ದೇನಾಗಬೇಕು? ಇಲ್ಲ ಎಲ್ಲ ಆಗಿದೆ, ಅದು ಬೃಂದಾವನಕ್ಕೆ ಒಂದು ಆರ್ಡರ್ ಕೊಡು, ಆಯಿತು ನಮ್ಮದೇ ಅದಿರಲಿ ಅಂತ ಹೇಳಿ ಅದಕ್ಕೆ ಎಷ್ಟೋ ಲಕ್ಷ ಕೊಟ್ಟಿರ್ತಾರೆ. ಮುಂದೆ ಪ್ರತಿಷ್ಠೆ ಆಗಿ 8-10 ವರ್ಷ ಆದಮೇಲೆ ಯಾರು ಬಂದರೂ ಪರಿಚಯ ಮಾಡುವಾಗ ನಮ್ಮದೇ ಅದು ಬೃಂದಾವನ, ನಮ್ಮದೇ ಬೃಂದಾವನನೇ ನಮ್ಮದು ಅಂತಾರೆ. ಎಂಥ ಅನ್ಯಾಯ ಅಲ್ವಾ? ಈ ಮಾಡಿದ್ದೆ ಒಳ್ಳೆ ಕೆಲಸ ಮಾಡಿದ್ದೆ ತಪ್ಪಾಯ್ತಲ್ಲ, ಮಾಡಿದ್ದು ಧರ್ಮ, ಬಂದದ್ದು ಪಾಪ. ಈ ನಾನು ಅನ್ನೋದು ಅಷ್ಟು ಸುಲಭಕ್ಕೆ ಹೋಗಲ್ಲ ರೀ. ಮಲಗದಾಗಲೂ ಹೋಗಲ್ಲಂತೆ. ಮಲಗಿದಾಗ ನನ್ನಿಂದ, ನಾನೇ, ನನ್ನಲ್ಲೇ ಇದೆಲ್ಲ ಹೋಗ್ಬಿಡುತ್ತಂತೆ. ನಾನು ಅನ್ನೋದು ಹೋಗಲ್ಲ, ನನ್ನದು ಮಲಗಿದಾಗ ಹೋಗ್ಬಿಡುತ್ತೆ. ಈ ಮಲಗದ ಮುಂಚೆ ಹೊತ್ತಿಗೆ ನಂದು, ದಿಂಬು, ನಂದು ಅಂತಿರ್ತಾರೆ. ಹೊರಕೆ ಹೊಡೆದ್ಮೇಲೆ ಒಂದೊಂದೇ ಹೇಳ್ಕೊಂಡು ಹೋದ್ರೆ ನಂದು ಯಾರು ಅನ್ನೋರೇ ಗೊತ್ತಿಲ್ಲ. ನಂದು ಅನ್ನೋದು ಹೋಗ್ಬಿಡುತ್ತೆ. ಈ ನಾನು ಅನ್ನೋದು ಎದ್ದ ಮೇಲೆ, ಮಲಗಿ ಎದ್ದ ಮೇಲೆ ಅವನು ಕೇಳಿ, ಇಷ್ಟೊತ್ತು ತನಕ ಇಲ್ಲಿ ಮಲಗಿದ್ದವ್ರು ಯಾರೋಪ್ಪ ಗೊತ್ತಿಲ್ಲ ಅಂತಾನ.
ನಾನೇ ಮಲಗಿದ್ದು, ನಂಗೆ ಒಳ್ಳೆ ನಿದ್ದೆ ಬಂತು, ಇದೆಲ್ಲ ಹೇಳ್ತಾನೆ. ನಾನು ಅನ್ನೋದು ಯಾವಾಗಲೂ ಇರುತ್ತೆ. ಇದು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಬಿಡಿಸಿದ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಕೊಟ್ಟದ್ದು ಮರ್ತು ಬಿಡ್ಬೇಕು. ನಾವಾಗಲ್ಲ. ಕಲಿಯುಗದಲ್ಲಂತೂ ಈ ನಾನೇ ಜಾಸ್ತಿ, ಬರೀ ಪಾಪ. ವೇದವ್ಯಾಸ ದೇವರು ಯೋಚನೆ ಮಾಡಿದ್ರು, ಇಷ್ಟು ಪಾಪ ಮಾಡ್ತಾ ಇದ್ದಾರೆ, ನಾವೆಲ್ಲ ಪಾಪದವರೇ. ಯಾಕಂದ್ರೆ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಅದರಿಂದ ಇಷ್ಟು ಪಾಪವನ್ನ ನಾವೇನು ಮಾಡಿದ್ದೇವೆ, ಈ ಎಲ್ಲ ಪಾಪಗಳ ಪರಿಹಾರಕ್ಕೆ ಏನಾದರೂ ಒಂದು ಉಪಾಯ ಕೊಡಬೇಕು ಅಂತ ವೇದವ್ಯಾಸ ದೇವರಿಗೆ ಅನ್ನಿಸಿ, ಆ ವೇದವ್ಯಾಸ ದೇವರು ಕೊಟ್ಟದ್ದೇ ಶ್ರೀಮದ್ ಭಾಗವತ. ಈ ಭಾಗವತದ 12ನೆಯ ಸ್ಕಂದದಲ್ಲಿ ಶುಕಾಚಾರ್ಯರು ಒಂದು ಮಾತು ಹೇಳ್ತಾರೆ. ಪರೀಕ್ಷಿತ, 18,000 ಶ್ಲೋಕದಲ್ಲಿ ಏನೆಲ್ಲ ವಿಷಯ ನಾನು ನಿರೂಪಣೆ ಮಾಡಿದೆ, ಅದರಲ್ಲಿ ನೀನು ಎಷ್ಟು ತಿಳ್ಕೊಂಡೆ, ಎಷ್ಟು ತಲೆ ಉಳಿದಿದೆ ನಂಗೆ ಗೊತ್ತಿಲ್ಲ. ಆದರೆ ಎಲ್ಲದರ ಸಾರ ನಿನಗೆ ಒಂದೇ ಮಾತಲ್ಲಿ ಹೇಳ್ತೇನೆ, ಕೇಳು. ಏನದು? ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ಎಲ್ಲ 18,000 ಶ್ಲೋಕದ ಸಾರ ಇದು. ಯಾವ ಭಗವಂತನ ನಾಮ ಸಂಕೀರ್ತನೆ, ದೇವರ ನಾಮೋಚ್ಚಾರಣೆ ಮಾಡುವುದರಿಂದ ನಮ್ಮ ಎಲ್ಲ ಪಾಪವನ್ನ ಕಳ್ಕೊಳ್ತೇವೋ ಅಂತಹ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ ಮಾಡಿ ಸಾಂಸಾರಿಕ ಎಲ್ಲ ದುಃಖಗಳಿಂದ ನಾವು ಬಿಡುಗಡೆ ಹೊಂದಬಹುದು ಅನ್ನೋದೇ ಒಟ್ಟು ಭಾಗವತದ ಸಾರ. ಹೀಗಾಗಿ ಎಲ್ಲ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಕೊಟ್ಟ ಗ್ರಂಥ ಶ್ರೀಮದ್ ಭಾಗವತ. ಇಂಥ ಭಾಗವತಕ್ಕೆ ವೇದವ್ಯಾಸ ದೇವರು ಮಂಗಳಾಚರಣೆಯನ್ನು ಮಾಡ್ತಾ, ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತದ ಮೊದಲ ಪದ್ಯ ಇದು, ಮೊದಲ ಮಂಗಳ ಶ್ಲೋಕ ಇದು. ಮಧ್ವಗುರುಗಳು ಭಾಗವತ ಅಂದ್ರೆ ಏನು ಅಂತ ಮೊದಲು ಹೇಳಿದ್ದಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸು ವೇದಾರ್ಥ ಪರಿಬೃಂಹಿತ ಪುರಾಣ ಸಾರ ರೂಪ ಸಾಕ್ಷಾತ್ ಭಾಗವತ ಭಗವತೋದಿತ. ಭಾಗವತ ಅಂದ್ರೆ ವೇದವ್ಯಾಸ ದೇವರೇನು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ, ಅದರ ಅರ್ಥ ಇದು. ಮಹಾಭಾರತದ ಯಥಾರ್ಥವಾದ ಜ್ಞಾನ ನಿಮಗೆ ಬರಬೇಕು ಅಂದ್ರೆ ಭಾಗವತದ ಅಧ್ಯಯನ ಅವಶ್ಯ. ವೇದ ಮಾತಾತು ಗಾಯತ್ರಿ ಅಂತ, ಎಲ್ಲ ವೇದಗಳಿಗೆ ತಾಯಿಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗಾಯತ್ರಿ. 24 ಅಕ್ಷರಗಳ ಗಾಯತ್ರಿಗೆ ಭಾಷ್ಯ ಇದೆ. ಸಮಗ್ರ ವೇದ ಅದರ ಸಾರ ಶ್ರೀಮದ್ ಭಾಗವತ. 18 ಪುರಾಣಗಳು, 18 ಅಂದ್ರೆ ಇದು 18ನೇದು, ಇದು ಬಿಟ್ಟು 18 ಅಂದ್ರೆ 17 ವೇದವ್ಯಾಸ ದೇವರು ರಚನೆ ಮಾಡಿದ್ದು, ಒಂದು ಮೂಲ ರಾಮಾಯಣ ಹಯಗ್ರೀವ ರೂಪಿ ಪರಮಾತ್ಮ ಹೇಳಿದ್ದು ಅಥವಾ ವಾಲ್ಮೀಕಿ ರಾಮಾಯಣ. ಈ 18 ಪುರಾಣಗಳ ಸಾರ ಶ್ರೀಮದ್ ಭಾಗವತ. ಎಲ್ಲದಕ್ಕಿಂತ ಹೆಚ್ಚು ಸಾಕ್ಷಾತ್ ಭಗವತೋದಿತ, ಸ್ವಯಂ ಭಗವಂತನ ಮುಖಕಮಲದಿಂದ ಹೊರಬಂದಿರ್ತಕ್ಕಂಥದ್ದು ಭಾಗವತ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ವಿಶೇಷ ಅಂದ್ರೆ ಹರಿ ಮಾಡಿದ ಗ್ರಂಥ ಇದು. ಹರಿ ಅಂದ್ರೆ ವೇದವ್ಯಾಸ ದೇವರು, ಹರ ಹೇಳಿದ ಗ್ರಂಥ.
ಹರ ಅಂದರೆ ಶುಕಾಚಾರ್ಯರು. ಒಟ್ಟು ಹರರಿಂದ ಹರಿದು ಹೊರಬಂದ ಗ್ರಂಥ ಶ್ರೀಮದ್ ಭಾಗವತ. ಇದರ ಒಳಗೆ ಆ ಭಗವಂತನ ಮಹಿಮೆ. 18 ಪುರಾಣಗಳಿಗೆ ಮಧ್ವ ಗುರುಗಳು ಒಂದೇ ಕಾಮೆಂಟ್ರಿ ರಚನೆ ಮಾಡಿದ್ದಾರೆ. 32 ಅಧ್ಯಾಯ, 5000 ಶ್ಲೋಕ, ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಆದರೆ ಆ 18 ಪುರಾಣಗಳಲ್ಲಿ ಭಾಗವತವನ್ನ ಇನ್ಕ್ಲೂಡ್ ಮಾಡಲಿಲ್ಲ. ಇದು ಬೇರೆ. ಇದರ ಹಿರಿಮೆ ಅದನ್ನು ತೋರಿಸುವ ಸಲುವಾಗಿ ಆಚಾರ್ಯರು ಇದಕ್ಕೆ ಒಂದು ಪ್ರತ್ಯೇಕವಾದ ಗ್ರಂಥವನ್ನ ಸಜ್ಜನ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅದೇ ಶ್ರೀಮದ್ ಭಾಗವತ ತಾತ್ಪರ್ಯ ಅಂತ. ಆಚಾರ್ಯರ ತಾತ್ಪರ್ಯದ ಸಹಾಯ ಇಲ್ಲದೆ ಭಾಗವತದ ಯಥಾರ್ಥ ಜ್ಞಾನ ನಮಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪುಸ್ತಕ ಇದೆ, ಬೇಕಾದಷ್ಟು ಕಾಮೆಂಟ್ರಿಗಳಿದೆ, ನನಗೆ ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತೆ, ವ್ಯಾಕರಣ ಬರುತ್ತೆ ಅಂತ ನೀವೇ ಏನಾದರೂ ಪುಸ್ತಕ ಇಟ್ಕೊಂಡು ಶ್ಲೋಕ ಇಟ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಾನ್ ಸ್ಟಾಪ್ ನರಕಕ್ಕೆ ಹೋಗ್ಬಿಡ್ತೀವಿ ಭಾಗವತ ಓದು. ಯಾಕೆಂದ್ರೆ ಆ ಹೇಳಿರೋದು ಒಂದು, ನೀವು ಅರ್ಥ ಮಾಡ್ಕೊಳ್ಳೋದೇ ಒಂದು. ಯಥಾರ್ಥವಾದ ಜ್ಞಾನ ಬೇಕಂದ್ರೆ ಒಂದು ಪುರಾಣ ಹೇಳುವಾಗ ಉಳಿದ ಪುರಾಣಗಳು ತಲೆ ಒಳಗೆ ರೆಡಿ ಇರಬೇಕು. ಯಾಕಂದ್ರೆ ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ ವ್ಯಾಸರು ಯಾವ ಶಬ್ದವನ್ನ ಯಾವ ಭಾವನೆಯಿಂದ ಬಳಸಿದ್ದಾರೆ ಅದು ಗೊತ್ತಾಗಬೇಕಾದ್ರೆ ಇನ್ನೊಂದು ಪುರಾಣದಲ್ಲಿ ಆ ಶಬ್ದವನ್ನ ಆ ಕಥೆಯನ್ನ ಹೇಗೆ ಹೇಳಿದ್ದಾರೆ ನೋಡ್ಬೇಕು. ಕೇವಲ ಒಂದು ಪುರಾಣವನ್ನ ಇಟ್ಕೊಂಡು ಕೂತ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞ ಶಿಖಾಮಣಿಗಳಾದಂತಹ ಆಚಾರ್ಯರು ತಮ್ಮ ತಲೆಯಲ್ಲಿ ಎಲ್ಲ ಗ್ರಂಥವನ್ನ ಆರೂಢ ಮಾಡಿಕೊಂಡು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿಕೊಟ್ಟಿದ್ದಾರೆ. ಅದೇ ಶ್ರೀಮದ್ ಭಾಗವತ ತಾತ್ಪರ್ಯ. ಆನಂತರದಲ್ಲಿ ಪೇಜಾವರ ಮಠದ ಸ್ವಾಮಿಗಳಿಗೆಲ್ಲ ಪರಿಚಯ. ಆ ಪರಂಪರೆಯಲ್ಲಿ ಬಂದ ಹಿರಿಯರು ಸುಮಾರು 7 ಶತಮಾನಗಳ ಹಿಂದೆ ಇದ್ದ ಮಹಾನುಭಾವರು ವಿಜಯಧ್ವಜ ಭಟ್ಟಾರಕರು ಅಂತ, ಇವತ್ತು ಕೂಡ ಕಣ್ವ ತೀರ್ಥ ಅಂತ ಅಲ್ಲಿ ಅವರ ಬೃಂದಾವನ ಇದೆ. ಅವರು 18,000 ಶ್ಲೋಕಕ್ಕೆ ಅರ್ಥ ಬರೆದಿದ್ದಾರೆ. ಅವರೊಬ್ಬರೇ, ಇನ್ಯಾರು ಬರೆದಿಲ್ಲ. ಪದರತ್ನಾವಲಿ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಇಷ್ಟು ಉತ್ಕೃಷ್ಟ ಗ್ರಂಥ ಅಂದ್ರೆ ಆಚಾರ್ಯರ ಎಲ್ಲ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದವರು ಟೀಕಾಕೃತ್ಪಾದರು. ಆದರೆ ಭಾಗವತ ತಾತ್ಪರ್ಯಕ್ಕೆ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ. ಕಾರಣ ವಿಜಯಧ್ವಜರ ಆ ಒಂದು ಟಿಪ್ಪಣಿ ಉತ್ತಮವಾದದ್ದು ಅಂತ ಆ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಸತ್ಯಧರ್ಮರ ವ್ಯಾಖ್ಯಾನ, ಸತ್ಯಸಂಧರ ವ್ಯಾಖ್ಯಾನ, ಅನೇಕ ಜ್ಞಾನಿಗಳು ತಮ್ಮ ಜೀವನದ ಉಸಿರನ್ನಾಗಿ ಇಟ್ಟುಕೊಂಡ ಗ್ರಂಥ ಶ್ರೀಮದ್ ಭಾಗವತ. ನೀವೊಂದು ಭಾಗವತ ಶ್ಲೋಕ ಕೇಳ್ತಾ ಇದ್ದೀರಿ ಅಂದ್ರೆ ಅದು ಎಲ್ಲ ಆಚಾರ್ಯರ ಮಾತನ್ನ ಕೇಳ್ತಾ ಇದ್ದೀರಿ ಅಂತ ಅರ್ಥ. ಇಂತಹ ಶ್ರೀಮದ್ ಭಾಗವತಕ್ಕೆ ಪ್ರಥಮ ಮಂಗಳಾಚರಣೆಯನ್ನ ಮಾಡ್ತಾ ಸತ್ಯಂ ಪರಂ ಧೀಮಹಿ ಅಂತ, ಸತ್ಯ ಶಬ್ದವಾಚ್ಯನಾದ ಭಗವಂತನನ್ನ ಧೀಮಹಿ, ಇದು ಗಾಯತ್ರಿ ಮಂತ್ರದಲ್ಲಿ ಬಂದ ಶಬ್ದ. ಧೀಮಹಿ ಅಂದ್ರೆ ಧ್ಯಾಯೇಮ, ಧ್ಯಾನ ಮಾಡೋಣ. ಯಾರನ್ನ? ಸತ್ಯ ಶಬ್ದ ವಾಚ್ಯನಾದ ಆ ಭಗವಂತನನ್ನ ಧ್ಯಾನ ಮಾಡೋಣ. ಸತ್ಯ ಶಬ್ದ ಅಂದ್ರೆ ಯಾರವನು? ಜ್ಞಾನ ಆನಂದವೇ ಯಾರ ದೇಹವಾಗಿದೆಯೋ, ಯಾರನ್ನ ಸಚ್ಚಿದಾನಂದ ವಿಗ್ರಹ ಅಂತ ಕರೀತಾರೋ ಅವನನ್ನ ಧ್ಯಾನ ಮಾಡೋಣ. ಧ್ಯಾನ ಮಾಡೋದು ಅಂದ್ರೆ ಏನು? ಕಣ್ಣು ಮುಚ್ಚಿ ಆತನನ್ನ ನೆನಪು ಮಾಡಿಕೊಳ್ಳುವಂಥದ್ದು. ಆದರೆ ನೀವು ನೆನಪು ಮಾಡಿಕೊಳ್ಬೇಕಾದ್ರೆ ಒಂದ್ಸತಿನಾರು ಅವನು ನೋಡಿರ್ಬೇಕು. ನೋಡದೇ ಇದ್ದವ್ರನ್ನ ನೆನಪು ಮಾಡ್ಕೊಳ್ಳೋದು ಹೇಗೆ? ಇದು ಕಥೆ ಏನಂದ್ರೆ, ಕಾಣದ ದೇವರನ್ನು ಕಾಣುವ ಬಗೆ ಹೇಗೆ ಅಂತ ತಿಳಿಸ್ಕೊಡೋದೇ ಭಾಗವತದ ಉದ್ದೇಶ. ನೀವು ಮನೆಗೆ ಯಾರನ್ನೋ ಊಟಕ್ಕೆ ಕರೆದಿರ್ತೀರಿ, ಗೆಸ್ಟ್,
12 ಗಂಟೆಗೆ ಬರ್ತೀನಿ ಅಂತ ಅಂದಿರ್ತಾರೆ. 12:15 ಆದ್ರೂ ಬರಲ್ಲ. 12:45 ಬಾಗಿಲು ತಟ್ತಾರೆ, ಬಂದಿರ್ತಾರೆ. ನೀವು ಅವ್ರನ್ನ ನೋಡಿ ಏನಂತೀರಿ? ನಿಮ್ಮನ್ನೇ ನೆನೆಸ್ತಾ ಇದ್ದೆ ಅಂತೀರಿ ಅಲ್ವಾ? ಯಾಕಂದ್ರೆ ಅವ್ರು ನೋಡಿದ್ದೀರಿ, ಕರಿವಾಗ ನೋಡಿದ್ದೀರಿ, ತುಂಬಾ ಸತಿ ನೋಡಿದ್ದೀರಿ. ಇನ್ನೊಂದು ಪ್ರಸಂಗ, ನೀವಿನ್ನೇನು ಊಟಕ್ಕೆ ಕೂತಿದ್ರಿ, ಯಾರೋ ಬಾಗಿಲು ತಟ್ಟಿದ್ರು, ನೀವು ಬಾಗಿಲು ತೆಗೆದ್ರಿ. ಹೊರಗಿದ್ದವ ಫಿನಾಯಿಲ್ ಬೇಕಾ ಅಂತ ಮುಂದಿಡ್ದ ಸೇಲ್ಸ್ ಮ್ಯಾನ್. ಅವನ್ ನೋಡ್ಬಿಟ್ಟು ನಿಮ್ಮನ್ನೇ ನೆನೆಸ್ತಾ ಇದ್ದೆ ಅಂತೀರಾ? ಅನ್ನಲ್ಲ. ಯಾಕೆ ಅನ್ನಲ್ಲ? ಇವನು ಬರ್ತಾನೆ, ಇವನು ಹೀಗಿದ್ದಾನೆ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಯಾರನ್ನ ನೆನಪು ಮಾಡಿಕೊಳ್ಳಬಹುದಂದ್ರೆ ಒಮ್ಮೆಯಾದ್ರೂ ನೋಡಿದ್ರೆ ಅವನ್ನ ನೆನಪು ಮಾಡ್ಕೊಳ್ಬಹುದು. ಈ ದೇವರನ್ನ ಒಮ್ಮೆಯೂ ನೋಡಿಲ್ಲ, ಅವನನ್ನು ಧ್ಯಾನ ಮಾಡೋದೇ ಹಾಗೆ. ಅದಕ್ಕೆ ಈ ಭಾಗವತದಲ್ಲಿ ದೇವರಂದ್ರೆ ಯಾರು ಅನ್ನುವ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಈ ಲಕ್ಷಣ ಯಾರಲ್ಲಿ ಕಾಣುತ್ತೋ ಅವನು ದೇವರು. ಎಷ್ಟೋ ಸತಿ ಏರ್ಪೋರ್ಟಿಂದ ಬರೋರು ಯಾರು ನಿಮಗೆ ಗೊತ್ತಿರಲ್ಲ, ಆದರೂ ಪಿಕಪ್ ಮಾಡಕ್ಕೆ ಹೋಗಿರ್ತೀವಿ. ಹೋಗುವಾಗ ಹೇಳಿ ಕಳಿಸಿರ್ತಾನೆ. ಕರ್ರಗಿರ್ತಾರೆ, ದಪ್ಪು ಕನ್ನಡಕ, ಹೀಗೆ ಸೊಟ್ಟಕ್ಕೆ ನಡೀತಾರೆ, ಕರ್ಲಿ ಹೇರು, ಪಟ್ಟಂತ ಹಿಡ್ಕೊಂಡ್ ಬರ್ತೀವಿ ಅಲ್ವಾ? ನಿಮ್ಗೆ ಸ್ವಲ್ಪ ಹೇಳಿದ್ರೆ ಅರ್ಥ ಆಗುತ್ತಲ್ಲ, ಗೊತ್ತಾಗುತ್ತಲ್ಲ, ಕರ್ಕೊಂಡು ಬರ್ತೀವಿ. ಇಲ್ಲಿ ಭಾಗವತ ನಮಗೇನು ಹೇಳುತ್ತೆ? ದೇವರಂದ್ರೆ ಯಾರು, ಈ ಲಕ್ಷಣಗಳು ಯಾರಲ್ಲಿದೆಯೋ ಅವನನ್ನ ದೇವರು ಅಂತ ತಿಳ್ಕೊಂಡು ಅಂಥೇಳಿ ದೇವರ ಬಗ್ಗೆ ಲಕ್ಷಣಗಳನ್ನು ಕೊಡ್ತಾರೆ. ಓಂ ಜನ್ಮಾದ್ಯಸ್ಯ ಯತಃ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತೇಳಿ ಬ್ರಹ್ಮಸೂತ್ರದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಆರಂಭ ಮಾಡಿ 2ನೇ ಸೂತ್ರವೇ ಜನ್ಮಾದ್ಯಸ್ಯ ಯತಃ. ಅದರಿಂದ ಇಲ್ಲಿ ಆರಂಭ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಜನ್ಮಾದ್ಯಸ್ಯ ಯತೋನ್ವಯಾತ್. ಅರ್ಥ ಏನಂದ್ರೆ, ಯಾರು ಈ ಜಗತ್ತಿಗೆ ಸೃಷ್ಟಿಕರ್ತನೋ ಅವನು ದೇವರು, ಅವನನ್ನ ಧ್ಯಾನ ಮಾಡೋಣ. ಒಂದು ಅರ್ಥ ಆಗುತ್ತೆ, ನಾವಂತೂ ಈ ಜಗತ್ತು ಸೃಷ್ಟಿ ಮಾಡಿದವರಲ್ಲ, ಈ ಲಕ್ಷಣ ನಮ್ಮಲ್ಲಿಲ್ಲ, ನಾವಂತೂ ದೇವರಲ್ಲ. ನಾವು ಅಲ್ಲ ಅನ್ನೋದು ಕನ್ಫರ್ಮ್ ಆದರೆ ಇನ್ಯಾರು ಅಂತ ಹುಡುಕ್ಬೋದು. ನಾವೇ ಅನ್ಕೊಂಡ್ಬಿಟ್ರೆ ಹುಡುಕೋ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಮೊದಲ ಲಕ್ಷಣ ಜನ್ಮಾದ್ಯಸ್ಯ ಯತಃ. ಇಲ್ಲಿ ಆದಿ ಅಂತ ಒಂದು ಶಬ್ದ ಇದೆ. ಜನ್ಮವೇ ಮೊದಲಾದ ಅಂದ್ರೆ 8 ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಲಯ, ಬಂಧ, ಮೋಕ್ಷ, 8 ಕರ್ಮಗಳು ಎಲ್ಲವೂ ತೇನ ವಿನ ತೃಣಮಪಿ ನಚಲತಿ. ಜಗತ್ತಿನಲ್ಲಿ ನಡೆಯುವ ಎಲ್ಲ ಕರ್ಮಗಳ ಹಿಂದೆ ಭಗವಂತನ ಪರಿಪೂರ್ಣವಾದ ವ್ಯಾಪಾರ ಇದೆ. ಹಾಗಾಗಿ ಈ ಜಗತ್ತಿಗೆ ಬೇಕಾದ ಈ ಎಲ್ಲವನ್ನೂ ಯಾರು ಕೊಡ್ತಾ ಇದ್ದಾನೋ ಅವನು ದೇವರು. ಅರ್ಥೇಶ್ವ ವಿಘ್ನಃ. ದೇವರಂದ್ರೆ ಯಾರು? ಯಾರಂದ್ರೆ ಯಾರಿಗೆ ಯಾವಾಗ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ತಿಳಿದು ಕೊಡ್ತಾನೋ ಅವನು ದೇವರು. ನಮಗೆ ಕಾಲ ಕಾಲಕ್ಕೆ ಕೊಡುವವ ಅವನು, ಅವನನ್ನ ದೇವರು ಅಂತ ಉಪಾಸನೆ ಮಾಡಿ. ಸ್ವರಾಟ್. ಯಾರಿಗೆ ತನಗಿಂತ ಉತ್ತಮರೇ ಇಲ್ಲವೋ, ಜಗತ್ತಿನಲ್ಲಿ ಬಲಮಿಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ್ ಮರುತಸ್ಯ ಹರೇ ಸಾಕ್ಷಾತ್ ಧ್ರುವರೇರ್ ಬಲಮನ್ಯತ. ಒಬ್ಬರಿಗೆ ಒಬ್ಬರು ಬಾಸ್ ಇದ್ದಾರೆ, ಬಾಸೇ ಇಲ್ಲದವ ಭಗವಂತ. ಸ್ವರಾಟ್. ಸ್ವರಾಟ್ ಅಂದ್ರೆ ಸ್ವತಂತ್ರ. ಸ್ವತಂತ್ರ ಅಂದ್ರೆ ಇನ್ನೊಬ್ಬರ ಮೇಲೆ ಯಾವ ಕಾರಣಕ್ಕೂ ಡಿಪೆಂಡೆಂಟ್ ಆಗೋದಿಲ್ಲ. ಅದು ಸತ್ತಾತ್ರಯ ಪರವಿದ್ಯೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸತ್ತ ಅಂದ್ರೆ ಇರುವಿಕೆ, ಪ್ರವೃತ್ತಿ, ಪ್ರಮಿತಿ ಅಂತ. ಇರುವಿಕೆ, ಚೇಷ್ಟೆ ಇದೇ ಮೊದಲಾದ ಯಾರ ಆಜ್ಞೆಗೂ ಒಳಪಡದೆ ಸ್ವತಂತ್ರವಾಗಿ ಯಾರು ಮಾಡ್ತಾ ಇದ್ದಾನೋ ಅವನನ್ನ ಸತ್ಯಂ ಪರಂ ಧೀಮಹಿ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.
ಬ್ರಹ್ಮತೇನೆ ಆದಿ ಕವಯೇ. ಆದಿ ಅಂದ್ರೆ ಮೊದಲು, ಕವಿ ಅಂದ್ರೆ ಜ್ಞಾನಿ. ಬ್ರಹ್ಮದೇವರಿಗೆ ಮೊಟ್ಟ ಮೊದಲ ಬಾರಿಗೆ ವೇದಾಂತವನ್ನ ಉಪದೇಶ ಮಾಡಿದವನು ಯಾರು? ಅವನನ್ನ ದೇವರು ಅಂತ ತಿಳಿಬೇಕು. ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿಯಂ ಸೂರಯ. ಸೂರಿಗಳು ಅಂದ್ರೆ ಜ್ಞಾನಿಗಳು. ಯಾವ ಭಗವಂತನನ್ನ ತಿಳಿಬೇಕು ಅಂತ ಹೊರಟವರಿಗೆ ಪರಿಪೂರ್ಣವಾಗಿ ಭಗವಂತ ತಿಳಿಯೋಲ್ಲ. ಎಷ್ಟು ತಿಳಿದ್ರೂ ತಿಳಿಲಾರದೆ ಉಳಿದದ್ದೇ ಜಾಸ್ತಿ, ತಿಳಿದದ್ದು ಕಡಿಮೆ. ತುಂಬಾ ಜನ ಬದ್ರಿಗೆ ಹೋದಾಗ ಮನೆಗೆ ಬಂದು ಮಕ್ಕಳ ಹತ್ರ ಹೇಳ್ತಾರೆ, ನಾನು ಹಿಮಾಲಯ ನೋಡಿದೆ. ಇವ್ರು ನೋಡ್ದಷ್ಟೇ ಹಿಮಾಲಯನಾ? ಇನ್ ಬೇರೆ ಹಿಮಾಲಯವೇ ಇಲ್ವಾ? ಅಷ್ಟೇನಾ? ಇನ್ ಕೆಲವರು 3 ಸಮುದ್ರ ಸ್ನಾನ ಮಾಡಿದೆ ಅಂತಾರೆ. ಇನ್ನೇನು ನೀರಿಲ್ವಾ? ಇನ್ಯಾರು ಹೋಗೋದು ಬೇಡ, ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ರ? ಹೇಗೋ ಹಾಗೆ ನಾವು ನೋಡಿದ್ದಕ್ಕಿಂತಲೂ ನೋಡ್ಲಾರ್ದೆ ಉಳಿದದ್ದೇ, ಸ್ನಾನ ಮಾಡಿದ ನೀರಿಗಿಂತಲೂ ಮಾಡ್ಲಾರ್ದೆ ಉಳಿದ ನೀರೇ ಹೇಗೆ ಜೋರೋ, ಹಾಗೆ ಭಗವಂತ ತಿಳಿದಿದ್ದಕ್ಕಿಂತ ತಿಳಿಲಾರ್ದೆ ಉಳಿದದ್ದೇ ಜಾಸ್ತಿ ಅನ್ನುವ ತಿಳುವಳಿಕೆ ಯಥಾರ್ಥವಾದ ತಿಳುವಳಿಕೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯ. 3 ಬಗೆಯ ಸೃಷ್ಟಿಯನ್ನ ಭಗವಂತ ಮಾಡಿದ್ದಾನೆ. ತೇಜಸ್ ಸೃಷ್ಟಿ, ವಾರಿ ಸೃಷ್ಟಿ, ಮೃತ್ ಸೃಷ್ಟಿ. ತೇಜಸ್ ಸೃಷ್ಟಿ ಅಂದ್ರೆ ದೀಪದಿಂದ ದೀಪ ಹಚ್ಚುವಂತೆ ಭಗವಂತನ ಒಂದು ಮೂಲ ರೂಪ ಅನಂತ ಪದ್ಮನಾಭ ಅನ್ನುವ ರೂಪದಿಂದ ಬೇರೆ ಬೇರೆ ಕಿರಣಗಳು, ಜ್ಯೋತಿಗಳು ಹೊರಟು ಬಂದು ಅವೇ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ. ಇದರ ಅರ್ಥ ಮೊದಲ ದೀಪಕ್ಕೂ ಎರಡನೇ ದೀಪಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್. ಹಾಗೆ ರಾಮನಿಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ರಾಮನಿಗೂ ಅನಂತ ಪದ್ಮನಾಭನಿಗೂ ವೈಕುಂಠವಾಸಿಯಾದ ನಾರಾಯಣನಿಗೂ ಯಾವ ವ್ಯತ್ಯಾಸ ಇಲ್ಲ. ಇದನ್ನು ತಿಳ್ಕೊಳ್ಬೇಕು. ಇದಕ್ಕೆ ತೇಜಸ್ ಸೃಷ್ಟಿ. ದೀಪದಿಂದ ದೀಪ ಬರುವಂತೆ ಭಗವಂತನ ಮೂಲ ರೂಪದಿಂದ ಎಲ್ಲ ಬರುತ್ತೆ. ಅದು ಕಾರ್ಯ ಮುಗಿದ ಮೇಲೆ ಮೂಲ ರೂಪಕ್ಕೆ ಸೇರಿಕೊಳ್ಳುತ್ತೆ. ಒಂದು ರೂಪದಲ್ಲಿ ಎಲ್ಲ ರೂಪ ಇದೆ, ಎಲ್ಲ ರೂಪದಲ್ಲಿ ಒಂದು ರೂಪ ಇದೆ. ಅದು ಭಗವಂತನ ಅದ್ಭುತವಾದ ವ್ಯಾಪಾರ. ವಾರಿ ಸೃಷ್ಟಿ ಅಂದ್ರೆ, ವಾರಿ ಅಂದ್ರೆ ನೀರು. ನೀರಿನಲ್ಲಿ ಸೃಷ್ಟಿ ಅಂದ್ರೆ ಬಿಂಬ ಪ್ರತಿಬಿಂಬ ಅಂತ. ಆಕಾಶದಲ್ಲಿರುವ ಚಂದ್ರ ಅದು ಬಿಂಬ, ನೀರಿನಲ್ಲಿ ಬಿದ್ದದ್ದು ಪ್ರತಿಬಿಂಬ. ಮೇಲಿರುವ ಭಗವಂತ ನಮ್ಮೆಲ್ಲರಿಗೆ ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬರು. ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಭಗವಂತ ನಮ್ಮೆಲ್ಲರಿಗೆ ಬಿಂಬರೂಪಿಯಾಗಿದ್ದಾನೆ. ಹಾಗಾದರೆ ಈ ಸೃಷ್ಟಿ, ಜೀವರ ಸೃಷ್ಟಿ ಪ್ರತಿಬಿಂಬ ಸೃಷ್ಟಿ ಅಂತ ತಿಳಿಸ್ತಾರೆ. ಇನ್ನು ಮೃತ್ ಸೃಷ್ಟಿ ಅಂದರೆ ದೊಡ್ಡ ದೊಡ್ಡ ಬೆಟ್ಟಗಳು, ಇವೆಲ್ಲ ಭಗವಂತನ ನಿರ್ಮಾಣ. ಇದು ಮೃತ್ ಸೃಷ್ಟಿ. ಇದನ್ನ ಯಾರು ಮಾಡಿದ್ದಾನೋ ಅವನು ದೇವರು, ಅವನನ್ನ ಧ್ಯಾನ ಮಾಡು. ಧಾಮ್ನ ಸ್ವೇನ, ಸ್ವೇನ ಸ್ವಂತ, ಧಾಮ, ಧಾಮ್ನ ಅಂದ್ರೆ ಮನೆ. 14 ಲೋಕ ಯಾರ ಮನೆಯೋ ಅವನು ದೇವರು. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ. ಬ್ರಹ್ಮಾಂಡಂ ವರಮಂದಿರಂ ಈಶಾವಾಸ್ಯಮಿದಂ ಸರ್ವಂ. ಇಡೀ ಜಗತ್ತು ಅವನ ಆವಾಸದ ಮನೆ, ಭಗವಂತನ ಆಟದ ಮೈದಾನ ಇಡೀ ಜಗತ್ತು. ಬಗೆ ಬಗೆಯ ಆಟವನ್ನ, ಲೀಲೆಯನ್ನ, ವಿನೋದವನ್ನ ಭಗವಂತ ಭಕ್ತರಿಗಾಗಿ ಇಲ್ಲಿ ಅನೇಕ ರೂಪಗಳನ್ನ ಸ್ವೀಕಾರ ಮಾಡಿ ತಾನು ತೋರಿಸ್ತಾ ಇದ್ದ. ಸ್ವಂತ ಮನೆ ಇದು ಒಂದು. ಸ್ವೇನ ಧಾಮ್ನ. ನಮ್ದು ಯಾರ್ದು ಇಲ್ಲೇನಿಲ್ಲ, ಎಲ್ಲ ಮುಂದೆ ದಾಸರು ಒಟ್ಟಿಗೆ ಹೇಳಿದ್ರು, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ, ಎಲ್ಲವೂ ನಿಂದೆ. ಆಚಾರ್ಯ ನಮ್ದಿದೆ, ನಮ್ದು ಬೇರೆ ಸಪ್ರೇಟ್ ಇದೆ ಆಚಾರ್ಯ. 40-60 ಇಲ್ರಿ, 40ನೂ ಇಲ್ಲ, 60ನೂ ಇಲ್ಲ. ಸುಮ್ಮನೆ ಈ ಭೂಲೋಕದಲ್ಲಿ ಕೆಲವರು ಲೀಸ್ಗೆ ಅಂತ ಕೊಟ್ಟಿರ್ತಾರೆ ನೋಡಿ, 3 ವರ್ಷ. ಈ ಕಡೆ ಗೌರ್ಮೆಂಟ್ ಕಡೆ ಎಲ್ಲ 99 ವರ್ಷ ಹಿಂಗೆಲ್ಲ ಕೊಡ್ತಾರಲ್ಲ.
ಹಾಗೆ ಕೆಲವು ಜಾಗ ದೇವರು ನಮಗೆ 50 ವರ್ಷಕ್ಕೆ 60 ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾನಷ್ಟೇ. ನಾವೆಲ್ಲ ಕೇರ್ ಟೇಕರೇ ವಿನಃ ಓನರ್ ಅಲ್ಲ. ನಮ್ಮ ಮನೆ ಇದೆ, ಅಲ್ಲಿದೆ ನಮ್ಮ ಮನೆ. ಇಲ್ಲಿ ಬಂದದ್ದು ಸುಮ್ಮನೆ, ಹೌದಾ ಅಲ್ವಾ? ಈ ಪ್ರವಚನಕ್ಕೆ ಬಂದದ್ದು ಸುಮ್ಮನೆ, ನಿಮ್ಮನೆ ಅಲ್ಲ. ಇಲ್ಲ ಆಚಾರ್ಯ ಹೋಗೋದು ಬರೋದೇನು, ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಯಾರು ಇರ್ತಾರ್ರಿ? ನಾಳೆ ಆದ್ರೆ ಬರ್ತೀನಿ, ಇಲ್ಲ ಈಗಂತೂ ಹೋಗ್ತೀನಿ ಅಂತ ಹೊರಟೇ ಬಿಡ್ತಾರೆ ಅಲ್ವಾ? ಅಲ್ಲಿದೆ ನಮ್ಮ ಮನೆ, ಇಲ್ಲಿರೋದು ಸುಮ್ಮನೆ. ಆದರೆ ಭಗವಂತನದು ಇದು. ಯಾಕಂದ್ರೆ ಇವತ್ತು ಯಾವುದನ್ನ ನೀವು ನಂದು ಅಂತ ಅಂತೀರಿ, ನೀವು ಬರಕ್ ಮುಂಚೆನೂ ಅದಿದೆ, ನೀವಿದ್ದಾಗ್ಲೂ ಇದೆ, ನೀವು ಇಲ್ಲ ಅಂತಾದಾಗ್ಲೂ ಅದಿದೆ. ನೀವು ಬರುವಾಗ ತಂದಿಲ್ಲ, ಹೋಗುವಾಗ ತಗೊಂಡೋಗಲ್ಲ. ಆದ ಕಾರಣ ನಿಮ್ದು ಅಂತ ಇಲ್ಲಿ ಯಾವುದೂ ಇಲ್ಲ. ದಾಮ್ನ ಸ್ವೇನ. ಮತ್ತೆ ಎಂಥವ ದೇವರಂದ್ರೆ ಯಾರು? ಯಾರಂದ್ರೆ ನಿರಸ್ತ ಕುಹಕಂ. ಯಾರಲ್ಲಿ ಹುಡುಕಿ ನೋಡಿದ್ರು ಒಂಚೂರ್ ಚೂರ್ 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 ಕೂಡ ದೋಷ ಇಲ್ಲ. ಅವನ್ ದೇವ್ರು. ನಿಮ್ಗೆ ಆಶ್ಚರ್ಯ ಗೊತ್ತಾ? ದೇವರು ಬಿಟ್ರೆ ಆ ಥರ ಯಾರೂ ಇಲ್ಲ. ಎಲ್ಲರಲ್ಲೂ ದೋಷ ಇದೆ. ದೋಷ ಇಲ್ಲದೆ ಇರೋರು ಇಲ್ಲೇ ಇಲ್ಲ. ಹಾಗಿರೋದಾದ್ರೆ ಅದು ಒಬ್ಬನೇ, ನಿರಸ್ತ ಕುಹಕಂ, ಭಗವಂತ ಒಬ್ಬನೇ. ಈ ಕೆಲವರು ಮಾತಾಡ್ತಾ ಅಂತಾರೆ, ನಿಮ್ಮನ್ನೇನೋ ಅನ್ಕೊಂಡಿದ್ದೀರಿ ಗೊತ್ತಾಯ್ತು. ಈ ಮಾತಿನಲ್ಲಿ ಏನ್ ಗೊತ್ತಾ? ನೀವೇನೋ ಅನ್ಕೊಂಡಿದ್ರಲ್ಲ ಅದೇ ತಪ್ಪು. ನೀವೇನೋ ಯಾಕೆ ಅನ್ಕೊಂಡ್ರಿ? ಎಲ್ಲರಾಗೆ ಅವರುವೆ ಏನೋ ನಡೆಯುತ್ತೆ ತಪ್ಪು. ನೀವು ಅದಕ್ಕೆ ಜೀವನದಲ್ಲಿ ಇನ್ನೊಬ್ಬರ ತಪ್ಪು ನೋಡೋದಕ್ಕಿಂತಲೂ ಅವರೊಳಗೆ ಏನಾದರೂ ಕ್ವಾಲಿಟಿ ಇದೆಯಾ ಹುಡುಕಬೇಕಂತೆ, ಗುಣ ನೋಡ್ಬೇಕಂತೆ. ಅದ್ರಲ್ಲಿ ನಮ್ಮ ದುರ್ಬುದ್ಧಿ ಗುಣ ಕಾಣೋದಕ್ಕಿಂತ ದೋಷ ಕಾಣೋದೇ ಜಾಸ್ತಿ. ಆದರೆ ಭಗವಂತನಲ್ಲಿ ಏನಾದರೂ ದೋಷ ಇದೆಯಾ ಅಂದರೆ ನಿರಸ್ತ ಕುಹಕಂ. ಅಂತಹ ಸತ್ಯಂ ಪರಂ ಅಂತ ಒಂದಿದೆ. ಪರಂ ಅಂದ್ರೆ ಪೂರ್ಣ ಅಂತ. ಪರಂ ಅಂದ್ರೆ ಪಾಲಕ, ಪರಂ ಅಂದ್ರೆ ಭಿನ್ನ, ಭಿನ್ನನಾದ ಪೂರ್ಣನಾದ ಜಗತ್ತಿಗೆ ಪಾಲಕನಾದ ಆ ಪರಮಾತ್ಮನನ್ನ ಧ್ಯಾನ ಮಾಡೋಣ ಅಂತ ಇದು ಒಂದು ಶ್ಲೋಕ. ಎರಡನೇ ಶ್ಲೋಕದಲ್ಲಿ ವಿಷಯ, ಅಧಿಕಾರಿ, ಪ್ರಯೋಜನ ಎಲ್ಲ ಹೇಳ್ತಾರೆ. ಈ ಭಾಗವತದಲ್ಲಿ ಏನು ವಿಷಯ? ಧರ್ಮ. ಯಾವ ಧರ್ಮ? ಪರಮೋ ಧರ್ಮ, ಶ್ರೇಷ್ಠವಾದ ಧರ್ಮ. ಎಲ್ಲಿ ಹೇಳಿದ್ದಾರೆ? ಅದು ಯುಧಿಷ್ಠಿರ ಧರ್ಮರಾಜ ಭೀಷ್ಮಾಚಾರ್ಯರನ್ನ ಕೇಳ್ತಾನೆ. ಕೋ ಧರ್ಮ ಸರ್ವಧರ್ಮಾಣ ಧರ್ಮೋ ಅಧಿಕತಮೋ ಮತಃ ಅಂತ ಕೇಳಿದಾಗ ಅವರ ಉತ್ತರ ಯದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ತವೈರರ್ಚಯೇನ್ನರಸ್ಸದ. ಎಲ್ಲಿ ಪುಂಡರೀಕಾಕ್ಷನಾದ ಭಗವಂತನನ್ನ ಸ್ತೋತ್ರಾದಿಗಳಿಂದ ಅರ್ಚನೆ ಮಾಡು, ಭಕ್ತಿ ಮಾಡು ಅಂತ ಹೇಳುತ್ತೋ ಅದೇ ಶ್ರೇಷ್ಠವಾದ ಧರ್ಮ. ಅದು ಎಲ್ಲಿ ಹೇಳ್ತಾ ಇದೆ? ಭಾಗವತದಲ್ಲಿ ಹೇಳ್ತಾ ಇದೆ. ಈ ಭಾಗವತದಲ್ಲಿ ಧರ್ಮ ಹೇಳ್ತಾ ಇದೆ ಅಂದರೆ ಮನುಷ್ಯ ಮಾತ್ರದವರು ತಮ್ಮ ಜೀವನದಲ್ಲಿ ಭಗವಂತನ ಭಕ್ತರಾಗಬೇಕಾದರೆ ಅಳವಡಿಸಿಕೊಳ್ಳಬೇಕಾದ ಧರ್ಮಗಳನ್ನು ಹೇಳ್ತಾ ಇದೆ. ಅದು 30 ಧರ್ಮಗಳು. ಆ 30 ಧರ್ಮಗಳ ಪ್ರತಿಪಾದನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ, ಇದನ್ನು ಕೇಳುವ ಅಧಿಕಾರಿಗಳು ಯಾರು? ಯಾರು ಕೇಳ್ಬೋದು? ಸತಾಂ, ಸಜ್ಜನರು ಕೇಳ್ಬಹುದು. ಅಲ್ಲ, ಸಜ್ಜನರು ಅಂದ್ರೆ ಯಾರು? ನಮಗೆ ಪರಿಚಯ ಇರೋದು ಸರ್ಜನ್ಗಳು, ಸಿಸ್ಟರ್ಗಳು. ಬೇರೆ ಈ ಸಜ್ಜನ ಅಂದ್ರೆ ಗೊತ್ತೇ ಆಗೋಲ್ಲ ಯಾರು. ಯಾರು ಸಜ್ಜನರಿರ್ತಾರಲ್ಲ ಅವರು ಬೋರ್ಡು ಹಾಕೊಳ್ಳೋದು. ಬೋರ್ಡ್ ಹಾಕೊಂಡ್ರೆ ಸಜ್ಜನ ಅಲ್ಲ, ಸಜ್ಜನ ಇದ್ರೆ ಬೋರ್ಡ್. ಜೀವನದಲ್ಲಿ ಒಳ್ಳೆಯವ್ರನ್ನ ಐಡೆಂಟಿಫೈ ಮಾಡೋದೇ ದೊಡ್ಡದು. ಯಾರು ಒಳ್ಳೆಯವರು, ಏನು ಕಥೆಯೋ ಒಂದು ಗೊತ್ತಾಗಲ್ಲ. ಜೀವನದಲ್ಲಿ ನಿಮ್ಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆ ಸ್ನೇಹಿತ ಸಿಕ್ಕಿದ್ದಾನೆ, ಒಳ್ಳೆ ಸಜ್ಜನ ಸಿಕ್ಕಿದ್ದಾನೆ ಅಂದರೆ ದೇವರು ಕೊಟ್ಟ ಸಂಪತ್ತದು. ಇಡೀ ಭಾಗವತದ ಒಂದು ಸಂದೇಶ, ಜೀವನದಲ್ಲಿ ಸಜ್ಜನರ ಸಹವಾಸ ಮಾಡ್ರಿ, ಅದಕ್ಕಿಂತ ದೊಡ್ಡದು ಬೇಕಿಲ್ಲ. ಸಜ್ಜನರು ಇದಕ್ಕೆ ರೈಟ್ ಪರ್ಸನ್ ಅಂತ. ಭಾಗವತ ಕೇಳಕ್ಕೆ ಯಾರು ಬರಬೇಕು?
ತುಂಬಾ ಜನ ಏನು ಅನ್ಕೊಂಡಿದ್ದಾರೆ, ಕಿವಿ ಕೇಳಿಸದೇ ಇದ್ದಾಗ ಹೋಗ್ಬೇಕು ಅನ್ಕೊಂಡಿದ್ದಾರೆ. ವಯಸ್ಸಾದ್ಮೇಲೆ ಏನ್ ಕೆಲಸ ಆಚಾರ್ಯ ಭಾಗವತ ಎರಡು ಕಿವಿ ಡಮ್ ಇಲ್ಲ ಆಚಾರ್ಯ ಮಿಷಿನ್ ಹಾಕೊಂಡ್ ಬರ್ತೀನಿ, ಮರ್ತು ಬಂದ್ರೆ ಇಂದಿರಾರಮಣ ಗೋವಿಂದ. ಪಕ್ಕದವ್ರ ಹತ್ರ ಕೇಳೋಂಗಿಲ್ಲ, ಅವ್ರು ಕೊಟ್ರೆ ಅವ್ರು ಕೇಳಲ್ಲ. ಕನ್ನಡಕ ಪೆನ್ನಾದ್ರೂ ಇಸ್ಕೋಬೋದ್ರಿ, ಕಿವಿಡ್ದು ಏನ್ ಇಸ್ಕೊಳಕ್ಕಾಗತ್ತ? ನಿಮಗ್ ಕೊಟ್ರೆ ಅವ್ರಿಗೆ ಕೊಡಲ್ಲ, ಕೇಳಲ್ಲ, ಅವ್ರು ಕೇಳಿದ್ರೆ ನಿಮಗ್ ಗೋಳು. ಕಿವಿ ಇರುವಾಗ ಕೇಳಬೇಕ್ರಿ. ತುಂಬಾ ಜನ ಮಾತಾಡುವಾಗ ಹೇಳ್ತಾರೆ ನೋಡಿ, ಹುಡುಗ ಆ ಮನುಷ್ಯ ಬಂಗಾರ, ಕಿವಿ ಹಿತ್ತಾಳೆ ಅಂತ. ಇಡೀ ದೇಹ ಬಂಗಾರ ಆದ್ರೂ ಯೂಸ್ಲೆಸ್, ಕಿವಿ ಬಂಗಾರ. ಬಂಗಾರ ಅಂದ್ರೆ ಸುವರ್ಣ, ವರ್ಣ ಅಂದ್ರೆ ಅಕ್ಷರ, ಸುವರ್ಣ ಅಂದ್ರೆ ಭಾಗವತ ಕೇಳುವ ಕಿವಿ ಆದ್ರೆ ನಿಮ್ಮ ಮೈಯೆಲ್ಲ ಬಂಗಾರ ಆದಾಗಲೇ. ಆದ್ರಿಂದ ಇಂತಹ ಭಾಗವತ ಏನಿದೆ ಇದನ್ನ ಸಜ್ಜನರು ಕೇಳಬೇಕಂತೆ. ಆಯ್ತು ಆಚಾರ್ಯ, ಸಜ್ಜನರು ಅಂದ್ರೆ ಯಾರದನ್ನು ಹೇಳ್ಬಿಡಿ. ಏನು ಎಷ್ಟು ಸುಲಭ ಹೇಳ್ತಾರೆ ಗೊತ್ತಾ? ಯಾರಿಗೆ ಇನ್ನೊಬ್ಬರ ಕಂಡು ಹೊಟ್ಟೆ ಕಿಚ್ಚಿಲ್ಲ ಅವರೇ ಸಜ್ಜನ. ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯ ಇರಬಾರ್ದು. ಏನಂದ್ರೆ ನಾವಿಲ್ಲಿ ಪುರಾಣ ಕೂತಾಗ ಪಕ್ಕದ ಮನೆಯವರು ಮನೆ ಮೇಲೆ ಮನೆ ಕಟ್ಟಿದ್ದೇ ತಲೆ ಒಳಗಿದ್ರೆ ಆ ಭಾಗವತ ತಲೆಗೆ ಹೋಗೋದೇ. ನಮ್ಗೆ ಯಾವಾಗ್ಲೂ ಅವ್ರ ಮನೆಗೆ ಯಾರು ಬಂದ್ರು, ಅವ್ರೇನ್ ಮನೆ ತಗೊಂಡ್ರ, ಅವ್ರೇನ್ ಸೈಟ್, ಅವ್ರ ಸೈಟ್ ತಗೊಂಡ್ಬಿಟ್ರಂತೆ. ತಗೊಂಡ್ರಪ್ಪ, ಹೋದ್ ಜನ್ಮದಲ್ಲಿ ಕೊಟ್ಟಿದ್ದಾರೆ, ಈ ಜನ ತಗೊಂಡು ನಿಮ್ದೇನು ಅದ್ರೊಳಗೆ ಹೊಟ್ಟೆ ಕಿಚ್ಚು. ಜಗತ್ತಲ್ಲಿ ಎಲ್ಲತಕ್ಕೂ ಟ್ರೀಟ್ಮೆಂಟ್ ಇದೆ. ತುಂಬಾ ದಿನದಿಂದ ಪಕ್ಕದ ಮನೆಯವ್ರ ಮೇಲೆ ಹೊಟ್ಟೆ ಕಿಚ್ಚಾಚಿ ಡಾಕ್ಟ್ರೇ ಏನಾದ್ರು ಮೆಡಿಸಿನ್ ಕೊಡಿದ್ರೆ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಟ್ರೀಟ್ಮೆಂಟ್ ಇಲ್ಲ. ಅವರು ಭಾಗವತಕ್ಕೆ ಬರಬಾರ್ದು. ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಯಾರಿಗಿದೆ ಅವರು ಬಂದ್ರೆ ಮಾತ್ರ ಭಾಗವತ ಅರ್ಥ ಆಗತ್ರಿ. ನಿಮ್ ನೋಡಿದಕ್ಕೇನು ಜಾತಿ ಮತ ಪಂಥ ಗಂಡು ಹೆಣ್ಣು ಏನು ಹೇಳಿಲ್ಲ. ಹೊಟ್ಟೆ ಕಿಚ್ಚಿರಬಾರ್ದು ಅಂತ ಜನ ಬಂದು ಭಾಗವತ ಕೂತ್ಕೊಳ್ಳಿ. ನಿರ್ಮತ್ಸರಾಣ ಸತಾಂ ವೇದ್ಯಂ, ಅವರಿಗೆ ಮಾತ್ರ ಇದು ವೇದ್ಯ ಅರ್ಥ ಆಗುತ್ತೆ. ಅಲ್ಲ, ಕೇಳಿದ್ರೆ ಏನ್ ಸಿಗತ್ತೆ ಲಾಭ? ವಾಸ್ತವ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವಾಸ್ತವ ವಸ್ತು, ರಿಯಲ್ ಥಿಂಗ್. ನೀವು ಏನೇನ್ ನೋಡ್ತಾ ಇದ್ರಿ ಜಗತ್ತಲ್ಲಿ, ಇವೆಲ್ಲ ಒಂದಿನ ನಾಶ ಆಗತ್ತೆ. ನಾಶ ಆಗುವ ಪದಾರ್ಥದ ಒಳಗೆ ನಾಶ ಆಗದವ ಒಬ್ಬಿದ್ದಾನೆ, ಅವನನ್ನೇ ವಸ್ತು ಅಂತ ಕರೀತಾರೆ. ಎಲ್ಲದರ ಒಳಗೆ ವಾಸ ಮಾಡುವ ಕಾರಣ ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ. ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಎಲ್ಲ ವಸ್ತುಗಳ ಒಳಗಿದ್ದು ವಸ್ತುತ್ವವನ್ನ ವಸ್ತುವಿಗೆ ಕೊಟ್ಟ ಪರಮಾತ್ಮ ನಾಶ ಆಗದ ಕಾರಣ ರಿಯಲ್ ವಸ್ತು ಅವನೇ. ಆ ವಸ್ತು ನಿಮಗೆ ಸಿಗಬೇಕಾದ್ರೆ, ಪರಾತ್ಪರ ವಸ್ತುವಾದ ಪರಮಾತ್ಮ ಅಂತರಂಗದಲ್ಲಿ ಕಾಣಬೇಕಾದ್ರೆ ಈ ಭಾಗವತ ಕೇಳಬೇಕು. ಅಂತರಂಗದಲ್ಲಿ ಹರಿಯನ್ನ ಕಾಣೋದಕ್ಕಿಂತಲೂ ಇನ್ನೊಂದು ದೊಡ್ಡ ಲಾಭ ಯಾವುದೂ ಇಲ್ಲ. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು, ಬೇಕಾದಿದ್ದೇನು ಒಳಗ ದೇವರು ನೋಡ್ಬೇಕು. ಆ ದೇವರು ನೋಡ್ಬೇಕು ಅನ್ನುವ ಬಯಕೆ ಇದ್ದವ ಕೇಳಬೇಕಾದ ಗ್ರಂಥ ಯಾವುದು? ಶ್ರೀಮದ್ ಭಾಗವತ. ಅಲ್ಲ, ದೇವರು ಬಂದ್ರೆ ಏನಾಗುತ್ತೆ ಆಚಾರ್ಯ? ಹೃದಯದ ಒಳಗೆ ದೇವರು ಬಂದ, ಏನ್ ನಮ್ಗೆ ಅದರಿಂದ ಏನ್ ಲಾಭ? ಏನ್? ತಾಪತ್ರಯೋನ್ಮೂಲನಂ. ನಿಮಗೆ ತಾಪತ್ರಯ ಇದೆಯಲ್ಲ, ತಾಪತ್ರಯ ಅಂದ್ರೆ ಏನ್ ಗೊತ್ತಿಲ್ಲ ರೀ. ದಿನ ಬೆಳಗಾದ್ರೆ ಯೂಸ್ ಮಾಡ್ತೀವ್ರಿ, ಯಾಕೆ ಪುರಾಣಕ್ಕೆ ಬರಲಿಲ್ಲ ಅಂದ್ರೆ ಅಯ್ಯೋ ತಾಪತ್ರಯ. ಏನ್ ತಾಪತ್ರಯ? ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅನ್ನುವಂತ ತಾಪತ್ರಯ. ಭೌತಿಕ ದೇಹಕ್ಕೆ ಸಂಬಂಧಪಟ್ಟದ್ದು. ಮನೆ ಬಿಟ್ಟು ಹೊರಡುವಾಗ್ಲೇ ಮೆಲ್ಲಗೆ ತಲೆನೋವು ಬಂದ್ಬಿಟ್ರೆ ಸಾಕು, ಪುರಾಣ ಕ್ಯಾನ್ಸಲ್. ಇನ್ನೇನು ಕಾಫಿ ತಿಂಡಿ ಊಟ ಯಾವುದು ಕ್ಯಾನ್ಸಲ್ ಇಲ್ಲ. ಕ್ಯಾನ್ಸಲ್ ಆಗೋ ಒಂದೇ ಐಟಮ್ ಯಾವುದದು? ಪುರಾಣ. ಇದು ಭೌತಿಕ. ನೀವು ಬರಬೇಕು ಅಂತ ಹೊರಟ್ರಿ, ಮಳೆ, ಜೋರ್ ಮಳೆ, ಇದೊಂಥರ ಪ್ರಾಬ್ಲಮ್. ನೀವೇನೋ ಕಷ್ಟಪಟ್ಟು ಆಟೋ ಹಿಡಿದು ಛತ್ರಿ ಹಿಡಿದು ಬಂದು ಕೂತ್ರಿ, ಆಚಾರ್ಯ ಬರಲಿಲ್ಲ. ಇಂದಿರಾರಮಣ ಗೋವಿಂದ ಗೋವಿಂದ. ದೈವಿಕ ಪ್ರಾಬ್ಲಮ್. ದೇವ್ರ ಇಚ್ಛೆ ಇರ್ಬೇಕಲ್ಲ. ನೀವೊಬ್ರು ಒನ್ವೇ ಅಲ್ಲ ಇದು. ನೀವು ಕೇಳುವ ಇಚ್ಛೆ ನಿಮಗೆ, ಹೇಳುವ ಇಚ್ಛೆ ನನಗೆ, ಎರಡನ್ನು ಯೋಗ ಕೂಡಿಸ್ಬೇಕದು. ಭಗವಂತ ಕೂಡಿಸಿದ್ರು ಉಂಟು. ಈ ತಾಪ
ಶ್ರೇಯಾಂಸಿ ಬಹುವಿಜ್ಞಾನಿ ಭವಂತಿ ಮಹತಾಮಪಿ. ಒಳ್ಳೆ ಕೆಲಸ ಅಂತ ಹೊರಟ್ರೆ ದೊಡ್ಡ ದೊಡ್ಡವ್ರಿಗೂ ತುಂಬಾ ಪ್ರಾಬ್ಲಮ್ಸ್ ಇದೆಯಂತೆ. ದೊಡ್ಡವ್ರಿಗೆ ಪ್ರಾಬ್ಲಮ್ ಇರುವಾಗ ನಮಗೆ, ನಾವು ಪುರಾಣಕ್ಕೆ ಹೋಗ್ಬೇಕು ಅಂತ ಮನೆ ಬೀಗ ಹಾಕ್ತಿರ್ತೀವಿ, ಅಷ್ಟೊತ್ತಿಗೆ ಯಾರೋ ನೆಂಟರು ಬರ್ತಾರೆ. ಅವ್ರನ್ನ ನಾವೇನು ಮಾಡೋಕ್ಕಾಗತ್ತೆ, ಬನ್ನಿ ಒಳಗೆ ಬನ್ನಿ ಕೂಡಿಸಿ ಅವ್ರನ್ನ ಕಾಫಿ ಗೀಫಿ ಕೊಟ್ಟು ಅವರೆಲ್ಲ ಮಾತ್ರ ಟೈಮ್ ನೋಡ್ತೀವಿ, 8 ಆಗೇ ಹೋಗುತ್ತೆ ನೋಡಿ. ಅದೇ ಮನೆ ಬೀಗ ಹಾಕ್ತಿರುವಾಗ ಎಲ್ಲೋ ಥಿಯೇಟ್ರಿಗೆ ಹೋಗ್ತಿದ್ರೆ, ಬನ್ನಿ ಬ್ಲಾಕಲ್ಲಿ ಸಿಕ್ಕರು ಪರವಾಗಿಲ್ಲ ನಿಮ್ಮನ್ನು ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೀವಿ, ಪುರಾಣಕ್ಕೆ ಮಾತ್ರ ಯಾರನ್ನೂ ಕರ್ಕೊಂಡು ಬರ ಅಲ್ವಾ. ಈ ತಾಪತ್ರಯಗಳು ಉನ್ಮೂಲನ ಆಗಬೇಕಂದ್ರೆ ಭಗವಂತ ಹೃದಯದ ಒಳಗೆ ಬರಬೇಕು. ಹೃದಯದ ಒಳಗೆ ದೇವರು ಬಂದರೆ ಅವನೇ ಎಲ್ಲ ತಾಪತ್ರಯಗಳನ್ನು ಬಿಡುಗಡೆ ಮಾಡಿ ಕೊಡ್ತಾನೆ. ಹೀಗೆ ತಾಪತ್ರಯೋನ್ಮೂಲನ. ಇನ್ನು ಸಂಬಂಧ ಆ ಕಥೆ ಕೇಳುವಾಗಲೇ ತಿಳ್ಕೊಳ್ಬೇಕು ಅಂಥೇಳಿ ಅನುಬಂಧ ಚತುಷ್ಟಯ ವಿಷಯ ಅಧಿಕಾರಿ ಪ್ರಯೋಜನ ಸಂಬಂಧವನ್ನು ತಿಳಿಸ್ತಾ 3ನೇ ಮಂಗಳ ಪದ್ಯದಲ್ಲಿ ಶುಕಾಚಾರ್ಯರು ಏನು ಹೇಳ್ತಾ ಇದ್ರು, ಭಾಗವತ ಅಂದರೆ ಏನು ಅಂದಾಗ ಅವ್ರು ಹೇಳ್ತಾರೆ, ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ವೃತ್ತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ವೇದ ಅನ್ನುವ ವೃಕ್ಷದ ಒಳಗೆ 18 ಹಣ್ಣುಗಳು ಬಿಟ್ಟಿದೆ. ಅದರಲ್ಲಿ ಪರಿಪಕ್ವವಾದ ಹಣ್ಣೆ ಶ್ರೀಮದ್ ಭಾಗವತ. ಫಲಂ ಮೇಲಿತ್ತು. ವೇದವ್ಯಾಸ ದೇವರು ಭಗವಂತ ಊರ್ಧ್ವಮೂಲ, ಅವನ ಮೇಲಕ್ಕೆ ಏರಿ ಫಲಿತವಾದ ಗಲಿತವಾದ ಪಕ್ವದಿಂದ ಕೂಡಿದ ರಸಮಯವಾದ ಹಣ್ಣನ್ನು ಕಿತ್ತು ತಮ್ಮ ಮಕ್ಕಳಾದ ಶುಕಾಚಾರ್ಯರ ಕೈಗೆ ಆ ಹಣ್ಣನ್ನು ಹಾಕಿದ. ಹಾಗಾದ್ರೆ ಭಾಗವತ ಅಂದ್ರೇನು? ಹಣ್ಣು. ಹಣ್ಣು ಅಂದ ತಕ್ಷಣ ಕೆಲವರು ಮೊದಲ ಪ್ರಶ್ನೆ, ಆಚಾರ್ಯ ಹಣ್ಣು ಅಂದ್ರೆ ಯಾವುದು? ಮ್ಯಾಂಗೋನ ಆ್ಯಪಲ್ ಅಂತ. ಅವ್ರು ಮಾವಿನ ಹಣ್ಣು ಗೊತ್ತೇ ಇಲ್ಲ, ಮಾವಿನ ಹಣ್ಣು ಶಬ್ದವೇ ಗೊತ್ತಿಲ್ಲ, ಸೇಬ್ ಅಂತ ಗೊತ್ತೇ ಇಲ್ಲ. ಕೇಳ್ತಾರಲ್ಲ ನೋಡಿ, ವೇದವ್ಯಾಸದೇವರು ಎಷ್ಟು ಬುದ್ಧಿವಂತರು ಅಂದರೆ ಹಣ್ಣಿನ ಹೆಸರು ಹೇಳಲಿಲ್ಲ, ಫಲಂ ಅಂದ್ರು. ಯಾಕಂದ್ರೆ ಇದೇನಾದರೂ ಆಮ್ರ ಫಲಂ ಮಾವಿನ ಹಣ್ಣು ಅಂದ್ಬಿಟ್ಟಿದ್ರೆ ತುಂಬ ಜನ ಬರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಗಯಾ ಒಳಗೆ ಬಿಟ್ಬಿಟ್ಟಿದ್ದೀನಿ ಆಚಾರ್ಯ, ಅದಕ್ಕೆ ಭಾಗವತಕ್ಕೂ ಬರೋಲ್ಲ. ಅಲ್ಲಿ ಮಾವಿನ ಹಣ್ಣು ಬಿಟ್ಟು ಬಂದಾಗ ಮಾವಿನ ಹಣ್ಣು ಅಂತಲ್ಲ ಭಾಗವತ, ಅದಕ್ಕೆ ಬರೋಲ್ಲ. ಹೀಗೆ ತಿಳ್ಕೊಂಡು ಬಿಡ್ತಾರೆ, ಅದಕ್ಕೆ ಹಣ್ಣು. ಇನ್ನು ಕೆಲವರು ಹಣ್ಣಂದ್ರೇ ಬರಲ್ಲ. ಯಾಕೆ ಗೊತ್ತಾ? ಈ ಹಣ್ಣಲ್ಲಿ ಈ ಕೆಲವು ಹಣ್ಣಿದೆ ಬಹಳ ತಿನ್ನೋದು ಕಷ್ಟ. ಈ ಸೀತಾಫಲ ಅಂತಿದೆ ನೋಡಿ, ಅದು ತಿಂದದ್ದಕ್ಕಿಂತ ಉಗಿಯೋದೇ ಜಾಸ್ತಿ. ಎಲ್ಲಿ ಉಗಿಬೇಕ್ರಿ, ಬೇಜಾನ್ ಆಗ್ಬಿಡುತ್ತೆ. ಈ ಮಡಿಗಿಡಿ ಇಲ್ಲದೆ ಇದ್ದವ್ರು ಪರವಾಗಿಲ್ಲ, ತುತ್ತು ಉಕ್ಕೊಂಡು ಜೋಗೊಳಗೆ ಹಾಕೊಂಡು ಬಿಡ್ತಾರೆ, ಅವ್ರಿಗೆ ಪರವಾಗಿಲ್ಲ. ಸ್ವಲ್ಪ ಕ್ಲೀನ್ಲಿನೆಸ್ ಇರೋರು ಏನ್ ಮಾಡ್ಬೇಕು, ಅಲ್ಲಿ ಮಡಿಗಿಡಿ ಇದ್ದವ್ರು ತಿನ್ನೋದೇ, ಹಣ್ಣು ಬೇಡ ಅದು ಬೇಡ. ಹಣ್ಣಂದ್ರೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ಅದರಲ್ಲಿ ಬಿಸಾಕೋ ಪಾರ್ಟ್ ಇದೆ, ತಿನ್ನೋ ಪಾರ್ಟ್ ಇದೆ. ಹಾಗೆ ಭಾಗವತ ಹಣ್ಣು ಅಂದ್ಬಿಟ್ರೆ ಬಿಸಾಕೋದು ಯಾವುದು, ಎಷ್ಟು ಕೇಳಬೇಕು, ಎಷ್ಟು ಕೇಳಬಾರ್ದು, ಯಾವುದು ಕೇಳಬೇಕು, ಇದೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಮುಂದೆ ವೇದವ್ಯಾಸದೇವರು ಹೇಳ್ತಾರೆ, ಇದು ಫಲಂ ಅಷ್ಟೇ ಅಲ್ಲ, ರಸಂ ಅಂತ. ರಸಂ ಅಂದರೆ ಜ್ಯೂಸ್, ಫಲಂ ಅಂದರೆ ಫ್ರೂಟ್. ಫ್ರೂಟ್ ಅಂದರೆ ಅಗಿಬೇಕು, ಉಗಿಬೇಕು, ಹೆಚ್ಚಬೇಕು, ಪ್ರಾಬ್ಲಮ್. ಅಟ್ಟೆಲ್ಲ ಕೂರ್ಸೋದು ನಿಮಗಿಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಲೋಟದಲ್ಲಿ ಜ್ಯೂಸ್ ಕೊಡ್ತೀವಿ, ಕುಡಿದು ಸುಮ್ಮನೆ ಹೊರಟು ಬಿಡಿ ಅಂತ ಹೇಳಿ. ಯಾವ ಜ್ಯೂಸು? ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ. ಅಹೋ, ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ. ಭುವಿ ಭಾವುಕ, ಭಾವಜ್ಞರು. ಭಾವುಕ ಅಂದರೆ ಭಕ್ತಿ ಭಾವುಕ, ಭಕ್ತಿಯಿಂದ ಪಾನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ರಸ. ರಾಮರಸ, ಇದು ಭಗವಂತನ ರಸ, ಭಕ್ತಿ ರಸ ಇರ್ತಕ್ಕಂಥ ಶ್ರೀಮದ್ ಭಾಗವತವನ್ನ ಆಲಯಂ ಪಿಬತ, ಕೊನೆ ಉಸಿರಿರೋವರೆಗೂ ಕುಡಿಬೇಕು. ಎಲ್ಲಿ ತನಕ ಬದುಕಿರ್ತೀವಿ ಅಲ್ಲಿ ತನಕ ನಿತ್ಯ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ನೀವು ನಿತ್ಯ ಇಲ್ಲೇ ಬರಬೇಕು ಅಂತಿಲ್ಲ, 7 ದಿನ ಬನ್ನಿ ಆಮೇಲೆ ಹೇಳಿದ್ದು. ನಿತ್ಯ ಬರಬೇಕು ಅಂತಿಲ್ಲ ಅಂದರೆ ನಾಳೆ ಇಲ್ಲೇ ಬರೋದು ಬಿಟ್ಬಿಟ್ಟಿರ. 7 ದಿನ ಬನ್ನಿ ಆಮೇಲೆ ನಿತ್ಯ ಬರಬೇಕು ಅಂತಿಲ್ಲ.
ಆನ್ಲೈನ್ ಮನೇಲೇ ಬರುತ್ತೆ, ಯೂಟ್ಯೂಬಲ್ಲಿ ಇರುತ್ತೆ, ನಿತ್ಯದಲ್ಲಿ ಕೇಳಲೇಬೇಕಂತ. ಒಂದು ದಿನ ಕೂಡ ಕೇಳದೆ ಇರಬಾರ್ದು. ನಿತ್ಯಂ ಭಾಗವತೋದ್ಭವಂ ಅಂತ ವರ್ಣನೆ ಮಾಡಿದ್ದಾರೆ. 3 ಪದ್ಯಗಳಲ್ಲಿ ಇಷ್ಟೆಲ್ಲ ವರ್ಣನೆ ಮಾಡಿದ ಮೇಲೆ ನೇರ ಭಾಗವತಕ್ಕೆ ಬಂದಿದ್ದಾರೆ. ಎಲ್ಲ ಪುರಾಣಗಳು ಆರಂಭ ಆಗುವಂತೆ ಸೂತ ಶೌನಕಾದಿಗಳ ಸಂವಾದದಲ್ಲಿ ಈ ಭಾಗವತ ಬಂದಿರತಕ್ಕಂಥದ್ದು. ನೈಮಿಷಾರಣ್ಯವಾಸಿಗಳಾದ 80,000 ಮಂದಿ ಶೌನಕಾದಿ ಬ್ರಾಹ್ಮಣರು ತಮ್ಮ ಬಳಿಗೆ ಬಂದಂತಹ ಸೂತಾಚಾರ್ಯರಿಗೆ ಯೋಗ್ಯವಾದ ಆತಿಥ್ಯವನ್ನ ಮಾಡಿ ಉಚಿತವಾದ ಆಸನದಲ್ಲಿ ಕೂಡಿಸಿ ತಾವೆಲ್ಲ ಕೂತು ಒಬ್ಬ ವೃದ್ಧರು ಎದ್ದು ನಿಂತು 6 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಆ 6 ಪ್ರಶ್ನೆಗಳಿಗೆ ಸೂತಾಚಾರ್ಯರು 12 ಸ್ಕಂದಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ಶ್ರೀಮದ್ ಭಾಗವತ. ಇಲ್ಲಿ ನಮಗೊಂದು ಕಥೆ ಇದೆ. ಕೇಳುವವರು ಬ್ರಾಹ್ಮಣರು, ಹೇಳುವವರು ಅಲ್ಲ ಸೂತರು, ಸೂದ ಜಾತಿಯವರು. ಆಗಿನ ಕಾಲದಲ್ಲಿ ಜಾತಿಗೆ ಪ್ರಾಧಾನ್ಯತೆ ಇರಲಿಲ್ಲ, ನಾಲೆಡ್ಜ್ಗೆ ಪ್ರಾಧಾನ್ಯತೆ ಇತ್ತು. ಜಾತಿ ಜಾತಿ ಅಂತ ಈಗ ಜಾತಿಲಿ ಹೊಡೆದಾಡೋರು ರಾಜಕೀಯದವರೇ ವಿನಃ ಬ್ರಾಹ್ಮಣರು ಎಂದೂ ಹಾಗಿಲ್ಲ. ಬ್ರಾಹ್ಮಣರು ವಾಲ್ಮೀಕಿಗಳು ಬರೆದಂತ ರಾಮಾಯಣ ತಲೆ ಮೇಲಿಟ್ಕೊಂಡು ಕುಣಿತಾ ಇದ್ದಾರೆ. ಇವತ್ತು ಅವ್ರಿಗೆ 8 ಜನಕ್ಕೆ ಗೊತ್ತಿದೆ. ಕುರುಬರು ಬರೆದ ಕನಕದಾಸರ ಗ್ರಂಥವನ್ನು ತಲೆಯಲ್ಲಿಟ್ಟು ನಿತ್ಯದಲ್ಲಿ ಪಾರಾಯಣ ಮಾಡೋರು ಯಾರು? ಯಾರಿಗೆ ಬರುತ್ತೆ? ಈಶ ನಿನ್ನ ಚರಣ ಭಜನೆ 8 ಜನಕ್ಕೆ ಬರುತ್ತೆ, ಲೆಕ್ಕ ಹಾಕಿ. ಸುಮ್ಮನೆ ಇವತ್ತು ಜಾತಿ ಜಾತಿ ಅಂತ ಎತ್ತು ಕಟ್ಟಿ ಅವರು ಬೇಳೆ ಬೇಯಿಸ್ಕೊಳ್ಳೋರು ಅವರೇ ವಿಧಾನ. ಶಾಸ್ತ್ರದಲ್ಲಿ ನೀವು ಎಲ್ಲಿ ನೋಡಿದರು, ಈ ಭಾಗವತದಲ್ಲಿ ಹುಡುಕಿ ನೋಡಿದ್ರು ಒಂದು ಜಾತಿನ ಹೈಲೈಟ್ ಮಾಡಿದ್ದಿಲ್ಲ. ಜಾತಿ ಅಂದರೆ ನಿಮ್ಮ ಲೈಫ್ ಸ್ಟೈಲ್, ರೀತಿ ನೀತಿ ನೋಡಿ ನಿಮಗೊಂದು ಜಾತಿ ದೇವ್ರು ಹೇಳಿದ್ದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ವಿತ್ ಕರ್ಮ. ನಿಮ್ಮಲ್ಲಿ ಅಂತ ಗುಣ ಇಲ್ಲ, ಅಂತ ಕರ್ಮ ಇಲ್ಲ ಅಂದರೆ ಸುಮ್ಮನೆ ಜಾತಿಲಿ ಹುಟ್ಟಿದಿರಷ್ಟೇ. ಶೋಕೇಸಲ್ಲೂ ಆನೆ ಇರುತ್ತೆ, ಬೀದಿಲೂ ಆನೆ ಇರುತ್ತೆ. ಬೀದಿ ಆನೆಗೂ ಆನೆ ಅಂತಾರೆ, ಶೋಕೇಸಲ್ಲಿರೋ ಆನೆಗೂ ಆನೆ ಅಂತಾನೆ ಕರೀತಾರೆ. ವಸಿಷ್ಠ ವಿಶ್ವಾಮಿತ್ರರಿಗೂ ಬ್ರಾಹ್ಮಣರು ಅಂತ ಕರೀತಾರೆ, ನಮ್ಮನ್ನು ಬ್ರಾಹ್ಮಣರು ಅಂತ ಕರೀತಾರೆ. ನಾವು ಶೋಕೇಸಲ್ಲಿ ಇಡ್ಲಿಕ್ಕೆ ಲಾಯಕಾದ ಬ್ರಾಹ್ಮಣರಾದರೆ ರಿಯಲ್ ಬ್ರಾಹ್ಮಣರ ಅವರು. ಹಾಗೆ ಜಾತಿಯಿಂದ ಯಾರು ಹೆಚ್ಚಿಲ್ಲ, ಯಾರು ಮೇಲಿಲ್ಲ. ಭಗವಂತ ಮೆಚ್ಚುವ ಒಂದೇ ಜಾತಿ ಹರಿಭಕ್ತರ ಜಾತಿ. ಹರಿಭಕ್ತಿ ನಿಮ್ಮಲ್ಲಿದ್ದರೆ ನೀವು ಎಲ್ಲರಿಗಿಂತಲೂ ಎತ್ತರದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಅಂತ ಭಕ್ತಿಗಾಗಿ ಬೇಕಾದ ಗ್ರಂಥ ಶ್ರೀಮದ್ ಭಾಗವತ. ಅದರಲ್ಲಿ ಏನಿದೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ನಾಳೆ ಸಂಜೆ 6 ಗಂಟೆಗೆ ಮತ್ತೊಮ್ಮೆ ನಾವು ನೀವೆಲ್ಲ ಸೇರೋಣ, ಭಾಗವತದ ಮುಂದುವರೆದ ಕಥೆಯನ್ನು ಕೇಳೋಣ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ದಯಮಾಡಿ ಎಲ್ಲರೂ 2 ನಿಮಿಷ ಕೂತ್ಕೊಳ್ಳಿ. ಆಚಾರ್ಯರಿಗೆ ಧನ್ಯವಾದ ಹೇಳೋಣ.